ಸಮಾರಂಭದ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಹಾಗೂ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಬಸವರಾಜ್ ಅವರವರ ವಿಚಾರಗೋಷ್ಠಿ ಸಮಕಾಲೀನ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ತಲ್ಲಣಗಳು ಇದರ ಬಗ್ಗೆ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂಥ ಆತ್ಮೀಯರಾದ ಶ್ರೀ ದಿನೇಶ್ ನೇಮಠ್ ಅವರೇ, ದಲಿತ ಚಳುವಳಿಯ ಸವಾಲು ಮತ್ತು ಸಾಧ್ಯತೆಗಳ ಬಗ್ಗೆ ವಿಚಾರ ಮಂಡಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ರವಿಕುಮಾರ್ ಪಾಟೀಲ್, ಸಮಕಾಲೀನ ಕರ್ನಾಟಕ ಮತ್ತು ಸಾಮಾಜಿಕ ನ್ಯಾಯದ ಸಾಮಾಜಿಕ ಪ್ರಶ್ನೆ ಇಲ್ಲಿ ವಿ ಎನ್ ನರಸಿಂಹಮೂರ್ತಿಯವರೇ, ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಹಿರಿಯರಾದ ಸನ್ಮಾನ್ಯ ತುಂಬಾಳಿ ರಾಮಯ್ಯನವರೇ, ಕುಂದೂರು ತಿಮ್ಮಯ್ಯನವರೇ, ದೊರೆರಾಜರವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸಹೋದರಿ ಶ್ರೀಮತಿ ನಾಯಿದಾ ಚಂದ್ರವರವರೇ, ಉಪವಿಭಾಗಾಧಿಕಾರಿಗಳು ಹಾಗೂ ಶ್ರೀಪಾದ್ ಭಟ್ರವರೇ, ಡಾಕ್ಟರ್ ಆಶಾರಾಣಿ ಬಗ್ಗನಡೂರವರೇ, ಈಗಾಗಲೇ ಈ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಡಾಕ್ಟರ್ ಶಿವಣ್ಣವರೇ, ವಿರೂಪಾಕ್ಷ ಗಾಂಗೇರಳ್ಳಿರವರೇ, ಕುಂದೂರು ಮುರಳೀರವರೇ, ಕುಪ್ಪೂರು ಶ್ರೀಧರವರೇ ಹಾಗೂ ಪ್ರಸ್ತಾವಿಕ ನುಡಿಗಳನ್ನು ಆಡಿದಂತಹ ಸನ್ಮಾನ್ಯ ರಾಮಚಂದ್ರಪ್ಪನವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಸನ್ಮಾನ್ಯ ಲಕ್ಷ್ಮಣದಾಸ್ ಅವರೇ, ಕೆಂಚಮಾಡಿನವರೇ, ಶಿವಣ್ಣವರೇ ಹಾಗೂ ಡಾಕ್ಟರ್ ಪಾವನ ಮುರಳೀಧರ್ ಅವರೇ, ಕೆಂಸಿ ನರಸಿಂಹಮೂರ್ತಿ ಅವರೇ, ಡಾಕ್ಟರ್ ಅರುಂಧತಿ ಅವರೇ, ವೈ ಕೆ ಬಾಲಕೃಷ್ಣ ಅವರೇ, ಮುನೀಂದ್ರ ಕುಮಾರ್ ಅವರೇ, ಪ್ರಭು ಅರಸೂರ್ ಅವರೇ, ಡಿ ಟಿ ವೆಂಕಟೇಶ್ ಅವರೇ, ಭದ್ರಾರ ಕೃಷ್ಣಮೂರ್ತಿ ಅವರೇ, ಬಾಲಗುರುಮೂರ್ತಿ ಅವರೇ, ನಮ್ಮ ಪ್ರಜಾಪ್ರಗತಿಯ ನಾಗಣ್ಣ ಅವರೇ, ನರಸಿಂಹಪ್ಪ ಅವರೇ ಮತ್ತು ನಿವೃತ್ತ ಅಧೀಕ್ಷಕ ಇಂಜಿನಿಯರ್ ಆದಂತಹ ಸನ್ಮಾನ್ಯ ಶಿವಣ್ಣ ಅವರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯರೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಈ ಕಾರ್ಯಕ್ರಮದ ಉದ್ಘಾಟನೆ ಅಂದರೆ ನನಗೊಂದು ರೀತಿಯ ಒಂದು ಅವಕಾಶ ಅಂತೇಳಿ ನಾನು ಭಾವಿಸ್ತೇನೆ. ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಮತ್ತು ಚಾರಿಟಬಲ್ ಟ್ರಸ್ಟ್ ಇದರ ಉದ್ದೇಶ ವಿಚಾರಗೋಷ್ಠಿ ಮತ್ತು ಯಾರೆಲ್ಲ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ನಿಜಕ್ಕೂ ಕೂಡ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಅಂತೇಳಿ ಆಯೋಜಕರಿಗೆ ನಾನು ಪ್ರಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ವಿಚಾರಗೋಷ್ಠಿಯಲ್ಲಿ ವಿಷಯ ಮಂಡನೆಗೆ ಸನ್ಮಾನ್ಯ ದಿನೇಶ್ ನೇಮಠ್ ಅವರು ಬಂದಿರತಕ್ಕಂಥದ್ದು ನಮ್ಮ ತುಮಕೂರಿನ ನಮ್ಮೆಲ್ಲರ ಒಂದು ಸುದೈವ ಅಂತೇಳಿ ನಾವೆಲ್ಲ ಭಾವಿಸ್ತೀವಿ. ಅವರು ಹಾಗಾಗಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ಬಂದು ಹೋಗ್ತಾರೆ. ಅವರು ಒಂದು ರೀತಿಯ ಎಲೆಮರೆಯ ಕಾಯಿ ಅಥವಾ ಹೂವು ಅಂತ ನಾವೇನು ಕರಿತೀವೋ ಅದಕ್ಕೆ ಅವರು ಅನ್ವಯ ಆಗ್ತಾರೆ. ಅವರು ಏನೇ ಅವರ ಒಂದು ವಿಷಯಗಳನ್ನು ಮಂಡನೆ ಮಾಡ್ತಕ್ಕಂಥದ್ದಕ್ಕೆ ನಿರ್ಭೀತಿಯಿಂದ ಆ ವಿಚಾರಗಳನ್ನು ಅವರು ಮಂಡನೆ ಮಾಡ್ತಕ್ಕಂಥದ್ದು ಅವರ ಒಂದು ಹುಟ್ಟು ಗುಣ. ಅದು ಸರಿ ತಪ್ಪು ಒಮ್ಮೊಮ್ಮೆ ಅವರು ನಿರ್ಭೀತಿಯಿಂದ ಹೇಳ್ತಕ್ಕಂಥ ವಿಚಾರಗಳು ಅವರ ವಿರುದ್ಧವೇ ಅದನ್ನು ಬಳಸ್ಕೊಳ್ತಕ್ಕಂಥ ಪ್ರಸಂಗಗಳು ಎಷ್ಟೋ ಬಂದಿವೆ ಅಂತೇಳಿ ನನ್ನ ಗಮನಕ್ಕಂತೂ ಇದೆ. ಅವರು ಈ ಒಂದು ವಿಷಯದಲ್ಲಿ ಈ ಸಮಕಾಲೀನ ಸಾಮಾಜಿಕ ರಾಜಕೀಯ ಸಾಂಸ್ಕೃತಿಕ ತಲ್ಲಣಗಳ ಬಗ್ಗೆ ಅವರು ಒಂದು ದಿವಸ ಎಲ್ಲ ಬೇಕಾದ್ರೂ ಮಾತಾಡ್ಬೋದು, ಅಷ್ಟು ಅನುಭವ ಸನ್ಮಾನ್ಯ ದಿನೇಶ್ ನೇಮಠ್ ಅವರಲ್ಲಿದೆ. ಮತ್ತು ಈ ಒಂದು ಸಂದರ್ಭದಲ್ಲಿ ಏನು ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ತುಂಬಾಳಿ ರಾಮಯ್ಯನವರು, ಕುಂದೂರು ತಿಮ್ಮಯ್ಯನವರು, ದೊರೆರಾಜರು ಮೂರು ಜನರು ಕೂಡ ನಾನು ಇವರ ಒಂದು ಕಾರ್ಯಚಟುವಟಿಕೆಗಳನ್ನು ಬಹಳ ದಶಕಗಳಿಂದ ನೋಡಿದ್ದೇನೆ, ವರ್ಷಗಳಿಂದ ದಶಕಗಳಿಂದ ನೋಡಿದ್ದೇನೆ. ಅವರು ಸಾಮಾಜಿಕ ಬದ್ಧತೆ ಮತ್ತು ಅವರು ಏನು ಮಾತಾಡ್ತಾರೆ ಮಾತಾಡಿದಂತೆ ನಡ್ಕೊಳ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರ್ತಕ್ಕಂಥವ್ರು ಅಂತೇಳಿ ನಾವು ಭಾಳ ಹೆಮ್ಮೆಯಿಂದ ಅವ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಇತ್ತೀಚೆಗೆ ತುಂಬಾಳಿ ರಾಮಯ್ಯನವರು ಕೊಟ್ಟಿಗೆ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಗೌರವವನ್ನು ಪಡೆದಿರ್ತಾರೆ.
ದೊರೆರಾಜುರವರು ಅಷ್ಟೇ, ಅವರು ಕೂಡ ಎಲ್ಲ ಯಾರು ಕೂಡ ತೋರಿಸ್ಕೊಳ್ಳೋಕ್ಕೆ ಹೋಗಲ್ಲ. ಕೆಲವೊಮ್ಮೆ ಅವರು ಏನನ್ನ ಸಮಾಜಕ್ಕೆ, ವಿಶೇಷವಾಗಿ ದಲಿತ ವರ್ಗಕ್ಕೆ ಏನೆಲ್ಲ ಅನಾನುಕೂಲಗಳು, ಅನ್ಯಾಯಗಳು ನಡೀತವೆ, ಅದನ್ನ ಜನರಿಗೆ ಮನವರಿಕೆ ಮಾಡ್ತಕ್ಕಂಥ, ಸಂಘಟನೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅವರು ಯಾವಾಗಲೂ ಕೂಡ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದನ್ನು ನಾನು ನೋಡಿದೆ. ಅವರು PU ನಲ್ಲಿ ಅಧಿಕಾರಿ ಆಗಿದ್ದಾಗಲೂ ಅಷ್ಟೇ, ಈ ನಮ್ಮ ಜಿಲ್ಲೆನಲ್ಲಿ ಎಲ್ಲೆಲ್ಲ ಅನ್ಯಾಯಗಳು ನಡೆಯುತ್ತೆ ಜಾತಿಯ ಆಧಾರದ ಮೇಲೆ, ಅದನ್ನೆಲ್ಲವನ್ನು ಕೂಡ ಅವರು ಸರಿಪಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಕುಂದೂರು ತಿಮ್ಮಣ್ಣ ಅಂತ ಹೇಳಿದ್ರೆ ಹೋರಾಟಗಾರ, ನಿರ್ಭೀತಿಯಿಂದ ಹೋರಾಟವನ್ನು ಮಾಡ್ತಕ್ಕಂಥದ್ದು. ಅವರು ಬಂದಿರತಕ್ಕಂಥದ್ದು ತಿಟ್ಟೂರು ತಾಲೂಕಿಂದ. ನಾನು 84ರಲ್ಲಿ ಮೊದಲನೇ ಬಾರಿ ತಿಮ್ಮಣ್ಣನ ಮಾತಾಡಿದ್ದು. ನಾನು 84ರಲ್ಲಿ ಅವ್ರ ಮನೆಗೆ ಒಂದು ರಾತ್ರಿ ಹೋಗಿದ್ದೆ. ಇವರು ಇದ್ರು ಮನೆಯಲ್ಲಿ ಯಾವುದೋ ಒಂದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂತ ಕಾಣಿಸುತ್ತೆ. ನಾವು ಹೋದಾಗ ಯಾಕೋ ಪರವಾಗಿ ಹೋಗಿದ್ದು. ನಾವು ಎಷ್ಟೊಂದು ಮಾತಾಡೋದು ಮನುಷ್ಯನ ಮನಸ್ಸು ಬೇರೆ ಇದೆ ಅಂತ ನಮಗೆ ತಿಳ್ಕೊಳ್ಳೋಕ್ಕೆ ಆಗಲಿಲ್ಲ. ಅಷ್ಟೊಂದು ಆಳವಾದಂತಹ ಮನುಷ್ಯ ಸನ್ಮಾನ್ಯ ಕುಂದೂರು ತಿಮ್ಮಣ್ಣವರು. ಅವ್ರ ಜೊತೆಯಲ್ಲಿ ಈಗಾಗಲೇ ಅವ್ರ ಮಗ ಮುರಳಿನೂ ಕೂಡ ಹೆಚ್ಚು ಆಸಕ್ತಿಯಿಂದ ಈ ಒಂದು ಹೋರಾಟದ ಬಗ್ಗೆ, ದಲಿತ ಸಂಘಟನೆಗಳ ಒಗ್ಗೂಡಿಕೆ ಮತ್ತು ಉದ್ದೇಶವನ್ನು ಸಾಕಾರಗೊಳಿಸಲಿಕ್ಕೆ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಕುಂದೂರು ತಿಮ್ಮಣ್ಣನವರು, ಅವರ ಕುಟುಂಬ, ಎಲ್ಲ ಸದಸ್ಯರು ಅವರು ಹೋರಾಟಗಾರರು ಇದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇವೆಲ್ಲವೂ ಕೂಡ ನಾವು ಒಬ್ಬ ಮನುಷ್ಯನನ್ನು ಗುರುತಿಸಿ ಆತನಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥದ್ದು ಆದಾಗ ಆತ ಇನ್ನೂ ಹೆಚ್ಚು ಆಸಕ್ತಿ ಮತ್ತು ಶಕ್ತಿ ಮತ್ತು ಇನ್ನೂ ಬಹಳ ಉತ್ತಮವಾದಂತಹ ಸೇವೆಯನ್ನು ಮಾಡಬೇಕು ಅಂತಕ್ಕಂಥದ್ದಕ್ಕೆ ಪ್ರೇರೇಪಣೆ ಈ ರೀತಿಯ ಸನ್ಮಾನಗಳನ್ನು ಮಾಡುವುದರ ಮೂಲಕ ಆಗುತ್ತೆ ಅಂತಕ್ಕಂಥದ್ದು ನಾನು ನಂಬಿರ್ತಕ್ಕಂಥ. ಹಾಗಾಗಿ ಅವರಿಗೆ ಗುರುತಿಸ್ತಕ್ಕಂಥದ್ದು, ಅವರು ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಈ ಹೋರಾಟದಲ್ಲಿ ತೊಡಗಿಸ್ಕೊಳ್ಳಿ ಅಂತಕ್ಕಂಥ ದೃಷ್ಟಿಯಿಂದ ಅಂತೇಳಿ ನಾನು ಅದು ಕೂಡ ಭಾವಿಸಿದ್ದೇನೆ. ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ 2 ಅಂಶಗಳನ್ನು ಪ್ರಸ್ತಾಪ ಮಾಡುವುದು. ಈ ಕೋಆಪರೇಟಿವ್ ರಿಸರ್ವೇಷನ್ಸ್ ಇದೆಯಲ್ಲ, ಇದಕ್ಕೆ ಜಾರಿಯಲ್ಲಿದೆ. ಜಾರಿಯಲ್ಲಿ ಇದ್ರೂ ಕೂಡ ಇನ್ನೂ ಸಂಪೂರ್ಣವಾಗಿ ಆಗ್ತಾ ಇಲ್ಲ. ಈಗ ರಿಸರ್ವೇಷನ್ ಅಂತ ಹೇಳಿದ್ರೆ ಹೇಗೆ ಅಂದ್ರೆ, ಈ ಚಿತ್ರದುರ್ಗ ಮುಂದಕ್ಕೆ ಹೋದ್ರೆ ಬರೀ ಒಂದು ಸಮುದಾಯ ಅಧಿಕಾರ ಇರಲಿರೋರು. ನಾಳೆ ಸಾಲವನ್ನು ಅವರೇ ತಗೊಳ್ತಾರೆ, ಸಾಲ ಮನ್ನಾ ಅವ್ರಿಗೆ ಆಗ್ತದೆ, ಬೇರೆಯವ್ರಿಗೆ ಯಾರು ಸಾಲವನ್ನು ಕೊಡೋದಿಲ್ಲ, ಮನ್ನಾ ಆಗುತ್ತೆ. ಇಲ್ಲಿಂದ ಕೆಳಗೆ ಹೋದ್ರೆ ಇನ್ನೊಂದು ಜಾತಿಯವರು ಪಟ್ಟಣದಲ್ಲೂ ಹಿಡ್ಕೊಂಡಿರ್ತಾರೆ. ನಾನು ಈ ಜಿಲ್ಲೆಯಲ್ಲಿ 1984ರಿಂದ ಪ್ರಯತ್ನ ಮಾಡಿದ್ರಿಂದ ಒಂದು 2 ದಶಕದ ನಂತರ ನಮ್ಮ ಜಿಲ್ಲೆಯಲ್ಲೂ ಕೂಡ ಸಾಮಾಜಿಕ ನ್ಯಾಯವನ್ನು ಜಾರಿ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸಂಸ್ಥೆಯಲ್ಲಿ ನಾನು ಪ್ರಯತ್ನ ಮಾಡಿದೆ. ನಮ್ಮ ಸಂಸ್ಥೆಯಲ್ಲಿ ನಾನು ದಿನೇಶ್ ಅವರೇ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹಕಾರ ಮಂತ್ರಿ ಇದ್ದಾಗ ಅವರು ಒಂದು ಆದೇಶ ಮಾಡಿದ್ರು, 30B ಅಂತ ಒಂದು ಆದೇಶ. ಆ ಆದೇಶ ಯಾರಾದರೂ ಕೂಡ ಉಲ್ಲಂಘನೆ ಮಾಡಿದ್ರೆ ಅಲ್ಲಿನ ಆಡಳಿತ ಮಂಡಳಿನ ಬರ್ಖಾಸ್ತು ಮಾಡಬಹುದು, ಅಷ್ಟೊಂದು ಪವರ್ಫುಲ್ ಆರ್ಡರ್. ಅದನ್ನು ನಮ್ಮ ಖರ್ಗೆ ಅವರು ಮಾಡಿದ್ರು. ಏನ್ ಮಾಡಿದ್ರು, ಸಾಲ ವಿತರಣೆಯಲ್ಲೂ ಕೂಡ ರಿಸರ್ವೇಷನ್ ಇತ್ತು. ಸಾಲ ನೀವು 100 ರೂಪಾಯಿ ಯಾರಿಗಾದ್ರೂ ಸಾಲ ಕೊಡಬೇಕಾದ್ರೆ SC STಗಳಿಗೆ 25% ಸಾಲ ಇರಲೇಬೇಕು, 10% ಹೆಣ್ಮಕ್ಳಿಗೆ ಇರಬೇಕು, ಮತ್ತೆ ಮುಖ್ಯದ 65% ಬೇರೆಯವರು ಕೊಡಬೇಕು ಅಂತಕ್ಕಂಥ ಆದೇಶ ಅವತ್ತೇ ಇತ್ತು. ಅವರ ಸರಿಸುಮಾರು 94ರಲ್ಲಿ ಅವರು ಸಹಕಾರ ಸಚಿವರು ಅಂತೇಳಿ ನಾನು ಅನ್ಕೊಳ್ತೇನೆ. ಆದರೆ ಅದು ಜಾರಿನೇ ಆಗಲಿಲ್ಲ. ನಾನು ಅಧ್ಯಕ್ಷ ಆದ ಮೇಲೆ ಅದನ್ನು ಕಟ್ಟುನಿಟ್ಟಾಗಿ ಜಾರಿನೂ ಮಾಡಿ ಇನ್ನೂ ಹೆಚ್ಚು ನಾನು ಪತ್ರಿಕೆಗಳಲ್ಲಿ ನೋಟಿಫಿಕೇಶನ್ ಕೊಟ್ಟು SCಗಳಾಗಲಿ STಗಳಾಗಲಿ ವುಮನ್ ಆಗಲಿ 5 ಗುಂಟೆ ಇರಲಿ 10 ಗುಂಟೆ ಇರಲಿ ಅರ್ಜಿ ಹಾಕಿ ನೀವು ಕೂಡ ಸಾಲ ಪಡೀರಿ ಅಂತೇಳಿ ಪೇಪರಲ್ಲಿ ಜಾಹೀರಾತನ್ನು ಕೊಟ್ಟು ನಾನು ಸಾಲ ಕೊಟ್ಟಂಥದ್ದು ನಮ್ಮ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ನಮ್ಮ ಜಿಲ್ಲೆ. ಹಾಗಾಗಿ ನಾನು ಸಚಿವನಾದ ಮೇಲೆ ಏನು ಸನ್ಮಾನ್ಯ ಸಿದ್ದರಾಮಯ್ಯವರು ಏನು ಅವಕಾಶ ಕೊಟ್ಟರು, ಆಗ ಈ ಸಮುದಾಯಗಳಿಗೆ ಏನಾದರೂ ಕೂಡ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾಮಿನೇಷನ್ ಮಾಡೋ ರೀತಿ ಮಾಡಿದೆ. ನಾಮಿನೇಷನ್ನಲ್ಲಿ
ಒಂದು ಕಾಲದಲ್ಲಿ ಇದ್ದಂಥದ್ದು 80ರ ದಶಕದಲ್ಲಿ ಇದ್ದಂಥದ್ದನ್ನು ತೆಗೆದಾಕ್ಬಿಟ್ಟಿಲ್ಲ. ನಾನು ಮತ್ತೆ ಆ ನಾಮಿನೇಷನ್ಗಳನ್ನು ತರಬೇಕು ಅಂತ ಪ್ರಯತ್ನ ಮಾಡಿದೆ. ಯಾಕೆಂದರೆ ಈ ಸಂದರ್ಭಕ್ಕೆ ಈ ವಿಚಾರ ಅಪ್ರಸ್ತುತ ಇದ್ದರೂ ಕೂಡ ನಮ್ಮಲ್ಲಿ ಮಾಹಿತಿಯ ಕೊರತೆ ಇರಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಪ್ರಸ್ತಾಪ ಮಾಡ್ತಾ ಇದ್ದೆ. ಆಗ ನಾನು ಈ ಒಂದು ಅಮೆಂಡ್ಮೆಂಟಲ್ಲಿ ಒಂದು SCಗೆ, ಒಂದು STಗೆ, ಒಂದು ಅದರ್ಸ್, ಈ ಮೂರರಲ್ಲಿ ಯಾರಾದರೂ ಒಬ್ಬರು ಹೆಣ್ಮಕ್ಳಿರ್ಬೇಕು. ಈ ರೀತಿಯ ಅಮೆಂಡ್ಮೆಂಟನ್ನು ನಾನು ಮಾಡಿಸ್ತಕ್ಕಂಥದ್ದು. ಇನ್ನು ಬಹಳ ಪ್ರಮುಖವಾಗಿ ಹೇಳಬೇಕು ಅಂದರೆ, ಈಗಾಗಲೇ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ರಿಸರ್ವೇಷನ್ ಇದೆ. ಅದೇ ಮಾದರಿನಲ್ಲಿ ಬರ್ತಕ್ಕಂಥ ಮಿಲ್ಕ್ ಸೊಸೈಟಿಗಳಿರಲಿ ಅಥವಾ ಇನ್ನೊಂದು ಯಾವುದೋ ಸಹಕಾರ ಸಂಸ್ಥೆ ಇರಲಿ, ಅದಕ್ಕೂ ಕೂಡ ಸರ್ಕಾರದ ಏನೆಲ್ಲ ಅನುಕೂಲಗಳನ್ನು, ಅಸಿಸ್ಟೆನ್ಸನ್ನು, ನೆರವನ್ನು ಪಡೆದಿರ್ತಾರೆ, ಅಲ್ಲಿ ಎಲ್ಲ ಈ ರಿಸರ್ವೇಷನ್ ಪ್ರಕಾರ ಅಧ್ಯಕ್ಷರು, ಉಪಾಧ್ಯಕ್ಷ ಚುನಾವಣೆಗಳು ಕೂಡ SC STಗಳಿಗೆ ರಿಸರ್ವೇಷನ್ ಲಾಗು ಮಾಡಿರ್ತಕ್ಕಂಥ ಕಾಯ್ದೆ ಇವತ್ತು ಜಾರಿಗಿದೆ. ಅದನ್ನು ನಾವು ಅನುಷ್ಠಾನಗೊಳಿಸ್ತಕ್ಕಂಥದ್ದನ್ನು ನಾವು ಹೆಚ್ಚು ಹೆಚ್ಚು ಆಗಬೇಕು. ಇದು ಆದಾಗ ಸರ್ಕಾರ ಸಂಸ್ಥೆಗಳಲ್ಲಿ ಈ ಒಂದು ಸಮುದಾಯಗಳು ಯಾರೆಲ್ಲ ಅದನ್ನು ಭಾಗದಿಂದ ಒಳಗಡೆ ಹೋಗ್ತಿರಲಿಲ್ಲ, ಹಾಗೆ ಅಂಥವ್ರಿಗೂ ಕೂಡ ಇವತ್ತು ಸಂಸ್ಥೆಗಳಲ್ಲಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಈ ಒಂದು ಧ್ವನಿಯಿಲ್ಲದ ಸಮುದಾಯಗಳಿಗೆ ಅವಕಾಶವನ್ನು ಕಲ್ಪಿಸಿದಂಥ ಕೆಲಸವನ್ನು ನಾನು ಮಾಡ್ತಕ್ಕಂಥದ್ದಕ್ಕೆ ಒಂದು ಅವಕಾಶ ದೊರಕಿತ್ತು. ಆ ಅವಕಾಶದ ಹಿನ್ನೆಲೆಯಲ್ಲಿ ಅದನ್ನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನಾನು ಭಾಳ ಹೆಮ್ಮೆಯಿಂದ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಮಚಂದ್ರಪ್ಪನವರು ಮಾತನಾಡುವಾಗ ಮೇಲ್ವರ್ಗ ಕೆಳವರ್ಗ ಅಂತಕ್ಕಂಥ ಪದ ಬಳಸಿದ್ರು. ನಿಜಕ್ಕೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥ ನೀವೆಲ್ಲ ಬುದ್ಧಿವಂತರಿದ್ದೀರಿ. 10 ಸಭೆ ಸಮಾರಂಭಗಳಲ್ಲಿ ನೀವು ನಿಮ್ಮ ಮಾತುಗಳನ್ನು, ನಿಮ್ಮ ಅನಿಸಿಕೆಗಳನ್ನು ನೀವು ಪ್ರಸ್ತಾಪ ಮಾಡ್ತೀರಿ. ಎಲ್ಲರೂ ಕೂಡ ಪದ ಬಳಕೆ ಮಾಡ್ಬೋದು. ಮೇಲ್ವರ್ಗ ಕೆಳವರ್ಗ ಅಂತೇಳಿ, ಮುಂದುವರೆದವರು ಹಿಂದುಳಿದವರು ಅಂತ ಹೇಳ್ಕೊಳ್ಳಿ. ಆದರೆ ನಮಗೆ ನಾವೇ ಕೆಳವರ್ಗ ಅಂತೇಳಿ ನಾವು ಯಾಕೆ ಬೆಳೆಸ್ಕೋಬೇಕು? ಇದನ್ನು ನಾನು ಸುತಾರ ಒಪ್ಪೋದಿಲ್ಲ. ನಾವು ಯಾವತ್ತು ಯಾರೆಲ್ಲ ಬಡವರು ಇರ್ತಾರೆ, ಯಾರೆಲ್ಲ ಅಸಹಾಯಕರಿರ್ತಾರೆ, ಧ್ವನಿಯಿಂದ ಸಮುದಾಯ ಇರ್ತಾರೆ, ಅವ್ರು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಮೋಸ ಮಾಡ್ತಕ್ಕಂಥದ್ದು, ಅನ್ಯಾಯ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು, ದ್ರೋಹ ಮಾಡ್ತಕ್ಕಂಥದ್ದು ಯಾರು ಮಾಡಲ್ಲ. ಅದಕ್ಕೋಸ್ಕರ ನಾವು ಗುಣದಲ್ಲಿ ಎಲ್ರಿಗಿಂತ ದೊಡ್ಡವರಿದ್ದೇವೆ. ಹಾಗಾಗಿ ನಾವು ಯಾಕೆ ಕೆಳವರ್ಗ ಅಂತ ಹೇಳ್ಕೋಬೇಕು? ನಮ್ಮನ್ನು ನಾವೇ ಆ ರೀತಿ ಬೆಳೆಸ್ಕೊಳ್ತಕ್ಕಂಥದ್ದು ಸರಿಯಾದಂಥ ಚಿಂತನೆ ಅಲ್ಲ. ಯಾಕಂದರೆ ಎಲ್ಲ ಬುದ್ಧಿವಂತರಿದ್ದೀರಿ. ಮುಂದೆ ಕೂತಿರೋರು ನಮಗಿನ್ನ ಬುದ್ಧಿವಂತರಿದ್ದೀರಿ. ಅದರ ಕೃಷ್ಣಮೂರ್ತಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ನಮ್ಮ ಬಾಲಗುರು, ಅವ್ರದ್ದೇ ಹೋರಾಟ ಇದ್ದೇ ಇರ್ತದೆ. ಸೊ ಹೀಗಾಗಿ ನಾವು ಅದನ್ನು ವರ್ಣನೆ, ನಾವು ಮಾತಾಡಿ ಭಾಷೆ ಬಳಸುವಾಗ ಆ ಒಂದು ಮಾತನ್ನು, ಭಾಷೆಯನ್ನು ಬಳಸ್ತಕ್ಕಂಥದ್ದಕ್ಕೆ ನಾನು ಸುಧಾರ ಒಪ್ಪೋದಿಲ್ಲ. ಮುಂದಿನ ತೀರ್ಮಾನಗಳಲ್ಲಿ ಮಾತನಾಡ್ತಕ್ಕಂಥವರು ನಿಜಕ್ಕೂ ಆ ಪದ ಬಳಕೆ ಆಗಬಾರ್ದು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಈ ದಲಿತ ಸಂಘರ್ಷ ಸಮಿತಿಯ ಹೋರಾಟ ಇದು ಸರಿಯಾಗಿ ಒಳ್ಳೆ ದಿಕ್ಕಿನಲ್ಲಿ ಆ ಹೋರಾಟವನ್ನು ನಡೆಸಿದಾಗ ನಾವು ಬೇರೆ ಸಮುದಾಯದ ಪ್ರೀತಿ ವಿಶ್ವಾಸವನ್ನು ಗಳಿಸುವ ರೀತಿಯಲ್ಲಿ ಇರಬೇಕು. ನಾವು ನಮಗಿರ್ತಕ್ಕಂಥ ಅಧಿಕಾರ, ನಮಗಿರ್ತಕ್ಕಂಥ ಹಕ್ಕನ್ನು ಬೇರೆಯವರಿಗೆ ತೊಂದರೆ ಕೊಡಲಿಕ್ಕೆ ಬಳಸಬಾರ್ದು. ನಮ್ಮ ಹಕ್ಕನ್ನು ನಾವು ಪ್ರತಿಪಾದನೆ ಮಾಡೋಣ, ನಾವು ನ್ಯಾಯ ಪಡೆಯೋಣ. ಆದರೆ ಆ ದಿಕ್ಕಿನಲ್ಲಿ ಇರ್ತಕ್ಕಂಥ ಕಾಯ್ದೆಯನ್ನು ತಿರುಚಿ ಬೇರೆಯವರ ದ್ವೇಷವನ್ನು ಕಟ್ಕೊಳ್ತಕ್ಕಂಥ ರೀತಿಯಲ್ಲಿ ಆಗಬಾರದು ಇರ್ತಕ್ಕಂಥ ನನ್ನ ಯುವಕ ಮಿತ್ರರಲ್ಲಿ ನನ್ನ ಮನವಿ. ಇದನ್ನು ಬಹಳಷ್ಟು ಜನ ಯುವಕರು ಇರುವುದನ್ನು ನಾವು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಸಂದರ್ಭಗಳನ್ನು ನಮ್ಮಲ್ಲಿ ಗಮನಕ್ಕೆ ಬರ್ತವೆ. ಅದು ಆಗಬಾರದು ಅಂತಕ್ಕಂಥದ್ದು. ಯಾಕೆಂದರೆ ನಾವು ನಮ್ಮ ಹಕ್ಕಿಗೆ ಹೋರಾಟ ಮಾಡೋಣ. ನಮ್ಮ ಮೇಲೆ ಯಾವ್ದಾದ್ರು ದಬ್ಬಾಳಿಕೆ, ಹಿಂಸೆ ಮಾಡ್ತಕ್ಕಂಥ ಸಂದರ್ಭಗಳು ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನು ಪಡಿತಕ್ಕಂಥದ್ದು. ಈಗ ಎಷ್ಟೋ ಸಾರಿ ನಾನು ನೋಡ್ತೇನೆ, ನಮ್ಮ ಈ ದಲಿತ ಸಂಘಟನೆ ಯುವಕರನ್ನೇ ಬೇರೆಯವ್ರ ಪರ ಬಂದ್ಬಿಡ್ತಾರೆ. ದಲಿತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಅವರೇ ಬಂದ್ಬಿಡ್ತಾರೆ ಕೆಲವು ಸ್ವಾರ್ಥಕ್ಕೋಸ್ಕರ. ಅದು ನಿಜಕ್ಕೂ ಕೂಡ ಆಗಬಾರ್ದು ಅಂತಕ್ಕಂಥ ಎಚ್ಚರಿಕೆಯನ್ನು ನಾವೆಲ್ಲ ವಹಿಸ್ತೇವೆ.
ಏನೋ ಅಪ್ಪಿತಪ್ಪಿ ಅಕ್ಷರ ನಾವೇ ಕಲಿತುಬಿಟ್ಟಿದ್ದೀವಲ್ಲ, ಆ ಅಕ್ಷರ ಜ್ಞಾನದ ಆಧಾರದ ಮೇಲೆ ಸಮುದಾಯಕ್ಕೆ ನ್ಯಾಯವನ್ನು ದೊರಕಿಸ್ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಈ ಪೂಜೆ ಪುರಸ್ಕಾರದ ಬಗ್ಗೆ ನಾನು ಹರಿಹರದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ. ಹರಿಹರದಲ್ಲಿ ಈ ನಮ್ಮ ಕಾಲೋನಿಯಿಂದ ನಮ್ಮ ದೊರೆರಾಜು ಹೋಗಬೇಕು, ಎಷ್ಟು ಜನ ಆಫೀಸರ್ಸ್ಗಳು ಅಲ್ಲಿ ಆಗಿದ್ದಾರೆ, ಯಾರು ಒಬ್ರು ವಾಸ ಮಾಡಲ್ಲ ಎಕ್ಸೆಪ್ಟ್ ದೊರೆರಾಜು. ಇವ್ರು ಮಾತ್ರ ಅಲ್ಲೇ ವಾಸ ಮಾಡ್ತಾರೆ. ಈಗ ಇಬ್ಬರು ಮೂರ್ತಿಗಳು ಇರೋದೆಲ್ಲ ಎಲ್ಲ ಅಸಿಸ್ಟೆಂಟ್ ಕಮಿಷನರ್ ಆದ್ರಲ್ಲ, ಆ ಬೆಳಿಗ್ಗೆ ಸೋಮೇಶ್ ಎಕ್ಸ್ಟೆನ್ಷನ್ ಮನೆ ಮಾಡ್ಕೊಂಡು ಈ ಥರ ಆಗ್ಬಾರ್ದು. ನಾವು ನಿಂತಾಗ ನಮಗೆ ಗೊತ್ತಾಗ್ತದೆ, ಎಲ್ಲ ಬಂದಿರ್ಬೋದೇನೋ ಮುಕ್ತಿಗಳಿಗೆ ಗೊತ್ತಿಲ್ಲ. ಆದರೆ ಎಕ್ಸ್ಟೆನ್ಷನಲ್ಲಿ ಮನೆ ಮಾಡ್ಕೊಂಡು ಹೊರಟೋಗ್ಬೇಕು, ಕಾಲೇಜಿನಲ್ಲಿ ವಾಸ ಮಾಡಲೇ ಇಲ್ಲ. ದೊರೆರಾಜ್ ಮಾತ್ರ ಎಲ್ಲ ಕಾಲದಲ್ಲೂ ಅಲ್ಲೇ ವಾಸ ಮಾಡ್ಕೊಂಡಿದ್ದಾರೆ. ಅದು ಅವರ ಒಂದು ದೊಡ್ಡತನ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳಲಿಕ್ಕೆ ಹೊರಟಿದ್ದು ಇನ್ನೊಂದು ವಿಶೇಷವಾದ ಏನಂದರೆ, ಹರಿಹರದಲ್ಲಿ ಈ ದಲಿತರಲ್ಲೇ ಇವತ್ತು ಹೋಮ ಹವನ ಇವೆಲ್ಲ ಮಾಡಲಿಕ್ಕೆ ಹೊರಟ್ಬಿಟ್ಟಿದ್ವಿ. ನಾವೇ ಜಾಸ್ತಿ ಮಾಡೋದು ಬೇರೆಯವ್ರಿಗಿಲ್ಲ. ಆದರೆ ಯಾರು ಅನ್ಯತಾ ಭಾವಿಸಬಾರ್ದು. ಯಾರಾದರೂ ಒಬ್ಬ ಬ್ರಾಹ್ಮಣ ಈ ರಾಜ್ಯದಲ್ಲಿ ಎಲ್ಲಾದ್ರೂ ₹1 ಊದ್ಗಡ್ಡೆ ಆಗಲಿ, ₹1 ಕರ್ಪೂರ ಆಗಲಿ ತೆಗೆದುಕೊಂಡಿರೋದು ಉದಾಹರಣೆಗೆ ತೋರಿಸಿ ನಾವು. ಎಲ್ಲ ನಮ್ಮದೇ ಖರ್ಚು ಮೊದಲು ಮಕ್ಕಳಾಗಿ ಅವ್ರ ತಗೋತಾರೆ. ಹೌದಾ ಅಲ್ವಾ? ಇದು ನಾನು ಹೇಳೋದು ಸರಿ ತಪ್ಪು ಅಂತ ಹೇಳ್ತಕ್ಕಂಥದ್ದಲ್ಲ, ಅದು ಬಂದಿರ್ತಕ್ಕಂಥ ಪದ್ಧತಿ. ಆದರೆ ಇವತ್ತು ಹೆಚ್ಚು ನಾವೇ ದೈವಭಕ್ತರಾಗ್ಬಿಟ್ಟಿದ್ದೀವಿ. ಇವತ್ತು ಹೋಮ ಮಾಡಿಸೋದು ನಾವೇ, ಹವನ ಮಾಡಿಸೋದು ನಾವೇ, ಕಾಣಿಕೆ ಕೊಡೋದು ನಾವೇ. ಇದು ಎಲ್ಲಿ ದಲಿತ ಸಂಘರ್ಷ ಸಮಿತಿ ಉದ್ದೇಶ ಅಲ್ಲ. ಅದನ್ನು ನಮ್ಮಲ್ಲಿ ಯಾರು ಉಳ್ಳವರು ಇರ್ತಾರಲ್ಲ ಅವರು ಅರ್ಥ ಮಾಡ್ಕೋಬೇಕು. ಬೇರೆ ವಿಚಾರ. ಅದಕ್ಕೆ ಎಲ್ಲ ಬ್ರಾಹ್ಮಣರು ಸ್ಟ್ರೈಕ್ ಮಾಡಿಬಿಟ್ರು ನನ್ನ ಮೇಲೆ, ಹಿಂಗೆಲ್ಲ ಅದು ಬಿಟ್ರು ಅಂತ. ನಾನು ಸತ್ಯ ಹೇಳಿದ್ರೆ ಅಸತ್ಯ ಹೇಳಿದ್ರೆ ನೀವೇ ಲೆಕ್ಕಾಚಾರ. ಸತ್ಯ ಇದ್ರೆ ಸರಿ, ಅಸತ್ಯ ಇದ್ರೆ ತಿದ್ಕೊಳ್ಳೋಣ, ನಂಬೇಕಾದ್ರೆ ಬದಲಾಯಿಸ್ಕೊಳ್ಳೋಣ, ನಂಬೇಕಾದ್ರೆ ಇಟ್ ಈಸ್ ಆಲ್ ಸಬ್ಜೆಕ್ಟ್ ಟು ಕರೆಕ್ಷನ್. ಸೊ ಈ ರೀತಿ ನಾವು ಯಾವತ್ತೂ ಕೂಡ ವಾಸ್ತವ ಸತ್ಯವನ್ನು ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ನಾವು ಮಾಡಬೇಕು. ನಾವು ಯಾವತ್ತೂ ಕೂಡ ವಾಸ್ತವಿಕತೆಗೆ ದೂರ ಹೋಗ್ಬಾರ್ದು. ವಾಸ್ತವ ಸಂಗತಿಗಳನ್ನು ನಿರ್ಭೀತಿಯಿಂದ ಹೇಳ್ತಕ್ಕಂಥ ಪರಿಪಾಠ ನಮ್ಮಲ್ಲಿ ಬರಬೇಕು. ಮುಂದೆ ಏನಾಗ್ತದೋ ನೋಡ್ಕೊಳ್ಳೋದು. ನಮ್ಮ ಮುಂದಿನ ಚಿತ್ರಣ ಯಾರ ಮುಂದೆನೂ ಇರೋದಿಲ್ಲ. ಅದು ಏನೇನು ಆಗಬೇಕು ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೋಸ್ಕರ ನಾವು ಅಂಜಿ ಸತ್ಯವನ್ನು ಹೇಳ್ತಕ್ಕಂಥದ್ದಕ್ಕೆ ಮರೆಮಾಚಬಾರದು. ಇದು ನಮ್ಮಲ್ಲಿ ಎಲ್ಲ ಯುವಕರಲ್ಲೂ ಬರ್ತಕ್ಕಂಥ ಅಂಶಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಏನೆಲ್ಲ ಸಂಗತಿಗಳು ವಿಚಾರಗಳಿದ್ದಾವೆ, ಈ ಹೋರಾಟಗಾರರ ಮನಸ್ಥಿತಿ ಮತ್ತು ಅವರ ಒಂದು ಉದ್ದೇಶಗಳೇನಿದ್ದಾವೆ, ಇಂದಿನ ಯುವ ಪೀಳಿಗೆಗೆ ನಾವು ಮನವರಿಕೆ ಮಾಡಬೇಕು. ಇವತ್ತು ಯಾವತ್ತೂ ಕೂಡ ನಾವು ಇಂದಿನ ಇತಿಹಾಸವನ್ನು ತಿಳಿದಾಗ ಮಾತ್ರ ಮುಂದೆ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ನಾವು ಇತಿಹಾಸವನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಇಂದಿನ ಯುವಕರಲ್ಲಿ ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ತಪ್ಪೇನು. ಎಷ್ಟೋ ಜನ ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ದೇವರಾಜ ಅರಸು ಭೂ ಸುಧಾರಣೆ ಕಾಯ್ದೆಯನ್ನು ತಂದರು. ಆ ಭೂ ಸುಧಾರಣೆ ಕಾಯ್ದೆ ಕಮ್ಯುನಿಸ್ಟ್ ರಾಜ್ಯಗಳಲ್ಲೂ ಕೂಡ ಅಷ್ಟೊಂದು ಕ್ರಾಂತಿಕಾರಿಕವಾಗಿ ಆ ಕಾಯ್ದೆ ಬರಲಿಲ್ಲ. ನಮ್ಮ ರಾಜ್ಯದಲ್ಲಿ ಬಂದಷ್ಟು ಕ್ರಾಂತಿಕಾರಿಕ ಕಾಯ್ದೆ 9th ಶೆಡ್ಯೂಲ್ನಲ್ಲೂ ಕೂಡ ಸೇರಿಸಿದಂಥದ್ದು. ಇವತ್ತು ಒಂದು ಲ್ಯಾಂಡ್ ಟ್ರಿಬ್ಯುನಲಲ್ಲಿ ಒಂದು ಜಡ್ಜ್ಮೆಂಟ್ ಬರೆದ್ರೆ ಆ ಜಡ್ಜ್ಮೆಂಟ್ಸ್ ಅನ್ನು ಮಾಡಿಫೈ ಮಾಡೋಕ್ಕೆ ಹೈಕೋರ್ಟ್ಗೆ, ಸುಪ್ರೀಂ ಕೋರ್ಟ್ಗೂ ಪವರ್ಸ್ ಇಲ್ಲ. ಮತ್ತೆ ಲ್ಯಾಂಡ್ ಟ್ರಿಬ್ಯುನಲ್ ಮುಂದೆನೇ ಬರಬೇಕು. ಆ ರೀತಿಯ ಒಂದು ಕಾಯ್ದೆಯನ್ನು ತಂದು ಇವತ್ತು ನಮ್ಮ ಮಕ್ಕಳಿಗೆ ಕೇಳಿ ಯಾವ್ದಾದ್ರು ಭೂ ಸುಧಾರಣೆ ಕಾಯ್ದೆ ಯಾರು ತಂದಿದ್ದು ಅಂತ ಯಾವಾಗಲೂ ಬಂತು ಬಿಡಿ ಸಾರ್ ಒಂದೇ ಸರಿಗೆ. ಆ ಕಾಯ್ದೆ ಲಾಭ ಪಡೆದವರೆಲ್ಲ ಈ ಮಂಗಳೂರಿನವರು, ಸೌತ್ ಕೇಂದ್ರ, ನಾರ್ತ್ ಕೇಂದ್ರ ಇವರೇ ಆ ಕಾಯ್ದೆ ಲಾಭ ಪಡೆದವರು. ಕಳ್ಕೊಂಡವ್ರು ಯಾರಪ್ಪ ಅಂತ ಬ್ರಾಹ್ಮಣರು, ಹೆಗ್ಡೆಗಳು, ಜೈನರು ಕಳ್ಕೊಂಡ್ರು. ಇವತ್ತು ಯಾರೆಲ್ಲ ಭೂಮಿ ಕೊಡೋದಿಲ್ಲ, ಕಾಂಗ್ರೆಸ್ ಪಕ್ಷ ದೇವರಾಜ ಅರಸೂರವರ ಬಂದಂಥ ಕಾಯ್ದೆ, ಇವತ್ತು ಅವರೆಲ್ಲ ಕಾಂಗ್ರೆಸ್ಗೆ ದೇವರಾಜ ಅರಸು ವಿರುದ್ಧ. ಅವ್ರು ಯಾರು ಭೂಮಿ ಕಳ್ಕೊಂಡು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ಮಕ್ಕಳಿಗೆ ಇತಿಹಾಸ ಸರಿಯಾಗಿ ಗೊತ್ತಿರಲಿಲ್ಲ, ಅವ್ರು ಯಾರು ಹೋಗ್ತಾ ಇರಲಿಲ್ಲ. ಅವ್ರಿಗೆ ಇತಿಹಾಸದ ಕೊರತೆ ಆ ಮಕ್ಕಳಲ್ಲಿ ಬಂದ ಹಿನ್ನೆಲೆಯಲ್ಲಿ ಇವತ್ತು ಆ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪೇನಾಗುತ್ತೆ. ಹೌದಲ್ಲ ಸುರೇಶ್ ಅವರ? ಸೊ ಅದಕ್ಕೋಸ್ಕರ ನಮ್ಮ ಮಕ್ಕಳಲ್ಲಿ ನಮ್ಮ ಇತಿಹಾಸ, ಮುಂದೆ ನಮ್ಮ ಗುರಿ
ಏನಿದೆ ಅಂತಕ್ಕಂಥದ್ದನ್ನು ಮನವರಿಕೆ ಮಾಡಬೇಕು. ನಾವು ಏನು ಸಂಘಟನೆ ಮಾಡ್ತಕ್ಕಂಥ ನನ್ನ ಸ್ನೇಹಿತರು ಇದ್ದೀರಿ, ನೀವು ಆ ದಿಶೆಯಲ್ಲಿ ಚಿಂತನೆಯನ್ನು ಮಾಡಬೇಕು. ನಮ್ಮ ಯಾರೆಲ್ಲ ವಿದ್ಯಾರ್ಥಿಗಳಿರ್ತಾರೆ ಆ ಮೂಲಕ ನಾವೆಲ್ಲ ವಿದ್ಯಾರ್ಥಿ ನಾಯಕರಿದ್ದಾಗ 67-68ರಿಂದಲೇ ನಾವೆಲ್ಲ ವಿರೋಧ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು, ಎಲ್ಲಿ ಅನ್ಯಾಯ ನಡೆಯುತ್ತೆ ಅನ್ಯಾಯವನ್ನು ಪ್ರತಿಭಟಿಸ್ತಕ್ಕಂಥದ್ದು, ಈ ಧ್ವನಿ ಇಲ್ಲದ ಸಮಾಜಗಳಿಗೆ ಧ್ವನಿಯನ್ನು ಕೊಡ್ತಕ್ಕಂಥದ್ದು, ಅಸಹಾಯಕ ಸಮುದಾಯಗಳಿಗೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಾವು ಅಲ್ಲಿಂದ ಕೂಡ ಬೆಳೆಸ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತು ದುರ್ಬಲ ವರ್ಗಗಳ ಏಳಿಗೆಗೆ ಶ್ರಮಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನು ನಮ್ಮಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಆ ರೀತಿಯ ಒಂದು ಪರಿಸ್ಥಿತಿಯನ್ನು ಮೂಡಿಸ್ಲಿಕ್ಕೆ ಇವತ್ತಿನ ಯುವಕರು ಯುವತಿಯರಲ್ಲಿ ನಾವು ಇನ್ನೂ ಹೆಚ್ಚು ಚಿಂತನೆಗಳು ಆಗಬೇಕು. ಅವರು ಕೂಡ ಈ ದಿಸೆಯಲ್ಲಿ ಯೋಚನೆಯನ್ನು ಮಾಡಿ ಈ ಒಂದು ರೀತಿಯಲ್ಲಿ ತನ್ನ ಜೀವನದ ದಿನಗಳನ್ನು ಕಳೀತಕ್ಕಂಥ ರೀತಿಯಲ್ಲಿ ಆದಾಗ ಮಾತ್ರ ಸಮಾಜದಲ್ಲಿ ನಮ್ಮ ಅನಿಸಿಕೆಗಳು ಮತ್ತೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅದನ್ನು ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ನಾನಿನ್ನೂ ಅವ್ರ ಮಾತುಗಳನ್ನು ಕೇಳ್ತಕ್ಕಂಥದ್ದಕ್ಕೆ ಅವಕಾಶ ಆಗಿ ಹೆಚ್ಚು ಸಮಯ ತೆಗೆದುಕೋಬಾರ್ದು ಅಂತ ಹೇಳಿ ಇವತ್ತು ಏನು ಅಭಿನಂದನೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬಂದಿರತಕ್ಕಂಥ 3 ಜನರು ಕೂಡ ಹೋರಾಟಗಾರ. ಅವರ ಹೋರಾಟದ ಪರವಾಗಿ ಇವತ್ತು ಸಮಾಜದಲ್ಲಿ ಸ್ಥಾನಮಾನ ಗೌರವಗಳನ್ನು ದೊರಕಲಿಕ್ಕೆ ಸಾಧ್ಯ ಆಗಿದೆ. ಅವರೆಲ್ಲರೂ ಕೂಡ ಇನ್ನು ಆಯಸ್ಸು ಕೂಡ ಹೆಚ್ಚಾಗಿ ಇನ್ನೂ ಹೆಚ್ಚು ಕೀರ್ತಿವಂತರು ಕೂಡ ಆಗಲಿ ಅಂತೇಳಿ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸಿ, ಮತ್ತು ಮುಂಭಾಗದಲ್ಲಿ ಬಹಳಷ್ಟು ಜನ ಪ್ರಮುಖರಿದ್ದೀವಿ. ನೀವೆಲ್ಲ ನಮಗಿಂತ ಜಾಸ್ತಿ ಭಾಷಣ ಮಾಡೋ ಶಕ್ತಿ ಇರೋಲ್ಲ. ಲಕ್ಷ್ಮಣ್ ದಾಸ್ಗೆ ಅವರಿಗೆ ನಾವು ಅವರ ಒಂದು ಪಾಂಡಿತ್ಯ ಇದೆಯಲ್ಲ, ನಾನು ಸ್ವಲ್ಪ ಟಿವಿನಲ್ಲಿ ಅವರು ಸಂದರ್ಶನ ಕೇಳಿದೆ. ಟಿವಿಯಿಂದ ಯಾವುದೋ ರಮೇಶ್ ನಡೆಸ್ತಾನಲ್ರಿ, ಆ ಕಾರ್ಯಕ್ರಮದಲ್ಲಿ ಪೂರ್ಣ ನೋಡಿದೆ. ವೀಕೆಂಡ್ ವಿತ್ ರಮೇಶ್ ಅದರಲ್ಲಿ ನೋಡಿದೆ ನಾನು. ಅವರ ಒಂದು ವಿದ್ವತ್ ಇದೆಯಲ್ಲ, ಆ ವಿದ್ವತ್ತನ್ನು ನಮ್ಮಲ್ಲಿ ಗುರುಸೋದೇ ನಾವು ಸಿದ್ದರಾಮಯ್ಯ ಹೇಳ್ತಾರಲ್ಲ, ಈ ಹಿಂದುಳಿದ ಸಮುದಾಯಗಳು ದಲಿತ ಸಮುದಾಯಗಳಲ್ಲಿ ನಮಗಿಂತ ಹೆಚ್ಚು ಬುದ್ಧಿವಂತ ಇರ್ತಾನೆ. ಅವ್ರಿಗೆ ನಾವು ಕರೆಯೋದೇ ದಾನ ಯಾವಾಗ ಬಂದ ಅಂತ ಕರೀತೀವಿ. ಇನ್ಯಾವುದೋ ಮುಂದುವರೆದ ಸಮಾಜದಲ್ಲಿ ಗಂಡನ ಮಗ ಎದೆ ಸಿಳಿದ್ರೆ 2 ಲಕ್ಷ ಇರೋದಿಲ್ಲ, ಅವ್ರ ಮಧ್ಯದಾಗ ಬನ್ನಿ ಸ್ವಾಮಿ ಕೂತ್ಗಳಿಂದ ಕೊಂಡಿಸ್ತೀವಿ. ನಾವು ಕೊಡೋ ವಿದ್ಯೆಗೆ ಗೌರವ ನಮ್ಮಲ್ಲೇ ಯಾವ ರೀತಿ ಮನಸ್ಥಿತಿ ಇದೆ ಅಂತಕ್ಕಂಥದ್ದಕ್ಕೆ ಅದು ಒಂದು ಒಳ್ಳೆ ದೊಡ್ಡ ಉದಾಹರಣೆ. ನಮ್ಮ ಲಕ್ಷ್ಮಣದಾಸ್ನವರು ನೋಡಿದಾಗ ನನಗೆ ಬಹಳ ಗೌರವ ಪ್ರೀತಿನೂ ಕೂಡ ಇದೆ. ಅಂದಾಕ್ಷಣಿಗೆ ಯಾರಿಗೂ ಇಲ್ಲ ಅಂತೇಳಿ ತಿಳ್ಕೊಂಡ. ಈ ಬಾಲಕೃಷ್ಣ ಮುಂದೆ ಕೂತ್ಕೊಳ್ಳೋರು ಹಿಂದೆ ಕೂತ್ಬಿಟ್ಟವ್ರು. ಅದಕ್ಕೆ ನಾನು ಹೇಳ್ತಾ ಇದ್ದೆ ಡಾಕ್ಟ್ರಿಗೆ, ಯಾಕಂದ್ರೆ ಬಾಲಕೃಷ್ಣ ಅವರು ಕೂತ್ಕೊಂಡ್ರೆ, ಯಾಕಂದ್ರೆ ಹಿಂದೆಗಡೆ ಕೂತ್ರೆ ಚೆನ್ನಾಗಿ ಕೇಳಿಸ್ಕೊಳ್ಬೋದು, ಮತ್ತೆ ಎಲ್ಲ ಕಾಣ್ತಾರೆ ಅಂತ ಕೂತಿದ್ದೆ ಅಂತ ಅನ್ಕೊಳ್ತೀನಿ ನಾನು. ಸೊ ಏನೇ ಇರಲಿ, ನಾವೆಲ್ಲ ಸಂಘಟಿತರಾಗಬೇಕು. ಈ ರೀತಿಯ ಸಮಾವೇಶಗಳು ಗೋಷ್ಠಿಗಳು ಬೇರೆ ಯಾವುದೇ ರೂಪದಲ್ಲಿ ಆಗಬೇಕು, ಹೆಚ್ಚು ಹೆಚ್ಚು ನಡಿಬೇಕು. ಅಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಸಕಾರಾತ್ಮಕವಾಗಿ ಮಾತನಾಡ್ತಕ್ಕಂಥವರು ಮಾತುಗಳ ಆಡಬೇಕು, ನಾವೆಲ್ಲ ಕೇಳಬೇಕು. ಆ ದಿಸೆಯಲ್ಲಿ ಮುಂದಿನ ದಿನಗಳನ್ನು ನಾವು ಕಾರ್ಯರತ ಆಗಬೇಕು ಅಂತಕ್ಕಂಥ ಆಶಯ ಈ ಒಂದು ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರಲ್ಲಿ ಬರಲಿ ಇನ್ನೂ ಹೆಚ್ಚು ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಈ ಸಮಾರಂಭವನ್ನು ಈ ಗೋಷ್ಠಿಯನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಹೊರಹೊಮ್ಮದಂತವರು ಕರ್ನಾಟಕದ ಹೊರಗಡೆ ನಮಗೆ KNR ಕೂಡ ಒಬ್ಬರು. ಅವ್ರಿಗೆ ಈ 2 ಸಂಸ್ಥೆಗಳು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಚರಕ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸನ್ಮಾನ. ಈ ಕಾರ್ಯಕ್ರಮ ಮುಗಿಬೇಕಿತ್ತು, ಕಾಣಬೇಕು 12:30 ಆಯಿತು. ನಾನು ಸರಿಯಾಗಿ 10:30ಗೆ ಬಂದಿದ್ದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು ಒಂದು 10 ಮಂದಿ ಮಾತನಾಡಲಿಕ್ಕೆ ಇದ್ದಾರೆ. ಎಲ್ಲರೂ 1 ಗಂಟೆ ಮಾತಾಡಿದರೆ ಸಂಜೆ ಆಗುತ್ತೆ. ಅದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಈಗಾಗಲೇ ನನ್ನ ಜೊತೆ ನಾವೆಲ್ಲ ಟೈರ್ಡ್ ಸೀನಿಯರ್ ಸಿಟಿಸನ್ಗಳು, 2 ಯುವ ಕ್ರಾಂತಿಕಾರಿಗಳ ರವಿಕುಮಾರ್ ಪಾಟೀಲ್ ಮತ್ತು ವಿ ಎನ್ ನರಸಿಂಹಮೂರ್ತಿ ಅವರು ಮಾತಾಡಿದ್ದಾರೆ. ನನಗೆ ದೊಡ್ಡ ಒಂದು ಈ ವಿಷಯಗಳನ್ನು ಕೊಡುವವರು ಬಹಳ ಸುಲಭದಲ್ಲಿ ಕೊಟ್ಟುಬಿಡ್ತಾರೆ, ಮಾತನಾಡುವುದು ಕಷ್ಟ.
ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ ತಲ್ಲಣಗಳು. ಬಹುಶಃ ಇದೊಂದು ಮೂವರಿಗೆ ಒಂದನ್ನು ಹಂಚಿಕೊಟ್ಟು ಬಿಟ್ಟಿದ್ರೆ, ಒಬ್ಬರು ಸಾಮಾಜಿಕ, ಒಬ್ಬರು ರಾಜಕೀಯ, ಒಬ್ಬರು ಸಾಂಸ್ಕೃತಿಕ ಅಂತ ಮಾತಾಡಿ ನಿಲ್ಲಿಸ್ಬಿಟ್ಟು ಎಲ್ಲವನ್ನು ಸೇರಿಸಿ ಒಂದು 15-20 ನಿಮಿಷದಲ್ಲಿ ಮಾತಾಡೋದು ಬಹಳ ಕಷ್ಟದ ಕೆಲಸ. ಅದರಿಂದ ನಿಮ್ಮ ನಿರೀಕ್ಷೆಯನ್ನು ನಾನು ಎಷ್ಟು ನಿಜ ಮಾಡ್ತೇನೆ ಗೊತ್ತಿಲ್ಲ. ಅದರ ಜೊತೆಗೆ 3 ಹಿರಿಯರಿಗೆ ಸನ್ಮಾನ ಹಮ್ಮಿಕೊಂಡಿದ್ದಾರೆ. ನಾನು ತುಮಕೂರು ಒಂಥರ ನನಗೆ ತವರು ಮನೆ ಇದ್ದಾಗ, ನಾನು ಇಲ್ಲೊಂದು 5 ವರ್ಷ ಇದ್ದೆ. ನಾನು ಸ್ವಲ್ಪ ಹಳೆ ಮುಖ ಇಲ್ಲಿ. ಪ್ರತಿ ಸಾರಿ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿ ನನ್ನ ಮಾತುಗಳನ್ನು ಬಹಳ ಮಂದಿ ಕೇಳಿ ಸಾಕಾಗೋಗಿರ್ಬೋದು. ಆದರೂ ನನ್ನನ್ನು ಇಲ್ಲಿ ಕರೆದಿದ್ದಾರೆ. ದೊರೆರಾಜು ಅವರು ನನಗೆ ನಾನು ನನ್ನ ಆತ್ಮಸಾಕ್ಷಿ ಅಂತ ತಿಳ್ಕೊಂಡ ಒಂದಷ್ಟು ಹಿರಿಯರು ರಾಜ್ಯದಲ್ಲಿ ಇದರಲ್ಲಿ ಒಬ್ಬರು ದೊರೆರಾಜು ಅವರು ನಾನು ಯಾವುದೋ ಮಾಡಿದ ಕೆಲಸ ತಪ್ಪಂತ ಹೇಳಿದರೆ ನಾನು ತಪ್ಪಂತಲೇ ಸ್ವೀಕರಿಸ್ತೇನೆ, ಸರಿ ಅಂತ ಹೇಳಿದರೆ ಸರಿ ಅಂತ ಸ್ವೀಕರಿಸ್ತೇನೆ. ಆ ರೀತಿಯ ಹಿರಿಯರು. ಅವರ ಅಭಿನಂದನಾ ಭಾಷಣ ನಾನು ಭಾಳ ಹಿಂದೆನೇ ತುಮಕೂರಲ್ಲಿ ಮಾಡಿದ್ದೇನೆ. ಕುಂದೂರು ತಿಮ್ಮಯ್ಯನವರ ಬಗ್ಗೆನೂ ಮಾತಾಡಿದ್ದೇನೆ. ತುಂಬಾಡಿ ರಾಮಯ್ಯನವರ ಬಗ್ಗೆ ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ನಾನು ಈಗಾಗಲೇ ಅಭಿನಂದನಾ ಭಾಷಣ ಮಾಡುವವರು ಇದರಿಂದ ನಾನು ಅದರ ಬಗ್ಗೆ ಮಾತಾಡ್ತೀನಿ. ಆದರೆ ಈ ನೈಜೀರಿಯಾದ ಒಬ್ಬ ಕಾದಂಬರಿಕಾರ ಚಿನುವಾ ಅಚೆಬೆ ಒಂದು ಮಾತು ಹೇಳ್ತಾರೆ. ಅಂಟಿಲ್ ದ ಲಯನ್ ಹ್ಯಾವ್ ದಿ ಹಿಸ್ಟೋರಿಯನ್ಸ್, ದ ಹಿಸ್ಟ್ರಿ ಆಫ್ ದಿ ಹಂಟ್ ವಿಲ್ ಗ್ಲೋರಿಫೈ ದ ಹಂಟರ್ ಅಂತ. ಸಿಂಹಕ್ಕೆ ಅದರದೇ ಇತಿಹಾಸ ಬರೆಯುವ ಇತಿಹಾಸಕಾರ ಇಲ್ಲದೆ ಹೋದರೆ ಬೇಟೆ ಇತಿಹಾಸದಲ್ಲಿ ಬೇಟೆಗಾರನ ಸಾಹಸವನ್ನೇ ವಿಜೃಂಭಿಸುತ್ತಾರೆ ಅಂತ. ಸಾಮಾನ್ಯವಾಗಿ ನಮ್ಮ ಇತಿಹಾಸ ಹೇಗಿರುತ್ತೆ ಅಂದ್ರೆ, ಗೆದ್ದವರ ಇತಿಹಾಸ ಇರುತ್ತೆ, ಸೋತವರು ಇರುವುದಿಲ್ಲ. ಗೆಲುವಿನಲ್ಲಿ ಪಾತ್ರ ವಹಿಸಿದವರ ಇತಿಹಾಸಗಳು ಕೂಡ ಇರುವುದಿಲ್ಲ. ದೊಡ್ಡ ದೊಡ್ಡ ಕಟ್ಟಡದ ನಿರ್ಮಾಪಕರ ಹೆಸರುಗಳಿರುತ್ತೆ, ಆ ಕಟ್ಟಡವನ್ನು ಕಟ್ಟಿದವರ ಇತಿಹಾಸಗಳು ಇರುವುದಿಲ್ಲ. ಅದರಿಂದ ನಮ್ಮ ಇತಿಹಾಸವನ್ನು ನಾವೇ ಬರೆದುಕೊಳ್ಬೇಕಾಗುತ್ತೆ. ಈ ಕಾರಣಕ್ಕಾಗಿ ದಲಿತರ ಆತ್ಮಕಥೆಗಳು ಮೊದಲು ಮಹಾರಾಷ್ಟ್ರದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು. ಲಕ್ಷ್ಮಣ್ ಗಾಯಕ್ವಾಡ್, ಲಕ್ಷ್ಮಣ್ ಮಾನೆ, ದಯಾ ಪವಾರ್ ಇಂಥವರು ಬಹಳಷ್ಟು ಆತ್ಮಕಥೆಗಳನ್ನು ಬರೆದು ಒಂದೊಂದು ಅವರ ಆತ್ಮಕಥೆಗಳನ್ನು ಓದಿದರೆ ಬೆಚ್ಚಿ ಬೀಳ್ತೇವೆ. ನೀವು ಶರಣ್ ಕುಮಾರ್ ಲಿಂಬಾಳೆ ಅವರ ಅಕ್ರಮ ಸಂತಾನವನ್ನು ಓದಿದ್ರೆ, ತಾನೊಬ್ಬ ವೈಶ್ಯ ಮಗ ಅಂತ ಅವರು ನೇರವಾಗಿ ಬರ್ಕೊಂಡು ಏನೆಲ್ಲ ಕಷ್ಟ ಅನುಭವಿಸಿದ್ರು ಅನ್ನೋದು ಓದಿದವರಿಗೆ ಅದು ಗೊತ್ತಾಗುತ್ತೆ. ಅದರಿಂದ ಬಾಬಾ ಸಾಹೇಬರು ಅದನ್ನು ಸೂಕ್ಷ್ಮವಾಗಿ ರಾಜಣ್ಣ ಅವರು ಕೇಳಿದರು, ಇತಿಹಾಸವನ್ನ ಅರಿಯದವರು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ ಅಂತ. ಆ ಇತಿಹಾಸವನ್ನ ನಾವು ಬರ್ಕೊಳ್ಬೇಕಾಗುತ್ತೆ. ಇವರು ಮೂವರು ಕೂಡ ಇತಿಹಾಸವನ್ನು ಅರಿತವರು, ಅದರಿಂದ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ನಮ್ಮೆಲ್ಲರ ಅಭಿನಂದನೆಗಳು ಅವರಿಗೆ ಸಲ್ಲಬೇಕು. ಅವರು ಹೋರಾಟಗಾರರನ್ನು ಈ ರೀತಿ ಅಭಿನಂದಿಸುವ ಒಂದು ಸಂಪ್ರದಾಯ ಬಹಳ ಎರಡು ಮುಖ್ಯ ಕಾರಣಗಳಿವೆ. ನಾವು ಬಹಳ ಮಂದಿ ಹೋರಾಟಗಾರರು ಕೊನೆಯ ದಿನಗಳಲ್ಲಿ ಐಸೋಲೇಟ್ ಆಗ್ತಾರೆ, ಏಕಾಂಗಿಗಳಾಗುತ್ತಾರೆ. ಅವರನ್ನು ಸಮಾಜ ಗುರುತಿಸುವುದೇ ಇಲ್ಲ ಅವರ ಸೇವೆ. ಇದರಿಂದ ಬಹಳ ಸಂದರ್ಭದಲ್ಲಿ ಈ ಹೋರಾಟಗಾರರು ಮಾತಿದೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ. ಕೊನೆಗೆ ಮನೆಯವರೇ ಹೇಳ್ತಾರೆ, ಇಷ್ಟೆಲ್ಲ ಹೋರಾಟ ಮಾಡಿದ್ರಿ ನೋಡಿ, ಈಗ ನೀವು ನಿವೃತ್ತಿಯಾಗಿ ಬಂದು ಕೂತಿದ್ರಿ, ನಿಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅಂತ. ಕನಿಷ್ಠ ಇಂಥ ಸನ್ಮಾನ ಮಾಡಿದಾಗ ಸಮಾಜ ನಮ್ಮ ಮನೆಯವರನ್ನು ಗುರುತಿಸಿದೆ ಅಂತ ಅವರ ಕುಟುಂಬದವರಾದರೂ ಸ್ವಲ್ಪ ಸಂತೋಷ ಪಡಬಹುದು. ಕುಟುಂಬದವರು ಸಂತೋಷದಿಂದ ಇದ್ದರೆ ಇವರು ಮನೆಯಲ್ಲಿ ಸಂತೋಷದಿಂದ ಇರ್ತಾರೆ. ಆ ಕಾರಣಕ್ಕಾಗಿ ಇಂಥ ಅಭಿನಂದನಾ ಸಮಾರಂಭಗಳು, ಹೋರಾಟಗಾರರ ಹೋರಾಟವನ್ನು ಗುರುತಿಸಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವ ಸಮಾರಂಭಗಳು ಹೆಚ್ಚು ಹೆಚ್ಚು ನಡೆಯಬೇಕು. ಈ ಕಾರ್ಯಕ್ರಮವನ್ನು ಕೂಡ ನಮಗೆಲ್ಲರಿಗೂ ಅವರಿಗೆ ಅಭಿನಂದನೆ ಮಾತುಗಳನ್ನು ಕೇಳಿದರೆ ನಾವು ಖುಷಿಯಿಂದ ಬಂದು ಮಾತಾಡಿ ಹೋಗ್ತಾ ಇದ್ದೆವು. ಆದರೆ ನನಗೆ ಬೇರೆ ಜವಾಬ್ದಾರಿಯನ್ನು ಕೊಟ್ಟಿರುವ ಕಾರಣ ನಾನು ಅದರ ಬಗ್ಗೆ ಇನ್ನು ದೀರ್ಘವಾಗಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ಈ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ತಲ್ಲಣಗಳು ಎನ್ನುವ ವಿಷಯ ಇದೆ. ನಮ್ಮ ಸಂವಿಧಾನ ಬಂದು 75 ವರ್ಷಗಳಾದ ನಂತರ ನಾವು ಇವತ್ತು ನಮ್ಮ ಸಾಮಾಜಿಕ, ರಾಜಕೀಯ ಮತ್ತು ಸಾಂಸ್ಕೃತಿಕ ಸಾಧನೆಗಳನ್ನು ಸಂಭ್ರಮಿಸಬೇಕಿತ್ತು. ಇಲ್ಲಿ ಬಂದು ಈ ಕ್ಷೇತ್ರಗಳಲ್ಲಿ ಆಗಿರುವ ಸಾಧನೆಗಳನ್ನು ಸಂಭ್ರಮಿಸಬೇಕು.
ನಾವು ಇವತ್ತು ಈ ಕ್ಷೇತ್ರದಲ್ಲಿನ ವೈಫಲ್ಯಗಳ ಬಗ್ಗೆ ಶೋಕಿಸ್ತಾ ಕೂತಿದ್ದೇವೆ. ಬಾಬಾ ಸಾಹೇಬರು ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಪರಿವರ್ತನೆಯ ರಥವನ್ನ ನಾನು ಇಷ್ಟು ದೂರ ಹೇಳ್ಕೊಂಡು ಬಂದಿದ್ದೇನೆ, ಸಾಧ್ಯವಾದರೆ ಇದನ್ನು ಮುಂದಕ್ಕೆ ತಗೊಂಡು ಹೋಗಿ, ಆದರೆ ಹಿಂದಕ್ಕೆ ಹೋಗಲಿಕ್ಕೆ ಬಿಡಬೇಡಿ. ಇವತ್ತು ಈ 3 ಕ್ಷೇತ್ರದ ಬೆಳವಣಿಗೆಯನ್ನು ನೀವು ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ನೋಡಿದರೆ ಈ 3 ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಪರಿವರ್ತನೆಯ ರಥ ಹಿಂದಕ್ಕೆ ಹೋಗ್ತಾ ಇದೆ. ಪರಿವರ್ತನೆಯ ರಥ ಹಿಂದಕ್ಕೆ ಹೇಗೆ ಹೋಗ್ತಾ ಇದೆ ಅನ್ನೋದನ್ನು ನೀವು ಸುಮ್ಮನೆ ವಿಜುವಲೈಸ್ ಮಾಡ್ಕೊಳ್ಬೇಕಾದ್ರೆ ಒಂದು ಕತೆ, ಒಂದು ಘಟನೆಯನ್ನು ಹೇಳ್ಬೋದು. ರಾಜಣ್ಣ ಅವರು ದೇವರಾಜ ಅರಸುವನ್ನು ನೆನೆಸ್ಕೊಳ್ತಾರೆ. ದೇವರಾಜ ಅರಸು ಕಾಲದಲ್ಲಿ ಇಲ್ಲಿ ಒಂದು ಸಾಮಾಜಿಕ ನ್ಯಾಯ ಸ್ಥಾಪನೆಯ ಒಂದು ವರ್ಷಕ್ಕೆ ಪ್ರಾರಂಭವಾಯಿತು. ಮೀಸಲಾತಿ, ಭೂ ಸುಧಾರಣೆ, ಮಲೋರೋ ಪದ್ಧತಿ ನಿಷೇಧ, ಋಣ ಪರಿಹಾರ ಇತ್ಯಾದಿ ಇತ್ಯಾದಿ ಇತ್ಯಾದಿ. ಈ ಸ್ಟೈಪೆಂಡ್ರಿಗಳನ್ನು ಕೊಡುವುದರಿಂದ ಹಿಡಿದು ನಿವೃತ್ತಿ ವಯಸ್ಸಿನನ್ನು ಕಡಿಮೆ 55ಕ್ಕೆ ಕಡಿಮೆ ಮಾಡುವಂತ ಹೊರಗಿನ ಕ್ರಾಂತಿಕಾರಿ ನಿರ್ಧಾರಗಳೆಲ್ಲವೂ ಕೂಡ 72ರಿಂದ 78ರ ಅವಧಿಯ 6 ವರ್ಷಗಳಲ್ಲಿ ನಡೆಯಿತು. ಇವತ್ತು ಈ ಎಲ್ಲ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳ ಸ್ಥಿತಿ ಏನಾಗಿದೆ ಅಂತ ನೀವು ಒಮ್ಮೆ ಕಲ್ಪಿಸಿಕೊಂಡ್ರೆ ಆಗ ಈ ಪರಿವರ್ತನೆಯ ರಥ ಮುಂದೆ ಹೋಗಿದೆಯೋ ಹಿಂದೆ ಹೋಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಉದಾಹರಣೆಗೆ ಈ ಭೂ ಸುಧಾರಣೆ, ಮೀಸಲಾತಿ, ಮಲೋರೋ ಪದ್ಧತಿ ನಿಷೇಧ, ಋಣ ಪರಿಹಾರ ಇದು ಯಾವುದು ಇಲ್ಲಿಯವರೆಗೆ ಜಾರಿಗೆ ಬರದೇ ಇದೆಯೋ, ಈಗಿನ ಸರ್ಕಾರ ಅದನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ರೆ ಈ ಸಮಾಜದ ಪ್ರತಿಕ್ರಿಯೆ ಏನಿರ್ತಿತ್ತು ಅನ್ನೋದನ್ನ ನೀವು ಕಲ್ಪಿಸಿಕೊಳ್ಳಿ. ಭೂ ಸುಧಾರಣೆ ಈಗ ಜಾರಿ ಇಲ್ಲದ್ರೆ ಮೀಸಲಾತಿಯನ್ನು ಈಗ ಜಾರಿಗೆ ತರಲಿಕ್ಕೆ ಹೊರಟಿದ್ರೆ ಏನಾಗ್ತಿತ್ತು? ನನಗನ್ನಿಸುತ್ತೆ ರಕ್ತಪಾತ ಆಗ್ತಾ ಇತ್ತು. ಅದರಿಂದಾಗಿ ಈ 3 ಕ್ಷೇತ್ರಗಳಲ್ಲಿ ಆಗಿರುವ ನಾವು ಗಮನಿಸಬೇಕಾದ ಅದು ಕೊಟ್ಬಿಡಿ ಸರ್, ಅದು ಕೊಡಿ. ಈ 3 ಕ್ಷೇತ್ರಗಳು ಅಂದ್ರೆ ಈ ಸಾಮಾಜಿಕ ನ್ಯಾಯದ ಅಸ್ತ್ರಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತ ನೋಡ್ಕೊಂಡ್ರೆ ನಾವು ಗಮನಿಸಬೇಕಾದ ಏನಂದ್ರೆ, ಬಾಬಾ ಸಾಹೇಬರು ಪರಿವರ್ತನೆ ರಥವನ್ನ ಮುಂದಕ್ಕೆ ಕೊಂಡೋಗ್ಬೇಕಂತ ಹೇಳುವ ಜೊತೆಗೆ ಮುಂದಕ್ಕೆ ಕೊಂಡೋಗ್ಲಿಕ್ಕೆ ನಮ್ಮ ಕೈಗೆ 3 ಅಸ್ತ್ರಗಳನ್ನು ಕೊಟ್ಟರು: ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಅದರ ಜೊತೆಗೆ ಸಂವಿಧಾನವನ್ನು ಕೂಡ ನಮ್ಮ ಕೈಯಲ್ಲಿ ಕೊಟ್ಟರು. ದೇವರಾಜ ಅರಸು ಅವರು ಈ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಾಗ ಶಿಕ್ಷಣವಾಗಲಿ, ಸಂಘಟನೆ ಆಗಲಿ, ಹೋರಾಟಗಳಾಗಲಿ ಈ ಮಟ್ಟದಲ್ಲಿ ಇರಲಿಲ್ಲ. ಯಾಕೆಂದ್ರೆ ನಿಮ್ಮ ರೈತ ಚಳವಳಿ ಆಗಲಿ, ದಲಿತ ಚಳವಳಿಗಳಾಗಲಿ ಹುಟ್ಟುಕೊಂಡದ್ದು ದೇವರಾಜ ಅರಸರ ಕಾಲದಲ್ಲಿ ಮತ್ತು ಅನಂತರ ದಿನಗಳಲ್ಲಿ. ಯಾರೇ ಕೂಡ ಮೀಸಲಾತಿಗೋಸ್ಕರ ಆಗಲಿ, ಭೂ ಸುಧಾರಣೆಗೋಸ್ಕರ ಆಗಲಿ, ಮಲೋರ ಪದ್ಧತಿ ನಿಷೇಧ ಮಾಡಬೇಕಂತಾಗಲಿ ರಾಜ್ಯದಲ್ಲಿ ಹೋರಾಟ ನಡೆಯುತ್ತಿರಲಿಲ್ಲ. ಅದು ಅವರ ಒಳಗಡೆ ಹುಟ್ಟುಕೊಂಡ ಅವರ ಕಾಳಜಿ, ಅವರ ಕಳಕಳಿಗೆ. ಆದರೆ ಅದರ ನಂತರದ ದಿನಗಳಲ್ಲಿ ಪ್ರಜಾಪ್ರಭುತ್ವ ಹೆಚ್ಚು ಮೆಚೂರ್ ಆಗ್ತಾ ಹೋಯಿತು, ಶಿಕ್ಷಣ ಸಿಕ್ತು, ಸಂಘಟನೆ ಬಂತು, ಹೋರಾಟಗಳು ಶುರುವಾಯಿತು. ಆದರೆ ನಾವು ಎಲ್ಲವನ್ನು ಅದನ್ನು ಒಂದೊಂದಾಗಿ ಕಳ್ಕೊಳ್ತಾ ಇದ್ದೇವೆ. ಉದಾಹರಣೆಗೆ ಭೂ ಸುಧಾರಣೆ ಇಟ್ಕೊಳ್ಳಿ. ಭೂ ಸುಧಾರಣೆ ಜಾರಿಗೆ ಬಂದಾಗ ಕರ್ನಾಟಕದಲ್ಲಿ ಸುಮಾರು 4,80,000 ಹೆಕ್ಟೇರ್ನಷ್ಟು ಭೂಮಿ ಗೇಣಿದಾರರಿಗೆ ಬಂತು. ರಾಜಣ್ಣ ಅವರು ಹೇಳಿದಾಗೆ ಕರಾವಳಿಯ ಕೆಲವು ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು ಬಿಟ್ಟರೆ ಅಲ್ಲಿ ಬಹಳ ವ್ಯವಸ್ಥಿತವಾಗಿ ಜಾರಿಗೆ ಬಂತು. ಬೇರೆ ಕಡೆ ಅಷ್ಟೊಂದು ಪ್ರಮಾಣದಲ್ಲಿ ಜಾರಿಗೆ ಬಂದಿಲ್ಲ ಎನ್ನುವುದು ನಿಜ. ಆದರೆ ಭೂ ಸುಧಾರಣೆ ನಾನು ವೆಸ್ಟ್ ಬೆಂಗಾಲಲ್ಲಿ ಭೂ ಸುಧಾರಣೆಯನ್ನು ಗಮನಿಸಿದ್ದೇನೆ, ಅಲ್ಲಿ ಸ್ಥಳಕ್ಕೆ ಹೋಗಿ ಗಮನಿಸಿದ್ದೇನೆ, ಕೇರಳವನ್ನು ಕೇಳಿ ತಿಳ್ಕೊಂಡಿದ್ದೇನೆ. ಅವರಿಗೆ ಹೋಲಿಕೆ ಮಾಡಿದರೆ ನಮ್ಮ ಭೂ ಸುಧಾರಣೆ ಕಾಯ್ದೆ ಹೆಚ್ಚು ಕ್ರಾಂತಿಕಾರಿಯಾಗಿತ್ತು. ಆದರೆ ಇವತ್ತಿನ ಪರಿಸ್ಥಿತಿ ಏನಿದೆ? 1986ರಲ್ಲಿ ಸನ್ಮಾನ್ಯ ಅಣ್ಣನ ಮಗನಾದ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಅದಕ್ಕೆ ಅಮೆಂಡ್ಮೆಂಟ್ಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು, ಲ್ಯಾಂಡ್ ಸೀಲಿಂಗ್. ಮೊನ್ನೆ 2020ರಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ
ನೀವು ಲ್ಯಾಂಡ್ ಸೀಲಿಂಗಿಗೆ PTCL ಆಕ್ಟ್, ಲ್ಯಾಂಡ್ ಕನ್ವರ್ಷನ್ ಇದನ್ನೆಲ್ಲವನ್ನು ದುರ್ಬಲಗೊಳಿಸಿ ಕೃಷಿಕರಲ್ಲದವರಿಗೂ ಕೂಡ ಕೃಷಿ ಭೂಮಿಯನ್ನು ತಗೊಳ್ಳಿಕ್ಕೆ ಒಂದು ಹೆಬ್ಬಾಗಿಲನ್ನು ತೆಗೆದಿತ್ತು. ಅದನ್ನು ರದ್ದು ಮಾಡಿ ಅದು ಇನ್ನೂ ಸರಿಯಾಗಿ ಅದು ರದ್ದು ಆಗಿಲ್ಲ ಎನ್ನುವುದು ಕೂಡ ನಮಗೆ ಗೊತ್ತಿದೆ. ಅದರಿಂದ ಭೂ ಸುಧಾರಣೆ ಕಾಯ್ದೆಯನ್ನ ಈಗ ಇವತ್ತಿನ ಭೂ ಸುಧಾರಣೆ ಕಾಯ್ದೆಯನ್ನು ನೀವು ನೋಡಿದರೆ ಅದರ ಅಸ್ಥಿಪಂಜರ ಅವಸ್ಥೆ ಇದೆ, ಭೂ ಸುಧಾರಣೆ ಕಾಯ್ದೆ ಅಲ್ಲ. ಇಷ್ಟೆಲ್ಲ ಆದ ನಂತರ ಕರ್ನಾಟಕದಲ್ಲಿ ಇತ್ತೀಚಿನ ಅಂಕಿಅಂಶದ ಪ್ರಕಾರ, ಇತ್ತೀಚಿನ ಅಂದರೆ ಯಾವ ಕಾಲದಂತ ಗೊತ್ತಿಲ್ಲ, ನಾನು ನೋಡಿದ ಅಂಕಿಅಂಶದ ಪ್ರಕಾರ ಕರ್ನಾಟಕದಲ್ಲಿ 42% ದಲಿತರಿಗೆ ಅವರ ಮನೆ ಅಡಿಯ ಜಾಗ ಬಿಟ್ಟರೆ ಬೇರೆ ಜಮೀನಿಲ್ಲ. ನಮ್ಮ ಒಟ್ಟು ರಾಜ್ಯದ ಭೂಮಿಯಲ್ಲಿ 11% ಭೂಮಿ ಮಾತ್ರ ಅವರ ಹತ್ರ ಇದೆ. ಸರಾಸರಿ ಅವರ ಲ್ಯಾಂಡ್ ಹೋಲ್ಡಿಂಗ್ ದಲಿತರದ್ದು 25% ಪಾಪ್ಯುಲೇಷನ್ ಇದೆ ಅಲ್ಲ, 1.14% ಮಾತ್ರ, 1 ಎಕರೆ ಮತ್ತು 14 ಸೆಂಟ್ಸ್. ಇವತ್ತು ಭೂ ಸುಧಾರಣೆ ಜಾರಿಗೆ ಬಂದು ನಮ್ಮ ಕೈಯಲ್ಲಿ ಇಷ್ಟೆಲ್ಲ ಅಸ್ತ್ರಗಳು ಕೊಟ್ಟು ಸಂವಿಧಾನ ಇತ್ತು, ಇಷ್ಟೆಲ್ಲ ಹೋರಾಟ ಮಾಡಿದ ನಂತರನೂ ಭೂ ಸುಧಾರಣೆಯ ಸ್ಥಿತಿ ಹೀಗೆ. ನಾನು ವಿವರವಾಗಿ ಹೋಗ್ಲಿಕ್ಕೆ ಈ ಸಮಯ ಅವಕಾಶ ಇಲ್ಲ. ನೀವು ಮೀಸಲಾತಿಯನ್ನು ತಗೊಂಡು ನೋಡಿ, ನಮ್ಮಲ್ಲಿ ಹಾವನೂರು ಆಯೋಗದ ವರದಿ, ಹಾವನೂರು ಆಯೋಗ ಇಷ್ಟೊಂದು ತಂತ್ರಜ್ಞಾನಗಳು ಬೆಳೆಯದಿದ್ದ ಕಾಲದಲ್ಲಿ ಕೂಡ ಅತ್ಯಂತ ವೈಜ್ಞಾನಿಕವಾಗಿ ಹಾವನೂರು ಅವರು ಅದರ ಸಮೀಕ್ಷೆ ನಡೆಸಿ ಮೀಸಲಾತಿಯನ್ನು ತಂದರು. ಇವರು ಮಂಡಲ್ ಕಮಿಷನ್ ಬಂದಾಗಲೂ ಕೂಡ BP ಮಂಡಲ್ ಹಾವನೂರು ಮಾಡಿದ ಏನು ಸಮೀಕ್ಷೆ ಇದೆ ಅದನ್ನು ಮಾಡೆಲ್ ಆಗಿ ತಗೊಂಡ್ರು. ಸೌತ್ ಆಫ್ರಿಕಾಕ್ಕೆ ಹೋಗುವವರೆಗೆ ಆ ಕಮಿಷನ್ ಅದರ ವಿಧಿವಿಧಾನಗಳನ್ನು ಅನುಸರಿಸ್ತಾ ಹೋದ್ರು. ಆದರೆ ಇವತ್ತು ಮೀಸಲಾತಿಯ ಪರಿಸ್ಥಿತಿ ಹೇಗಿದೆ? ಇವತ್ತು ಮೀಸಲಾತಿಯನ್ನು ಮಾತಾಡಿತು ಹೋದರೆ ಸಂಜೆವರೆಗೆ ಮಾತಾಡಿ, ಇದರಲ್ಲಿ ಅಷ್ಟೊಂದು ಗೋಧಿಗಳು ಸಿಕ್ಗಳು ಇದೆ. ಇವತ್ತು ಮೀಸಲಾತಿಯ ಸ್ಥಿತಿ ಹೇಗಾಗಿದೆ ಅಂದರೆ, ಅದು ಫಲಾನುಭವಿಗಳು ಏನಿದ್ದಾರೆ ಅವರನ್ನು ಪರಸ್ಪರ ಅಣ್ಣ ತಮ್ಮಂದಿರನ್ನು ಪರಸ್ಪರ ಹೊಡೆದಾಡೋದಕ್ಕೆ ತಂದು ನಿಲ್ಲಿಸಿ ಇಡೀ ಸಂಘಟನೆಯನ್ನೇ ಹೊಡೆದಾಕುವಂಥ ಪರಿಸ್ಥಿತಿಗೆ ಬಂದು ನಿಂತಿದ್ದೀವಿ. ನಾನು ಅದರ ಬಗ್ಗೆ ಅಲೆಮಾರಿಗಳಿಗೆ ಏನು ಅನ್ಯಾಯ ಆಗಿದೆ, ಒಳ ಮೀಸಲಾತಿ ಕತೆ ಏನಿದೆ, ಇದು ಒಂದು ದೊಡ್ಡ ಇನ್ನೊಂದು ವಿಷಯವಾದ್ದರಿಂದ ಅದನ್ನು ಮುಂದುವರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಸಮಸ್ಯೆ ಏನಂದ್ರೆ, ನಾವು ನಿಜವಾಗಿ ಹೋರಾಟ ಮಾಡಬೇಕಾಗಿದ್ದು ಯಾವುದು? ಸರ್ಕಾರದಲ್ಲಿ ಇರುವ ಉದ್ಯೋಗನೇ 2% ಇದೆ, 98% ಉದ್ಯೋಗಗಳು ಖಾಸಗಿಯಲ್ಲಿದೆ. ನಾವು ಇದನ್ನ ಹೊಸ ಆರ್ಥಿಕ ನೀತಿಯನ್ನ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಅವರು ಏನು ಜಾರಿಗೆ ತಂದರು, ಅದರ ನಂತರ ಆದ ಬೆಳವಣಿಗೆಗಳನ್ನು ನಾವು ಸುಮ್ಮನೆ ಕೂತು ನೋಡ್ತಾ ಇದ್ದೆವು. ಖಾಸಗೀಕರಣ, ಉದ್ಯೋಗಗಳ ಸುರಿಮಳೆ ಆಗ್ತಾ ಇದೆ ಅಂತ ನಾವು ಬಾಯಿ ಬಿಟ್ಟುಕೊಂಡು ಕೂತಿದ್ದೆವು. ಆದರೆ ಉದ್ಯೋಗಗಳ ಸುರಿಮಳೆ ಆಗಿದ್ರೂ ಕೂಡ ಅದರಲ್ಲಿ ನಮ್ಮ ಪಾಲಿಷ್ಟು ಅನ್ನೋದನ್ನು ನಾವು ಕೇಳಲಿಕ್ಕೆ ಹೋಗಿಲ್ಲ. ಅದರಿಂದ 98% ಉದ್ಯೋಗ ಖಾಸಗಿ ಕ್ಷೇತ್ರದಲ್ಲಿದೆ, 2% ಸರ್ಕಾರದಲ್ಲಿದೆ. ನಾವು 2% ಅಲ್ಲಿ 1% ಮೀಸಲು ಉದ್ಯೋಗ. ಅದು ನಾವು ಅದಕ್ಕಾಗಿ ಬಡಿದಾಡಿಕೊಂಡು ನಾವು ಇವತ್ತು ನಮ್ಮಲ್ಲೇ ಹೊಡೆದಾಡ್ಕೊಂಡಿದ್ದೇವೆ. ನಾನು ಇವತ್ತಿನ ಹೋರಾಟ ಏನಂತ ಅದು ನಡೆಯలేదు. ಆದರೆ ಇದನ್ನು ನೆಗ್ಲೆಕ್ಟ್ ಮಾಡೋದಿಲ್ಲ. ಇವತ್ತು ನೀವು ನೋಡಿ, ಇಡೀ ದೇಶದಲ್ಲಿ ಒಂದು ಕಾಲದಲ್ಲಿ ಮೀಸಲಾತಿಯನ್ನು ತಂದಾಗ ಮೈಗೆ ಬೆಂಕಿ ಹಚ್ಚಿಕೊಂಡು ಪ್ರತಿಭಟಿಸಿದರು. ಇವತ್ತು ಯಾರು ಅದರ ಬಗ್ಗೆ ಮಾತಾಡ್ತಾರೆ? ಅವ್ರಿಗೆ ಗೊತ್ತಿದೆ. ಶಿವಸುಂದರ ಒಮ್ಮೆ ಒಂದು ಕಡೆ ಬರೆದಿದ್ರು, ಇದು ಮೀಸಲಾತಿಯ ಹೋರಾಟ ಹೇಗಿದೆ ಅಂದರೆ ನೀರಿಲ್ಲದ ಕೆರೆಯಲ್ಲಿ ಮೀನು ಹಿಡಿಯಲಿಕ್ಕೆ ಹೋದಾಗೆ. ಅದರಿಂದ ಉದ್ಯೋಗಗಳೇ ಇಲ್ಲ, ಅದರಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಇನ್ನೊಂದು ಪಾಠ. ಆದರೆ ಈ ಮಾತನ್ನು ಹೇಳುವಾಗ ಸರ್ಕಾರಿ ಉದ್ಯೋಗಗಳ ಮಹತ್ವವನ್ನು ನಾವು ನಿರಾಕರಿಸುವುದಿಲ್ಲ. ಅದರಿಂದ ಸರ್ಕಾರದ ಉದ್ಯೋಗದಲ್ಲಿ ಒಬ್ಬ ತಹಶೀಲ್ದಾರ್, ಒಬ್ಬ ಪಬ್ಡಿವಿಷನ್ ಕ್ಲರ್ಕ್ ಅಲ್ಲಿ ನಮ್ಮವರು ಇದ್ದಾಗ ಆಗುವ ಕೆಲಸಗಳೇ ಬೇರೆ. ನಾನು ಆ ಮಹತ್ವವನ್ನು ನಿರಾಕರಿಸಲಿಕ್ಕೆ ಹೋಗುವುದಿಲ್ಲ. ಸರ್ಕಾರಿ ಉದ್ಯೋಗ ಅಂದರೆ ಕೇವಲ ಸಂಬಳ ಸೌಲಭ್ಯ ಅಲ್ಲ. ನಮ್ಮ ಉಪವಿಭಾಗಾಧಿಕಾರಿಗಳು ಇದ್ದಾರೆ, ಜುಂಜಮ್ಮವರು ಬಹಳ ಕ್ರಿಯಾಶೀಲ ಹೆಣ್ಮಗಳು. ಅವ್ರಿಗೆ ಗೊತ್ತಿದೆ, ಅಂಥವ್ರು ಆ ಕ್ಷೇತ್ರಕ್ಕೆ ಆ ಸ್ಥಾನದಲ್ಲಿ ಬಂದು ಕೂತ್ರೆ ಅದರ ಮಹತ್ವ, ಅದರ ಪರಿಣಾಮ ಆ ಸಮುದಾಯದ ಮೇಲೆ ಖಂಡಿತ ಆಗುತ್ತೆ. ಅದನ್ನು ನಾವು ನಿರಾಕರಿಸಲಿಕ್ಕೆ ಹೋಗುವುದಿಲ್ಲ. ಆದರೆ ಒಟ್ಟು ಉದ್ಯೋಗದಲ್ಲಿ ನಮ್ಮ ಪಾಲು ಸಿಗಬೇಕಾದ್ರೆ ನಾವು ಆ ಕಡೆ ಕೂಡ ಯೋಚನೆ ಮಾಡಬೇಕು. ನಮ್ಮ ಇನ್ನೊಂದು ಹೋರಾಟ, ನಾನು ಬಹುತೇಕ ಬಹಳ ಸರಿ ಹೇಳಿದ್ದೇನೆ, ಕೆಲವರು ರಿಪಿಟೇಷನ್ ಅಂತ ಆಗ್ಬೋದು. ನಾನು ಮತ್ತೆ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಎರಡನೇದಾಗಿ ಒಂದು 50%ಗೆ ಮೀಸಲಾತಿಯನ್ನ ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ ಮಂಡಲ್ ಜಡ್ಜ್ಮೆಂಟ್ ಅಲ್ಲಿ, ಇಂದಿರಾ ಸಾನಿ ಜಡ್ಜ್ಮೆಂಟ್. ನಾವು ಈಗ ಅದನ್ನೇ ಕೂತ್ಕೊಂಡು ಜಪ ಮಾಡ್ತಾ ಇದ್ದೇವೆ 50%. ಇವತ್ತಿನ ಕರ್ನಾಟಕ ಸರ್ಕಾರದ 56% ಉದ್ಯೋಗ ನೇಮಕಾತಿ, ಅದರಲ್ಲಿ ಕೋರ್ಟ್ ಅಡ್ಡಿಕಟ್ ಮಾಡಿದ್ದು 50% ಇವರು ಒಪ್ಕೊಂಡಿರೋದು ಒಂದು ದೊಡ್ಡ ಚರ್ಚೆ ಆಗ್ತದೆ. ಇದನ್ನು ಮಾತಾಡಿದ್ರೆ ನನ್ನ ಮೇಲೆ ಏನು ಬರುವುದಿಲ್ಲ.
ಆದ್ರೆ ನಾವು ಅದನ್ನು ಮರ್ತೇ ಬಿಟ್ಟಿದ್ದೇವೆ. ನಾವು ವೀರಪ್ಪ ಮೊಯ್ಲಿಯವರು 93ರಲ್ಲಿ 73%ಗೆ ಮೀಸಲಾತಿಯನ್ನು ಏರಿಸಿ ಒಂದು ಆರ್ಡರ್ನೇ ಮಾಡಿದ್ರು. ನಾನು ಬಹಳ ಹಿಂದಿನ ಅದನ್ನು ಪರ್ಯಾವರಣೆ ಮೊಯ್ಲಿ ಅವರೇ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಕರ್ನಾಟಕ ಕರ್ನಾಟಕ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋದಲ್ಲಿ ಸೇರಿದೆ, ನಾವು ಮೀಸಲಾತಿಯನ್ನು 75%ಗೆ ಏರಿಸ್ತೇವೆ ಮತ್ತು ಕಾನ್ಸೆನ್ಸಸ್ ವರದಿಯನ್ನು ಸಲ್ಲಿಸ್ತೇವೆ. ಆ 75% ಏರಿಸಿದ್ರೆ ನಮ್ಮ ಎಲ್ಲ ಕಷ್ಟಗಳು, ನಮ್ಮ ಎಲ್ಲ ಹೊಡೆದಾಟಗಳು ಒಂದು ಕೊನೆ ಆಗ್ತದೆ. 25% ಯಾಕೆ ಕೊಡಬೇಕು? 25, 26 ಕೊಡೋಣ, 27 ಕೊಡೋಣ. ಆಗ 75% ನಮಗೆ ಪಾಲು ಸಿಗುತ್ತೆ. ಅದರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ನೀವು ಬೇಕಾದ್ರೆ ಇದನ್ನು ಗಮನಿಸಿ. ಈ 75%ಗೆ ಏರಿಸುವ ಈ ಒಂದು ನಿರ್ಧಾರ ತಗೊಂಡ್ರೆ ಪ್ರತಿಕ್ರಿಯೆ ಏನಿರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿಯವರೆಗೆ ಸುಮ್ಮನಿದ್ದವರೆಲ್ಲ ಆಮೇಲೆ ವಿಜ್ಞಪ್ತಿ ಮಾಡ್ತಾರೆ. ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಕೇಳಲಿಕ್ಕೆ ಹೋಗಿ ನೋಡಿ, ಆಗ ಏನು ಪರಿಣಾಮ ಆಗುತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಯಾಕೆ ನಾರಾಯಣ ಮೂರ್ತಿಗಳು ಕಾಸ್ಟ್ ಸೆನ್ಸಸ್ಗೆ ವಿರೋಧ ಮಾಡ್ತಾ ಇದೆ ಅನ್ನೋದು ಬಹಳ ಮಂದಿಗೆ ಅರ್ಥ ಆಗಿದೆ. ಕಾಸ್ಟ್ ಸೆನ್ಸಸ್ನೆಲ್ಲ ವಿವರಗಳು ಬಂದಾಗ ಇನ್ಫೋಸಿಸ್ ನಲ್ಲಿ ಉದ್ಯೋಗಿಗಳ ಜಾತಿಗಳು ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ ಅಂತ ಅವ್ರಿಗೆ ಭಯ ಇದೆ. ಅದರಿಂದ ಈ ಸೂಕ್ಷ್ಮಗಳು ನಮಗೆ ಅರ್ಥ ಆಗದಿದ್ರೆ ನಾವು ಈ ಪರಿವರ್ತನೆಯ ರಥವನ್ನು ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ನಮಗೆ ಇದನ್ನು ಕೇಳ್ತಾ ಇದ್ದೇವೆ. ಅದರಿಂದ ನೀವು ಈ ತಲ್ಲಣಗಳು ಯಾಕೆ ಹುಟ್ಕೊಂಡಿವೆ ಅಂದ್ರೆ ಈ ಕಾರಣಕ್ಕಾಗಿ ಹುಟ್ಕೊಂಡಿದೆ. ಒಂದು ಇಡೀ ಸಮಾಜದಲ್ಲಿ ತೀವ್ರವಾದ ಒಂದು ಅಸಮಾಧಾನ ಇದೆ. ಅದರಿಂದ ಒಂದು ಈ ಸಾಮಾಜಿಕ ನ್ಯಾಯದ ಅಸ್ತ್ರಗಳನ್ನು ಮಂಡು ಮಾಡ್ತಾ ಇದ್ದಾರೆ. ನಮಗೆ ಈ ಸಂದರ್ಭದಲ್ಲಿ ಸಂವಿಧಾನದ ಮೇಲೆ ಒಂದು ಭರವಸೆ ಇದೆ, ಖಂಡಿತ ಇದೆ. ಆದ್ರೆ ಬಾಬಾ ಸಾಹೇಬರು ಆಗಲೂ ಹೇಳಿದರು, ಏನೇ ಸಂವಿಧಾನವನ್ನ ಅದರ ಯಶಸ್ಸು ಹೇಗಿರುತ್ತೆ ಅಂದ್ರೆ ಅದನ್ನ ಅನುಷ್ಠಾನ ಮಾಡುವವನ ಮನಸ್ಥಿತಿಯ ಮೇಲೆ ಇರುತ್ತೆ. ಒಳ್ಳೆಯವರ ಕೈಗೆ ಆ ಸಂವಿಧಾನ ಸಿಕ್ಕರೆ ಒಳ್ಳೆಯದೇ ಆಗುತ್ತೆ, ಕೆಟ್ಟವರ ಕೈಗೆ ಅದು ಸಂವಿಧಾನ ಸಿಕ್ಕರೆ ಕೆಟ್ಟದೇ ಆಗುತ್ತೆ ಅಂತ ಇವತ್ತು ನಮ್ಮ ಕಣ್ಣ ಮುಂದೆ ಇದೆ. ಸಂವಿಧಾನದಲ್ಲಿ ಸುಮಾರು 2,40,000 ಶಬ್ದಗಳು. ನೀವು ಅದರಲ್ಲಿ ಬಹಳ ಎಲ್ಲೋ ರದ್ದು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ನಮ್ ತಪ್ಪು. ಅದಕ್ಕೆ ಅಮೆಂಡ್ಮೆಂಟ್ ಮೇಲೆ ಅಮೆಂಡ್ಮೆಂಟ್ ಮಾಡಿ 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 ಅದನ್ನು ನಾವು ನೋಡ್ತಾನೆ ಇದೆ. ಸಂವಿಧಾನ ಇದೆಯಲ್ಲ ಕಾಣ್ತದೆ, ಒಳ್ಳೆ ಪುಸ್ತಕ ಇದೆ, ಅದು ಒಳಗಡೆ ಪ್ರಯತ್ನ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ವಿಡಿಯೋ ಕಳಿಸಿದ್ರೆ ಪ್ರಮೋಷನ್ ವಿಡಿಯೋ. ಅದರಿಂದ ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಏನಂದ್ರೆ, ನೀವು EWS, ನೀವು ಆರ್ಥಿಕವಾಗಿ ಹಿಂದುಳಿದವರಿಗೆ 10% ಮೀಸಲಾತಿಯನ್ನು ಕೊಟ್ಟಿರಿ. ಇದು ಸಂವಿಧಾನಕ್ಕೆ ವಿರುದ್ಧವಾದ ಒಂದು ನೀತಿ. ಅದನ್ನ ನಾವು ಇವತ್ತು 50% ಇಂದ 56% ಕೇಳ್ತಾ ಇದ್ದೇವೆ, ಕೋರ್ಟ್ ಇಟ್ಕೊಂಡು ಕೂತಿದೆ. ಆದ್ರೆ ನೀವು 60%ಗೆ ಹೆಚ್ಚಿದಾಗ ಪಾರ್ಲಿಮೆಂಟ್ ಅಲ್ಲಿ ನಾವು ಕಣ್ಣು ಬಿಟ್ಟು ತೆರೆಯುವುದರೊಳಗಡೆ ಅದು ಕಾನೂನಾಗಿ ಬಂದಿದೆ. ಸಂವಿಧಾನದ ನೇರವಾದ ಉಲ್ಲಂಘನೆ. ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಆರ್ಥಿಕ ಮಾನದಂಡದ ಮೇಲೆ ನೀವು ಮೀಸಲಾತಿಯನ್ನು ಕೊಡಬೇಕು, ಅವನ ಸಾಮಾಜಿಕ ಸ್ಥಿತಿಗತಿಯನ್ನು ಅರ್ಥಕೊಂಡು ಕೊಡಬೇಕಂತ. ಆದರೆ ಅದನ್ನು ನೇರವಾದ ಉಲ್ಲಂಘನೆ ಆಗಿದೆ. ಅದರಿಂದ ಸಂವಿಧಾನ ಇದ್ದಾಗೇನೆ ಇರುತ್ತೆ, ಆದರೆ ಅದರ ಆಶಯಗಳನ್ನು ಒಂದೊಂದನ್ನೇ ಭಂಗಗೊಳಿಸ್ತಾ ಹೋಗುತ್ತೆ. ನಮಗಿದು ಅರ್ಥ ಆಗಿಲ್ಲ. ಅದರಿಂದ ಸಂವಿಧಾನ ಅಂದ್ರೆ ಕೇವಲ ಸಂವಿಧಾನ 2,40,000 ಶಬ್ದಗಳಲ್ಲ. ಅದರಲ್ಲಿ ಬಹಳ 3 ಮುಖ್ಯವಾದ ಭಾಗ ಇದೆ: ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ. ಕಾರ್ಯಾಂಗ ಭ್ರಷ್ಟಗೊಂಡಿದೆ ಎನ್ನುವುದು ಗೊತ್ತಿದೆ, ಅದು ಭ್ರಷ್ಟ ಆಗ್ತಾನೆ ಇರುತ್ತೆ. ಅದರ ಮೇಲುಸ್ತುವಾರಿ ನೋಡ್ಕೊಳ್ಳಿಕ್ಕೆ ಶಾಸಕಾಂಗವನ್ನು ಮಾಡಿದ್ದಾರೆ. ಇವತ್ತು ಸಂವಿಧಾನ ಹಾಗೆ ಇರುತ್ತೆ ತಿಳ್ಕೊಳ್ಳಿ, ಆದರೆ ಶಾಸಕಾಂಗ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ನಾನು ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನು ನೋಡ್ತಾ ಇದ್ದೆ. ನೀವು 543 ಸಂಸದರಲ್ಲಿ 250 ಮಂದಿ ಸಂಸದರ ಮೇಲೆ ತೀವ್ರವಾದ ಕ್ರಿಮಿನಲ್ ಕೇಸಸ್ಗಳಿದೆ. ಆ 250 ಕ್ರಿಮಿನಲ್ ಕೇಸ್ಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲರ ಮೇಲೆ ನಮ್ಮೆಲ್ಲರೂ ಒಂದಷ್ಟು ಕೇಸ್ಗಳಿರ್ಬೋದು. ರಾಜಣ್ಣ ಅವರ ಮೇಲೆ ಕೇಸ್ ಇದೆ, ಇರ್ಬೋದು, ಸಾರ್ವಜನಿಕ ಜೀವನದಲ್ಲಿರುವ ಕೇಸ್ ಇದೆ. ಆದರೆ ಅದರಲ್ಲಿ ಮುಖ್ಯವಾಗಿ 175 ಮಂದಿಯ ವಿರುದ್ಧ ಕೊಲೆ, ಅತ್ಯಾಚಾರ, ಎಕ್ಸ್ಟ್ರಾಕ್ಷನ್, ಕಿಡ್ನಾಪಿಂಗ್ ಇಂಥ ಸೀರಿಯಸ್ ಆದ ಹೀನಸ್ ಕ್ರೈಮ್ಗಳೆಲ್ಲ ಅವ್ರು ಹೋಗಿ ಅಲ್ಲಿ ಕೂತಿದ್ದಾರೆ. ನೀವು 543ರಲ್ಲಿ 503 ಮಂದಿ ಕೋಟ್ಯಾಧಿಪತಿಗಳು, ಕೋಟಿ ಲೆಕ್ಕಕ್ಕೆ ಇಲ್ಲ. ಆದರೆ ಅದರಲ್ಲಿ 240 ಮಂದಿಯ ವಾರ್ಷಿಕ ಆದಾಯ 10 ಕೋಟಿಗಿಂತ ಜಾಸ್ತಿ ಇದೆ. ನೀವು ದೇಶದ ಅತ್ಯಂತ ಶ್ರೀಮಂತರಲ್ಲಿ ಒಂದಿಬ್ಬರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರು. ಅದರಿಂದ ಈ ರೀತಿ ಕೋಟ್ಯಾಧಿಪತಿಗಳು, ಕ್ರಿಮಿನಲ್ಗಳು ಎಲ್ಲ ಹೋಗಿ ಪ್ರವೇಶ ಮಾಡಿರೋದು ಶಾಸಕಾಂಗ ಎಫೆಕ್ಟಿವ್ ಆಗಿ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಪ್ರಶ್ನೆ ಇದೆ.
ಇದು ಮತ್ತೆ ಅದನ್ನು ಮುಂದುವರಿತಾ ಹೋದರೆ ಚುನಾವಣಾ ವ್ಯವಸ್ಥೆ ಏನಾಗಿದೆ ಇವತ್ತು? 45 ಲಕ್ಷ ಖರ್ಚು ಮಾಡಿ ಯಾರಾದರೂ ಶಾಸಕರಾಗಲಿಕ್ಕೆ, 90 ಲಕ್ಷ ಖರ್ಚು ಮಾಡಿ ಯಾರಾದರೂ MP ಆಗಲಿಕ್ಕೆ ಸಾಧ್ಯ ಇದೆ ಈ ಸಿಸ್ಟಮ್ ಒಳಗಡೆ ಅಂತ. ಅದರಿಂದ ಸಂವಿಧಾನ ಅಲ್ಲಿ ಶಾಸಕರಾಗಿದೆ, ಅದರ ಎಲ್ಲ ಸೂತ್ರಗಳೆಲ್ಲ ಇದೆ. ಆದರೆ ಅನುಷ್ಠಾನಕ್ಕೆ ಯಾವುದು ಬರ್ತಾ ಇದೆ? ಇವತ್ತು ಯಾವ ದೊರೆರಾಜ ಅವರನ್ನು ನಾಳೆ ಬಹಳ ಒಳ್ಳೆಯವರು, ನೀವು ಮೂವರನ್ನು ನಾಳೆ ತುಮಕೂರು ಜಿಲ್ಲೆಯಲ್ಲಿ ಯಾವುದೋ 3 ಕ್ಷೇತ್ರಕ್ಕೆ ಶಾಸಕರಾಗಿ ಅವ್ರಿಗೆ ಟಿಕೆಟ್ ಕೊಟ್ಬಿಡಿ, ನನ್ನ ಪ್ರಕಾರ ಅವರು ಡಿಪಾಸಿಟ್ ಕೊಡ್ತಾರೆ. ನಾವೇ ಸೋಲಿಸ್ತೇವೆ. ನಾವು ಇಷ್ಟೆಲ್ಲ ಮಾತಾಡ್ತೇವಲ್ಲ, ಅವ್ರ ಅಭಿನಂದನೆ ಮಾಡ್ತೇವೆ, ನಾವೇ ಸೋಲಿಸ್ತೇವೆ, ನಾವು ಅವ್ರಿಗೆ ಓಟ್ ಹಾಕೋದಿಲ್ಲ. ಕಷ್ಟಪಟ್ಟು ಯಾವುದಾದ್ರೂ ಒಂದು ಪಕ್ಷ, ಈಗ ರಾಜಣ್ಣ ಅವರು ಏನೋ ಮನಸ್ಸು ಮಾಡಿಲ್ಲ, ದೊರೆರಾಜ ಅವ್ರನ್ನ ಎಲ್ಲರೂ ನಿಲ್ಲಿಸಬೇಕು, ಒಂದು ತಿಮ್ಮಾಯಿ ನಿಲ್ಲಿಸಬೇಕಂತ ಪ್ರಯತ್ನ ಪಟ್ಟರು ಕೂಡ ಈ ವ್ಯವಸ್ಥೆಯಲ್ಲಿ ನಾವು ಅದನ್ನ ಸಾಧಿಸುವುದು ಬಹಳ ಕಷ್ಟ ಇದೆ. ಅದರಿಂದ ಸಂವಿಧಾನದ ಒಂದೊಂದು ಅಂಗವನ್ನೇ ಊನ ಮಾಡ್ತಾ ಇದ್ದಾರೆ. ನೀವು ಇವತ್ತು ನಿನ್ನೆ ಮೊನ್ನೆ ಅಷ್ಟೇ ಆಯಿತು, ಅರವಿಂದ್ ಕೇಜ್ರಿವಾಲ್ ಇಷ್ಟು ಅರವಿಂದ್ ಕೇಜ್ರಿವಾಲ್ ರಾಜಕೀಯವನ್ನು ನಾನು ಒಪ್ಪುವುದಿಲ್ಲ. ನಾನು ಪ್ರಜಾವಾಣಿಯಲ್ಲಿದ್ದಾಗ ಇಡೀ ಅಣ್ಣಾ ಹಜಾರೆ ಚಳವಳಿಯ ವಿರುದ್ಧನೇ ಬರೆದು ನನ್ನ ಬಗ್ಗೆನೇ ಸಂಪಾದಕರಿಗೆ ದೂರು ಬರೆದರು. ಇವರು ದೂರು ಕೊಟ್ಟರು, ಇವರು ಭ್ರಷ್ಟಾಚಾರ ವಿರುದ್ಧ ಚಳವಳಿಗೆ ವಿರುದ್ಧವಾಗಿದ್ದಾರೆ ಅಂತ. ನಾನು ಆಗಲೇ ಹೇಳಿದ್ದೇನೆ, ಇದು ಸಂಘದ ಇನ್ನೊಂದು RSS ಇನ್ನೊಂದು ಫ್ರಂಟ್ ಅಂತ ಒಂದು ರೆಕಾರ್ಡ್ ನಾನು ಬರೆದಿದ್ದೆ. ಆದ್ರೆ ಬಹಳ ಮಂದಿ ಆಗ ನನ್ನ ವಿರುದ್ಧನೇ ಇವನು ಸಿಂಪಿನ ತರ ಮಾತಾಡ್ತಾನೆ ಅಂತ ಎಲ್ಲ ಕೇಳಿದ್ರು. ಇವತ್ತು ಅವರ ಇಡೀ ರಾಜಕೀಯವನ್ನು ನೋಡಿದ್ರೆ ಯಾಕೆ ಅವರು ಸಕ್ಸಸ್ ಆಗಿಲ್ಲ ಅಂತ ಸ್ವಲ್ಪ ಡೈವರ್ಷನ್ ಆಗ್ತಾ ಇದ್ದಾರೆ. ಸಕ್ಸಸ್ ಯಾಕೆ ಆಗ್ತಾನೆ ಅಂದ್ರೆ, ನೀವು ಏನೇ ಉದಾತ್ತವಾದ ಕಾರ್ಯಕ್ರಮ ಕೊಡಿ, ಅದರ ಹಿಂದೆ ಒಂದು ಸೈದ್ಧಾಂತಿಕವಾದ ಬದ್ಧತೆ ಇಲ್ಲದೆ ಹೋದ್ರೆ. ಇವತ್ತು ಅರವಿಂದ್ ಕೇಜ್ರಿವಾಲ್ ಒಳ್ಳೆ ಶಾಲೆ ಕೊಟ್ಟಿದ್ದಾನೆ, ಒಳ್ಳೆ ಆಸ್ಪತ್ರೆ ಕೊಟ್ಟಿದ್ದಾನೆ, ಮೀಸಲಾತಿ ಬಗ್ಗೆ ನಿನ್ನ ಅಭಿಪ್ರಾಯ ಅಂತ ಏನು ಕೇಳಿ ಅವರು ಮಾತಾಡ್ತಾರೆ. ಈ ರೀತಿಯ ಸೈದ್ಧಾಂತಿಕ ಬದ್ಧತೆಗಳು ಇಲ್ಲದ ಕಾರ್ಯಕ್ರಮಗಳು ಇಲ್ಲದ ನಾಯಕನಿದ್ದಾನಲ್ಲ, ಅವನು ಯಾವತ್ತೂ ಜನವಿರೋಧಿಯಾಗಿರ್ತಾನೆ. ಅದರಿಂದ ಇವತ್ತು ಆದರೆ ಅದೊಂದು ಪಾರ್ಟ್. ಆದರೆ CBI ಆಗಲಿ, ED ಆಗಲಿ, ಇಲೆಕ್ಷನ್ ಕಮಿಷನ್ ಆಗಲಿ ಇವತ್ತು ಯಾವ ರೀತಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಹೊಡಿತಾ ಇದ್ದಾರೆ ಸಂವಿಧಾನದಲ್ಲೇ ಇದೆ, ಕಾನೂನುಗಳಲ್ಲೇ ಇದೆ. ಆದರೆ ಅದನ್ನು ಬಳಸಿಕೊಂಡು ಯಾವ ರೀತಿ ತಮ್ಮ ರಾಜಕೀಯ ವಿರೋಧಿಗಳನ್ನು ಹೊಡಿತಾ ಇದ್ದಾರೆ ಅಂದ್ರೆ, ಯಾರು ಪ್ರತಿಭಟನೆಯ ಸುಳ್ಳನ್ನ ಎಚ್ಚರಿಕೆ ಆಗದಂತ ಪರಿಸ್ಥಿತಿ ಇದೆ. ಇದೇ ಸಂದರ್ಭದಲ್ಲಿ ನೀವು ನ್ಯಾಯಾಂಗವನ್ನು ತೆಗೆದು ನೋಡಿ, ಶಾಸಕರನ್ನು ಬಿಟ್ಟುಬಿಡಿ, ನ್ಯಾಯಾಂಗವನ್ನು ತೆಗೆದು ನೋಡಿ. ನೀವು 2017-18ರಲ್ಲಿ ಜಸ್ಟಿಸ್ ಚಲಮೇಶ್ವರ್ ಅವರು ಓಪನ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಬಂದು ಮಾತಾಡಿದರು, ನಮಗೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡ್ತಾ ಇದೆ, ನಮ್ಮ ಕೆಲಸಕ್ಕೆ ನಮ್ಮ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. 5 ಜನ ಜಡ್ಜಿಗಳು, ಲೋಕೂರ್ ಅವರಿದ್ರು, ರಂಜನ್ ಕೂಡ ಅದರಲ್ಲಿ ಕಂಡರು. ಅದರ ನಂತರ ಪ್ರಶಾಂತ್ ಭೂಷಣ್ ಅವರು ಓಪನ್ ಆಗಿ ಹೇಳಿದ್ರು, 16 ಮಂದಿ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಅರ್ಧದಷ್ಟು ಜನ ಭ್ರಷ್ಟರಾಗಿದ್ದಾರೆ. ಅವರ ಮೇಲೆ ಕಂಟೆಂಪ್ಟ್ಗೆ ಪ್ರಶ್ನೆ ಬಂದಾಗ ಅವರ ಅಪ್ಪ ಶಾಂತಿ ಭೂಷಣ್ ಅವರು ಇವರ ಎಲ್ಲ ಏನೇನು ಅನಾಚಾರಗಳು, ಭ್ರಷ್ಟಾಚಾರ ಇದೆ ಅದನ್ನು ಮುಚ್ಚಿದ ಲಗೋಟೆಯಲ್ಲಿ ಕೊಂಡು ಸುಪ್ರೀಂ ಕೋರ್ಟ್ ಕೊಟ್ಟು ನೋಡಿ, ಇದೆ ತಾಕತ್ತಿದ್ದರೆ ಬಿಡಿಸಿ ಓದಿ ಅಂತ ಇವತ್ತಿನವರೆಗೆ ಲಗೋಟೆಯನ್ನು ಬಿಡಿಸಿ. ಒಬ್ಬ ಕರ್ಣನ್ ಅಂತ ಒಬ್ಬ ದಲಿತ ಜಡ್ಜ್ ಹೇಳಿದ್ರು, ಸುಪ್ರೀಂ ಕೋರ್ಟಿನ ಎಷ್ಟು ನಿವೃತ್ತ ಜಡ್ಜಿಗಳಲ್ಲಿ ಮದ್ರಾಸ್ ಹೈಕೋರ್ಟಿನ ಎಷ್ಟು ಜಡ್ಜಿಗಳು ಕರಪ್ಟ್ ಆಗಿದ್ದಾರೆ ಅಂತ ಅವರ ಮೇಲೆ ನ್ಯಾಯಾಂಗ ನಿಂದನೆ ಕೇಸ್ ಹಾಕಿ ಅವರ ಮೇಲೆ ಶಿಕ್ಷೆ ಮಾಡಿ. ಮೊನ್ನೆ NCERTಯಲ್ಲಿ ನ್ಯಾಯಾಂಗದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಕೇಳಿದಾಗ ಸಾಕ್ಷಾತ್ ಪ್ರಧಾನಿ ಅವರಿಗೆ ಬಂದು ಅದು ತಪ್ಪು ಅಂತ ಹೇಳಿದ್ರು, ಅದನ್ನು ಕಿತ್ತಾಕಿದ್ರು ಪಠ್ಯ ಪುಸ್ತಕದಲ್ಲಿ. ಯಾರಾದ್ರೂ ಎದೆ ಮೇಲೆ ಕೈ ಇಟ್ಟು ಹೇಳಿ ನ್ಯಾಯಾಂಗ ಭ್ರಷ್ಟ ಹೊಟ್ಟಿದೆ ಇಲ್ವ? ನಾನು ಎಲ್ಲರೂ ಭ್ರಷ್ಟರಂತ ಹೇಳುವುದಿಲ್ಲ. ಅದರಿಂದ ನಾನು ಯಾಕೆ ಮತ್ತೆ ಹೇಳ್ತಾ ಇದ್ದೇನೆ ಅಂದ್ರೆ, ನಾವು ಇವತ್ತು ನಮ್ಮ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳು ಹೇಗೆ ದಾರಿ ತಪ್ತಾ ಇದೆ, ಇಲ್ಲಂದ್ರೆ ಅದನ್ನು ಹೇಗೆ ಮುಗಿಸ್ತಾ ಇದ್ದಾರೆ ವ್ಯವಸ್ಥಿತವಾಗಿ, ಅದೇ ರೀತಿ ಸಂವಿಧಾನದ ಆಶಯಗಳನ್ನು ಹೇಗೆ ಭಂಗಗೊಳಿಸ್ತಾ ಇದ್ದಾರೆ ಎನ್ನುವುದನ್ನು ನಾವು ಎಚ್ಚರಿಕೆಯನ್ನು ಗಮನಿಸಬೇಕು ಅನ್ನೋ ಕಾರಣಕ್ಕಾಗಿ ಹೇಳ್ತೇನೆ. ನೀವು ಮಾಧ್ಯಮ ರಂಗದ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಮಾತಾಡಿದ್ರೆ ನಾನು ಮೇಲೆ ನೋಡಿ ನನ್ನ ಮುಖ ಕೊಡುವುದಿಲ್ಲ. ನನಗೆ ಅನ್ನ ಕೊಟ್ಟ ಒಂದು ವೃತ್ತಿ ಅದನ್ನು ಮಾತಾಡಿ ಸಾಕಾಗುತ್ತದೆ. ಆದರೆ ಮಾಧ್ಯಮ ರಂಗ ಮತ್ತು ಉಳಿದ ಸಾಮಾನ್ಯವಾಗಿ ಹೇಳ್ತಾರೆ, ಇದು 4th ಎಸ್ಟೇಟ್ ನೋಡಿ, ಸಂವಿಧಾನದಲ್ಲಿ ಎಲ್ಲೂ ಮಾಧ್ಯಮ ರಂಗಕ್ಕೆ ಪ್ರತ್ಯೇಕ ಸ್ಟೇಟಸ್ ಏನಿಲ್ಲ. ಉಳಿದ 3 ಅಂಗಗಳಿಗೆ ಜನರ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇದ್ದಾರೆ, ಮಾಧ್ಯಮ ರಂಗಕ್ಕೆ ತೆರಿಗೆ ಹಣದಿಂದ ಸಂಬಳ ಕೊಡ್ತಾ ಇಲ್ಲ. ಖಾಸಗಿ ಕ್ಷೇತ್ರದಲ್ಲಿರುವ ಒಂದು ಉದ್ಯಮ, ಎಲ್ಲ ಉದ್ಯಮಗಳು ಎಷ್ಟು ಕೆಟ್ಟು ಹೋಗಿದೆಯೋ, ಎಷ್ಟು ಜನವಿರೋಧಿಯಾಗಿದೆ, ಅದೇ ರೀತಿ ಮಾಧ್ಯಮಗಳು ಕೂಡ ಕೆಟ್ಟು ಹೋಗಿದೆ. ಅದಕ್ಕಿಂತ ಹೆಚ್ಚು ಏನು ಕಡಿಮೆ ಏನಿಲ್ಲ. ಅದರಿಂದ ಒಂದು ಕಾಲ ಇತ್ತು ನಿಜ, ಎಲ್ಲಾ ಅಂಗಗಳು ಎಲ್ಲರೂ ಕೈ ಬಿಟ್ಟಾಗ ಸಾಮಾನ್ಯ ಜನ ಮಾಧ್ಯಮ ಕ್ಷೇತ್ರದ ಹತ್ರ ನೋಡ್ತಾ ಇದ್ರು.
ನೀವು ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ಹೇಳಿದಾಗ ಅದರ ವಿರುದ್ಧ ಹೋರಾಟದಲ್ಲಿ ಸಿವಿಲ್ ಸೊಸೈಟಿ, ಪಾಲಿಟಿಷಿಯನ್ಸ್ ಮಾತ್ರ ಅಲ್ಲ, ಮಾಧ್ಯಮ ಕೂಡ ಬಹಳ ಒಂದು ದೊಡ್ಡ ರೋಲ್ ಪ್ಲೇ ಮಾಡಿದೆ. ಗೋಯಂಕನ ಇಂಡಿಯನ್ ಎಕ್ಸ್‌ಪ್ರೆಸ್ ಏನ್ ದೊಡ್ಡ ರೋಲ್ ಮಾಡಿದೆ ಅಂತ ನಮಗೆಲ್ಲ ಗೊತ್ತಿದೆ. ಆದ್ರೆ ಇವತ್ತು ಮಾಧ್ಯಮ ಕ್ಷೇತ್ರ ಕೂಡ ಗೋಧಿ ಮೀಡಿಯಾ ಆಗಿದೆ, ನಮ್ಗೆ ಗೊತ್ತಿದೆ. ಅದು ಆಳುವವರ ಕಾವಲು ನಾಯಿ ಆಗಿಲ್ಲ, ಅದು ಆಳುವವರ ಕಾಲ್ನಿಕ ನಾಯಿ ಆಗಲಿಲ್ಲ. ಆದ್ರೆ ಅದರ ಬಿಸ್ನೆಸ್ ಮಾಡೆಲ್ ಅಲ್ಲೇ ಸಮಸ್ಯೆ ಇದೆ. ಅದು ಇನ್ನೊಂದು ಡಿಬೇಟ್. ಇವತ್ತು ಯಾವ್ದಾದ್ರು ಒಬ್ಬ ಸಂಪಾದಕ, ಯಾವ್ದಾದ್ರು ಪತ್ರಿಕಾ ಮಾಲೀಕ ನಾನು ಜನಪರವಾಗಿ ಇರ್ತೇನೆ ಅಂತ ಯೋಚನೆ ಮಾಡಿದ್ರು ಅವ್ನಿಗೆ ಮಾಡ್ಲಿಕ್ಕಾಗದಂತ ಪರಿಸ್ಥಿತಿಯಿಂದ ಬಿಸ್ನೆಸ್ ಮಾಡೆಲ್ ಅದು ಇನ್ನೊಂದು ವಿಚಾರ. ಅದರಿಂದ ನಾವು ಈ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ತಲ್ಲಣಗಳು ಯಾಕೆ ಇದೆ ಅಂದ್ರೆ ಈ ಎಲ್ಲ ಸಾಮಾಜಿಕ ನ್ಯಾಯದ ಅಸ್ತ್ರಗಳು ವಿಫಲವಾಗಿದೆ. ಸಂವಿಧಾನಗಳನ್ನು ಕೂಡ ನಮ್ಮ ಎದುರಿಗೆ ಅದು ಗುಣ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಶೋಕ ವಿಚಾರ ಆಗ್ತಾ ಕೂತಿದ್ದೀವಿ. ಇದಕ್ಕೆ ಪರಿಹಾರ ಏನು ಎನ್ನುವುದನ್ನ ನಾವು ಯೋಚನೆ ಮಾಡಬೇಕು. ಪರಿಹಾರ ಇದೆ, ಇಲ್ಲ ಅಂತ ಏನಿಲ್ಲ. ಅಂಥದ್ದೊಂದು ಮಾಡೆಲ್ ಕರ್ನಾಟಕದಲ್ಲಿಯೇ ಇತ್ತು ಒಂದು ಕಾಲದಲ್ಲಿ. 80ರ ದಶಕದಲ್ಲಿ ನಾವು ಚಳವಳಿಗಳ ಸುವರ್ಣ ಯುಗ ಅಂತ ಹೇಳ್ತಾ ಇದ್ದೇವೆ. ಈ ತುಮಕೂರಿನಲ್ಲಿ ರೈತ ಚಳವಳಿ ಒಂದು ಸಮೃದ್ಧಿಯಾಗಿದ್ದ ಕಾಲ ಇದೆ. ಬಹಳಷ್ಟು ಮಂದಿ ರೈತ ಚಳವಳಿಯ ನಾಯಕರು ಇಲ್ಲಿದ್ದಾರೆ. ನೀವು ರೈತ ಚಳವಳಿ, ಭಾಷಾ ಚಳವಳಿ, ದಲಿತ ಚಳವಳಿ, ಈ ಮೂರು ಚಳವಳಿಗಳನ್ನು ಒಕ್ಕೂಡಿಕೊಂಡು ಒಂದು ವಾತಾವರಣದಲ್ಲಿ 81ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಅಲ್ಲಿಯವರೆಗೆ ಸೋಲನ್ನೇ ಕಂಡಿರದ ಕಾಂಗ್ರೆಸ್ ಪಕ್ಷ ಸೋತು. ಅದರಿಂದ ಇವತ್ತು ಆ ಚಳವಳಿಗಳು ಹೇಗೆ ನಾಶ ಮಾಡ್ತಾರೆ ಎನ್ನುವುದನ್ನು ಮತ್ತೊಂದು ಹಿಸ್ಟ್ರಿ. ರಾಮಕೃಷ್ಣ ಹೆಗಡೆ ಅವರು ಬಂದು ಮೌಲ್ಯಾಧಾರಿತ ರಾಜಕಾರಣದ ಮೂಲಕ ಬಂದು ದಲಿತ ಚಳವಳಿಯನ್ನು ಹೇಗೆ ಮುಗಿಸಿದರು, ರೈತ ಚಳವಳಿಯನ್ನು ಹೇಗೆ ಮುಗಿಸಿದರು ಎಂದು ಇನ್ನೊಂದು ಇತಿಹಾಸ. ನಾವೆಲ್ಲ 80ರ ದಶಕದಲ್ಲಿ ಆ ಕಾಲದಲ್ಲಿ ಕಂಡುಬಿಟ್ಟರು. ಅದರಿಂದಾಗಿ ನಾವು ಸ್ವಲ್ಪ ಜನಪರವಾಗಿ ಯೋಚನೆ ಮಾಡೋ ಪ್ರಯತ್ನವನ್ನಾದರೂ ಮಾಡ್ತೇವೆ. ಈಗಿನ ಜನರೇಷನ್ ಅಲ್ಲಿ ಅದು ಇಲ್ಲ. ಆ ಚಳವಳಿಗಳನ್ನು ಮತ್ತು ಕಟ್ಟುವ ಒಂದು ಪ್ರಯತ್ನ ನಡೆಯಬೇಕು. ಅದರ ವಿಘಟನೆಗಳನ್ನು ನೋಡಿದಾಗ ವಿಷಾದ. ಈ ಚಳವಳಿಗಳನ್ನು ಕಟ್ಟಲಿಕ್ಕೆ ಏನ್ ಮಾಡಬೇಕು ಎನ್ನುವುದನ್ನು ಯೋಚನೆ ಮಾಡಿದ್ರೆ ಅಲ್ಲಿಯೇ ಸಾಂಸ್ಕೃತಿಕ ಕ್ಷೇತ್ರದ ಮಹತ್ವ ಬರುತ್ತದೆ. ನಾನು ಅದನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ನಡೀತಾ ಇರೋದು ನಮಗೆ ಕಣ್ಣಿಗೆ ಕಾಣೋದು. ನೀವು ಚುನಾವಣಾ ರಾಜಕಾರಣ, ಪಕ್ಷದ ರಾಜಕಾರಣ ತಿಳ್ಕೊಂಡ್ರು ಕೂಡ ಇದರ ಹಿಂದೆ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡೋದು ಸಾಂಸ್ಕೃತಿಕ ರಾಜಕಾರಣ, ಕಲ್ಚರಲ್ ಪಾಲಿಟಿಕ್ಸ್. ನಾನು ಮೊನ್ನೆ ಎಲ್ಲೋ ಬರದೆ ಕೂಡ ನನಗೆ ಯಾರೊಬ್ಬರು ಡೆಲ್ಲಿಯ ಪತ್ರಕರ್ತೆಯೊಬ್ಬರು ನನಗೆ ಫೋನ್ ಮಾಡಿ ಕೇಳಿ, ನೀವು ಕರ್ನಾಟಕದಲ್ಲಿ ಇತ್ತೀಚೆಗೆ ಕೋಮುವಾದದ ವಿರುದ್ಧ, ಬಂಡವಾಳವಾದದ ವಿರುದ್ಧ, ಇಲ್ಲದೆ ಸಾಮಾಜಿಕ ನ್ಯಾಯದ ಪರವಾಗಿ ಎಷ್ಟು ಕಥೆ, ಕಾದಂಬರಿ, ನಾಟಕ, ಸಿನಿಮಾಗಳು ಬಂದಿದೆ. ನನಗೆ ಯೋಚನೆ ಮಾಡ್ತೇನೆ, ನನಗೆ ಯಾವುದು ಒಳ್ಳೆಯದು ಅಂದ್ರೆ ನೀವು ಬಾಬರಿ ಮಸೀದಿ ಧ್ವಂಸ ಆಯಿತು 92ರಲ್ಲಿ, 91ರಲ್ಲಿ ಹೊಸ ಆರ್ಥಿಕ ನೀತಿ ಬಂತು. ಅದರ ನಂತರ 30 ವರ್ಷಗಳಲ್ಲಿ ಈ ಕೋಮುವಾದ ಮತ್ತು ಈ ಇವತ್ತಿನ ಈ ಬಂಡವಾಳವಾದ, ಅಂದ್ರೆ ನಾವು ಕ್ರೋನಿ ಕ್ಯಾಪಿಟಲಿಸಂ, ಅದಾನಿ ಅಂಬಾನಿ ಅಂತ ಏನು ಹೇಳ್ತಾ ಇದ್ದೇವೆ, ಅದು ಬೆಳೆದು ಬಂದಿದೆ. ಅದರ ವಿರುದ್ಧ ಎಷ್ಟು ಕೃತಿಗಳು ಬಂದಿದೆ ಕನ್ನಡದಲ್ಲಿ, ಎಷ್ಟು ಸಿನಿಮಾಗಳು ಬಂದಿದೆ, ಎಷ್ಟು ನಾಟಕಗಳು ಬಂದಿದೆ. ಸಾಂಸ್ಕೃತಿಕ ರಾಜಕಾರಣ ಮುನ್ನಡೆಸಲಿಕ್ಕೆ ಇವತ್ತು ಸಾಂಸ್ಕೃತಿಕ ರಾಜಕಾರಣದ ಹತಾರಗಳು ಏನಂದ್ರೆ, ನಾವು ಹಬ್ಬ ಇರುತ್ತೆ, ಹಾಡು ಇರುತ್ತೆ, ನೃತ್ಯ ಇರುತ್ತೆ, ಆಹಾರ ಇರುತ್ತೆ, ಉಡುಪಿರುತ್ತೆ, ಇದೆಲ್ಲವೂ ಕೂಡ ಸಾಂಸ್ಕೃತಿಕ ರಾಜಕಾರಣದ ಹತಾರಗಳು. ಅದನ್ನು ನಾವು ನಮ್ಮ ವಿರುದ್ಧನೇ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಇವತ್ತು ಸಮಸ್ಯೆ ಏನಾಗಿದೆ ಅಂದ್ರೆ, ಮೀಸಲಾತಿಯ ಪ್ರಶ್ನೆ ಬಂದಾಗ ಮೀಸಲಾತಿಯ ಫಲಾನುಭವಿಗಳಲ್ಲಿ ಬಹಳ ಮಂದಿ ಅದನ್ನು ಪಡ್ಕೊಂಡವರು ಏನ್ ಮೇಲೆ ಹೋಗಿದ್ದಾರೆ, ಅವರೇ ನಾವು ಅರ್ಹತೆ ಪರವಾಗಿರುವವರು, ಮೀಸಲಾತಿ ಯಾಕೆ ಬೇಕು ಅಂತ ಕೇಳುವಂತ, ಅಂದ್ರೆ ನಮ್ಮ ವಿರುದ್ಧ ನಾವೇ ಮಾತಾಡುವಂತ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು. ಅದರಿಂದ ನೋಡಿ, ಇದು ಚಳವಳಿಗಳನ್ನು ಕಟ್ಟಲಿಕ್ಕೆ ಈ ಸಾಂಸ್ಕೃತಿಕ ರಾಜಕಾರಣವನ್ನು ನಾವು ಮಾಡಬೇಕು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವನು, ನನಗೆ ಗೊತ್ತಿದೆ ಅದು ಕೋಮುವಾದದ ರಾಜಕಾರಣವನ್ನು ಸಾಂಸ್ಕೃತಿಕ ರಾಜಕಾರಣದ ಮೂಲಕ ಹೇಗೆ ಕಟ್ಟಿದ್ರು, ಹೇಗೆ ಯಕ್ಷಗಾನವನ್ನು ಅದಕ್ಕೆ ಬಳಸಿಕೊಂಡ್ರು, ಹೇಗೆ ನಮ್ಮ ಭೂತ ದೈವಗಳ ಆಚರಣೆಗಳನ್ನು ಬಳಸಿಕೊಂಡ್ರು, ಹೇಗೆ ನಾಗರ ಪೂಜೆಯನ್ನು ಬಳಸಿಕೊಂಡ್ರು ಎಂದು ನಮ್ಮ ಕಣ್ಣ ಮುಂದೆ ಇದೆ, ಎಲ್ಲ ಕಡೆ ಇದೆ. ಯಾಕೆಂದ್ರೆ ಬೇಸಿಕಲಿ ನಮ್ಗೆ ಗೊತ್ತಾಗದೇ ಇರೋದು ಏನಂದ್ರೆ, ರಿಲಿಜನ್ ಮತ್ತು ಕಮ್ಯುನಲಿಸಂ ಬೇರೆ ಬೇರೆ ಇರೋದನ್ನು ಅರ್ಥ ಮಾಡ್ಕೊಂಡ್ವಿ. ನಾನು ನಿನ್ನೆ ಬೆಂಗಳೂರಿನಲ್ಲಿ ಪೆರಿಯಾರ್ ಬಗ್ಗೆ ಮಾತಾಡಲಿಕ್ಕೆ ಹೋಗಿದ್ದೆ. ಅಲ್ಲಿ ದ್ರಾವಿಡ ಕಳಗಂ ಒಂದು ಇದು ಮಾಡಿದ್ರು. ನನಗೆ ನೋಡಿದಾಗ ಅನಿಸಿದ್ದು, ತಮಿಳುನಾಡಿನ ಪೆರಿಯಾರ್ ಚಳವಳಿಯಲ್ಲಿ ಒಂದು ಮಾಡೆಲ್ ಇದೆ ಅಂತ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಯಾಕೆ ಭಾರತೀಯ ಜನತಾ ಪಕ್ಷ ತಮಿಳುನಾಡಿನಲ್ಲಿ ಪ್ರವೇಶ ಮಾಡಿ ಇನ್ನೂ ಅವರು ಇವತ್ತಲ್ಲ, ಇನ್ನು ನನ್ನ ಪ್ರಕಾರ ಇನ್ನು 3 ವರ್ಷ ಹೋದ್ರು ಅವರಿಗೆ ಪ್ರವೇಶ ಮಾಡಿಕ್ಕಾಗುತ್ತೆ. ಯಾಕೆಂದ್ರೆ ಅವ್ರಿಗೆ ಬಹಳ ಸ್ಪಷ್ಟವಾಗಿ ರಿಲಿಜನ್ ಅಂದ್ರೆ ಏನು, ಕಮ್ಯುನಲಿಸಂ ಏನು ಅನ್ನೋ ವ್ಯತ್ಯಾಸಗಳಿಗೆ ಗೊತ್ತಿದೆ.
ಅಲ್ಲಿ ನಾನು ಸುಮ್ಮನೆ ನೋಡ್ತಾ ಇದ್ದೆ, ಅಲ್ಲಿ 38,000ದಿಂದ 40,000 ಎಂಡೋಮೆಂಟ್ ಟೆಂಪಲ್ಗಳಿವೆ. ದೇ ಆರ್ ವೆರಿ ರಿಲಿಜಿಯಸ್. ತಮಿಳ್ನಾಡು ಎಲ್ಲ ನಾಸ್ತಿಕರೇನಲ್ಲ. ಅದು ಬೇರೆ ಅನಧಿಕೃತ ಮಾಹಿತಿ ಪ್ರಕಾರ ಒಂದು 2 ಲಕ್ಷ ಸಣ್ಣ ಪುಟ್ಟ ದೇವಸ್ಥಾನಗಳಿವೆ. ಆದರೆ ಬಿಜೆಪಿಗೆ ದೇವಸ್ಥಾನಗಳನ್ನು ಬಳಸ್ಕೊಂಡು ದೇವರ ಮೇಲಿನ ಭಕ್ತಿಯನ್ನು ಬಳಸ್ಕೊಂಡು ರಾಜಕೀಯ ಮಾಡಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಅಲ್ಲಿ ಇ ವಿ ರಾಮಸ್ವಾಮಿ ನಾಯಕರವರು ಇದ್ದಾರೆ. ಅವರು ಕನ್ನಡದವರು ಅಂತ ಒಂದು ಕನ್ನಡ ಹುಟ್ಟಿಗೆ ಅವರು ಈರೋಡ್ನವರು, ಹಿಂದುಳಿದ ಬಲಿಜ ಸಮುದಾಯಕ್ಕೆ ಸೇರಿದವರು. ಅದರಿಂದ ನೀವು ನೋಡಿ, ಪೊಲಿಟಿಕಲ್ ಹಿಂದುತ್ವಕ್ಕೆ ಪೆರಿಯಾರ್ನ ಈ ದ್ರಾವಿಡ ಚಳವಳಿಯ ಒಂದು ಪರ್ಯಾಯ ಇದೆ ಅನ್ನೋದು ಬಹಳ ಮುಖ್ಯವಾದ. ಅಲ್ಲಿ ನಮಗೆ ಅರ್ಥ ಮಾಡ್ಕೊಳ್ತಾರೆ. ನಮ್ಮಲ್ಲಿ ಕೂಡ ನಮ್ಮ ಜಾತ್ಯತೀತರು ಪ್ರಗತಿಪರರು ನಾವು ನಾಸ್ತಿಕರ ತರ ಮಾತಾಡ್ತೇವೆ. ಇದು ಜನರಿಗೆ ಆಯ್ತು ಮುಟ್ಟುವುದಿಲ್ಲ. ಅದರಿಂದ ಧರ್ಮ ಬೇರೆ, ಕೋಮುವಾದ ಬೇರೆ. ಧಾರ್ಮಿಕನಾಗುವುದು ತಪ್ಪಲ್ಲ, ಆದರೆ ಕೋಮುವಾದಿ ಆಗುವುದು ತಪ್ಪು. ಆದ್ದರಿಂದ ಈ ವ್ಯತ್ಯಾಸವನ್ನು ಅರ್ಥಕೊಳ್ಬೇಕಾದ್ರೆ ಸಾಂಸ್ಕೃತಿಕ ರಾಜಕಾರಣದ ಇದು ಭಾಗ ಇದೆ. ಅದರಿಂದ ನಮಗೆ ಅಂತಿಮವಾಗಿ ಈ ತಲ್ಲಣಗಳಿಂದ ಪಾರಾಗಿ ನಾವು ಸಂಭ್ರಮಿಸಿಕೊಳ್ಬೇಕಾದ ದಿನಗಳು ಬರಬೇಕಾದ್ರೆ ಚಳವಳಿಗಳನ್ನು ಮತ್ತೆ ಅದಕ್ಕೆ ಬಲ ತುಂಬುವ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡಬೇಕಾದ್ರೆ ನಾವು ಬೆಳೆಯಬೇಕು ಮತ್ತು ಇತರರನ್ನು ಕೂಡ ಬೆಳೆಸಬೇಕು. ಹಿಂದಿನವರೆಲ್ಲ ಅದನ್ನು ಮಾಡಿದ್ದಾರೆ. ನೀವು ಲಂಕೇಶ್ ಅವರನ್ನ ಮತ್ತೆ ನರಸಿಂಹಸ್ವಾಮಿ ಅವರ ಮಧ್ಯೆ, ತೇಜಸ್ವಿ ಅವರ ಮಧ್ಯೆ 108 ಭಿನ್ನಾಭಿಪ್ರಾಯಗಳಿವೆ. 3ನೇ ಶಕ್ತಿಯನ್ನು ಕಟ್ಟಲಿಕ್ಕೆ ಹೋದಾಗ ನಾನು ಒಡ್ಡ ಜಗರಾಮ್ ಶೆಟ್ರು 2 ಕಾಲಂಗಳಲ್ಲಿ ಬರೆದಿದ್ರು, ಪಾಳೆಗಾರ ಲಂಕೇಶ್ ಅಂತ. ಯಾರ ಮತನ್ನು ಕೇಳ್ತಾ ಇದ್ರು. ಆದರೆ ಸಾರ್ವಜನಿಕ ಹಿತದ ಪ್ರಶ್ನೆ ಬಂದಾಗ ಅವರೆಲ್ಲ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಇವತ್ತು ಸಮಾಜ ಏನಾಗಿದೆ ಅಂತಂದ್ರೆ, ಇವತ್ತು ಲಂಕೇಶ್ ಅವರು ಈ ರೀತಿ ನೇರವಾಗಿ ದಿಟ್ಟವಾಗಿ ಮಾತಾಡಿದ್ರು, ಕಾರಂತರು ಮಾತಾಡಿದ್ರು, ಕುವೆಂಪು ಬಹಳ ಮುಖ್ಯವಾಗಿ ಮಾತಾಡಿದ್ರು. ಅವ್ರನ್ನ ಯಾರನ್ನು ಕೊಲ್ಲಿಲ್ಲ. ಆದ್ರೆ ಅದೇ ಮಾತನ್ನು ಗೌರಿ ಲಂಕೇಶ್ ಹೇಳಿದಾಗ ಆಕೆಯನ್ನು ಸಾಯಿಸ್ತಾರೆ. ಸಮಾಜ ಬದಲಾಗಿದೆ. ದಾಬೋಲ್ಕರ್ ಮಾತಾಡಿದಾಗ ಸಾಯಿಸ್ತಾರೆ, ಕಲಬುರ್ಗಿ ಮಾತಾಡಿದಾಗ ಸಾಯಿಸ್ತಾರೆ. ನಮ್ಮಂತವ್ರು ಆಗ ಒಂದು ಸಣ್ಣ ಬೆದರಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಮಾಜ ಬದಲಾಗಿದೆ. ಅದರಿಂದ ಇದಕ್ಕೆ ಒಂದೇ ಒಂದು ದಾರಿ ಅಂದ್ರೆ ರೈತ ಚಳವಳಿಯನ್ನು ಮತ್ತು ಮುಖ್ಯವಾಗಿ ದಲಿತ ಚಳವಳಿಯನ್ನು ಇದು ಕೈ ಇಟ್ಕೊಂಡು ಹೋಗ್ಬೇಕು. ಅದು ಬಹಳ ಕಷ್ಟದ ಕೆಲಸ, ನನಗೆ ಗೊತ್ತಿದೆ. ದಲಿತರಲ್ಲಿ ನಾನು ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಅಡ್ಡಾಡಿದ್ದೇನೆ. ಅಲ್ಲಿ ಮಾಯಾವತಿಯವರ ಬ್ರಾಹ್ಮಣ ದಲಿತ ಬಾಯಿಚಾರದನ್ನು ನಾನು ಹಳ್ಳಿಯಲ್ಲಿ ಹೋಗಿ ನೋಡಿದ್ದೇನೆ. ಅದರಿಂದ ಇವತ್ತು ಈ ದಲಿತರ ಮೇಲಿನ ಅತ್ಯಾಚಾರದಲ್ಲಿ, ದೌರ್ಜನ್ಯದಲ್ಲಿ ಬ್ರಾಹ್ಮಣರ ದೊಡ್ಡ ಪಾತ್ರ ಇದೆ ಅಂತ ತಿಳ್ಕೊಳ್ಬೇಡಿ. ಮಧ್ಯಮ ಜಾತಿಗಳ ದೊಡ್ಡ ಪಾತ್ರ ಇದೆ. ಮಧ್ಯಮ ಜಾತಿಗಳ ದೊಡ್ಡ ಪಾತ್ರ ಇದೆ. ನಮ್ಮಲ್ಲಿ ಇಷ್ಟು ಒಡೆದು ಹೋಗಿದೆ ಅಂದ್ರೆ, ನಿನ್ನೆ ಒಬ್ಬ ಪತ್ರಕರ್ತ ನನಗೆ ಫೋನ್ ಮಾಡಿದ್ರು. ಸಿದ್ದರಾಮಯ್ಯನವರ ಕಾಲದಲ್ಲಿ ಒಂದು ಸ್ಕೀಮ್ ಅಂತ ತಂದಿದ್ದಾರೆ. ದಲಿತ ಸಮುದಾಯದ ಒಳಗಿನ ಉಪಪಂಗಡಗಳ ಜೊತೆ ಮದುವೆ ಆದರೆ ಅವರಿಗೂ ಕೂಡ ಅಂತರ್ಜಾತಿ ಕೊಡುವಂತ ಪರಿಹಾರ, ಇದು ವಿಶೇಷದ ಒಂದು ದುಡ್ಡನ್ನು ಮನೋರಂಜನೆ ಕೊಡಬೇಕು ಅಂತ. ನಾನು ಆ ಬಜೆಟ್ ಮೀಟಿಂಗ್ ನಲ್ಲಿ ಇದ್ದೆ. ನಾನು ಹೇಳ್ತಾ ಇರೋದು 13-18 ಅವಧಿಯ ಸರ್ಕಾರದಲ್ಲಿ. ನನ್ನ ಜೊತೆ ಇದ್ದ ಪ್ರಸಾದ್ ಅವರು, ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ACS ಅಡಿಷನಲ್ ಚೀಫ್ ಸೆಕ್ರೆಟರಿ ಇದ್ರು. ಅವ್ರು ನನಗೆ ಕೂಗ್ತಾ ಇದ್ರು, ಏನ್ರಿ ನಿಮ್ಮ ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅದಕ್ಕೆ ದುಡ್ಡು ಕೊಡಿ, ಇದಕ್ಕೆ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ರು. ನಾನು ಅವ್ರಿಗೆ ಹೇಳಿದೆ, ಈ ಒಂದು ಕಾರ್ಯಕ್ರಮ ಇದೆ, ಅದಕ್ಕೆ 1 ಪೈಸೆ ಖರ್ಚು ಆಗುತ್ತೆ, ನೀವು ಗೋರಿ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ನಮ್ಮಲ್ಲಿ ಲೆಫ್ಟ್ ಮತ್ತು ರೈಟ್ ನಡುವೆ ವಿವಾಹ ಸಂಬಂಧಗಳು ಬಹಳ ಕಡಿಮೆ. ಇದು ಕೂಡ ಸತ್ಯ. ಅದರಿಂದ ನಮ್ಮ ಒಳಗಿನ ಈ ಬಿಕ್ಕಟ್ಟುಗಳಲ್ಲಿ ಇವತ್ತು ನನಗೆ ಇದರ ಬಗ್ಗೆ ಮಾತಾಡಿದ್ರೆ ಭಯ ಆಗುವಂತ ಪರಿಸ್ಥಿತಿ ಇದೆ. ನನ್ನನ್ನು ಏನೋ ಬ್ರ್ಯಾಂಡ್ ಮಾಡಿಬಿಡ್ತಾರೆ. ಏನಾದರೂ ಆಯ್ತು ಒಟ್ಟಾಗಿ ಅಂತ ಹೇಳಿದ್ರೇನೆ ಅದು ನನ್ನ ಅಪರಾಧ ಏನು ಅನ್ನುವಂಥ. ಅದರಿಂದ ಇದನ್ನ ದೊಡ್ಡವರು, ಅದರಲ್ಲಿ ಕೂತವರು, ದೊಡ್ಡವರ ಸಮುದಾಯದಲ್ಲಿದ್ದವರು ಮೊದಲು ಈ ರೀತಿಯ ಬಿಕ್ಕಟ್ಟುಗಳನ್ನು ನಿವಾರಿಸಿ ಮಾಡೋ ಕೆಲಸ ಮಾಡಬೇಕು. ಈಗ ನೋಡಿ, ನಮ್ಮಲ್ಲಿ 3 ಹೋರಾಟಗಾರರು ಇದ್ದಾರೆ ಇವತ್ತು. ಇಂಥ ಒಂದು ಎಲ್ಲರ ಗೌರವಕ್ಕೆ ಪಾತ್ರರಾದರು. ಎಲ್ಲ ಜಿಲ್ಲೆಗಳಲ್ಲಿ ಇಂಥವ್ರು ಇದ್ದಾರೆ. ನಾನು ಆ ಫೋಟೋಗಳನ್ನು ನೋಡ್ತಾ ಇದ್ದೀನಿ. ನಾನು ತುಮಕೂರಲ್ಲಿದ್ದಾಗ ರಂಗಸ್ವಾಮಿ ಬೆಳಂಬಳು, ಆಮೇಲೆ ಮನ್ನಗುಂಟೆ ನಾಗರಾಜಯ್ಯನವರು, KB ಸಿದ್ದಯ್ಯನವರು ಮತ್ತು ಕೊನೆ ದಿನದವರೆಗೆ ನನಗೆ ಒಡನಾಟ ಇತ್ತು. ಇವತ್ತು ಅವರು 3 ಅವರದ್ದು ಈ ತುಮಕೂರಲ್ಲಿ ಬಹಳ ದೊಡ್ಡ ಒಂದು ದಲಿತ ಹೋರಾಟದ ಚರಿತ್ರೆ ಇದೆ. ಅದರಿಂದ ನಿಮ್ಮಂಥವರೆಲ್ಲ ಕೂಡಿ ಇಡೀ ದಲಿತ ಸಮುದಾಯವನ್ನ ಒಂದು ಒಟ್ಟು ಮಾಡುವ ಕೆಲಸವನ್ನು ಮಾಡಬೇಕು ಎನ್ನುವುದು ನಮ್ಮಂಥವರೆಲ್ಲ. ನಮಗೆ ಆ ಶಕ್ತಿ ಇಲ್ಲ. ನಾವು ಆಶಯವನ್ನು ವ್ಯಕ್ತಪಡಿಸಬಹುದು. ರಾಜಣ್ಣ ಅವರು ಹೇಳಿದ್ರು ನೋಡಿ, ನನಗೂ ಒಂದು ಸ್ವಲ್ಪ ಮರೆತು ಹೋಗಿತ್ತು.
ಸಹಕಾರ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ತಂದು ಇಂಥ ಬಹಳಷ್ಟು ಕೆಲಸಗಳು ಈ ಸರ್ಕಾರದಲ್ಲಿ ಕೆಲವು ವ್ಯಕ್ತಿಗಳಿಂದ ಆಗಿದೆ. ಅದನ್ನ ನಾವು ನೆನಪಿಸ್ಕೊಡೋದೇ ಇಲ್ಲ, ಅದು ಬೇರೆ ವಿಚಾರ. ಅಂಥವ್ರು ಕೂಡ ಏನು ಹೇಳಿದ್ರು ಅಂದ್ರೆ ನೀವೆಲ್ಲರೂ ಒಟ್ಟಾಗಬೇಕು ಎನ್ನುವುದು ಇದೆ. ನನಗೆ ಗೊತ್ತಿದೆ ಯಾರು ದೂರ ಇದ್ದಾರೆ. ನಾವು ತುಮಕೂರು ನಾವು ಬಹಳ ಸ್ವಲ್ಪ ನನಗೆ ಗೊತ್ತಿದೆ ಯಾರು ದೂರ ಇದ್ದಾರೆ, ಯಾರು ಹತ್ರ ಇದ್ದಾರೆ, ಏನ್ ಕತೆ ಅಂತ ನನಗೆ ಗೊತ್ತಿದೆ. ಅದರಿಂದ ನಮ್ಗೆ ಬೇರೆ ದಾರಿ ಇಲ್ಲ. ಈ ತಲ್ಲಣಗಳನ್ನ ಬಿಟ್ಟು ನಾವು ಸಂಭ್ರಮಿಸಬೇಕಾದ ಒಂದು ಕಾಲ ಬರಬೇಕಾದ್ರೆ ಈ ಚಳವಳಿಗಳನ್ನ ಮತ್ತೆ ಬಲಪಡಿಸುವ ಒಂದು ಅಗತ್ಯ ಇದೆ. ಅಂತ ಒಂದು ಪ್ರಯತ್ನಕ್ಕೆ ಇಂಥ ಕಾರ್ಯಕ್ರಮಗಳು ನೆರವಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಈಗ ಈಗ ಗೌರಿರಾಜ್ ಸರ್ ಅವರಿಗೆ ಸನ್ಮಾನ ಕೇಂದ್ರ ಆಡಳಿತ ಸಂಬಂಧ ಸನ್ಮಾನಿಸಿದ ಕೇಂದ್ರ ಅವರು ಮತ್ತು ಸನ್ಮಾನಿಸಿಕೊಂಡ ಎಲ್ಲ 3 ಜನ ನಾಯಕರಿಗೆ ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿತದೆ, ಬಂದ ಮಾಡಬೇಡಿ. ಕಾರ್ಯಕ್ರಮ ಮುಂದುವರಿತದೆ. 3 ಜನರು ದಲಿತ ಸಮಿತಿಯ ಮುನ್ನಡೆಸಿದ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ದಲಿತ ಚಳವಳಿ ಆರಂಭದಲ್ಲಿ ಅನೇಕ ತತ್ವ ಸಿದ್ಧಾಂತ ಇವುಗಳ ಮಿಳಿತವಾಗಿ ಹುಟ್ಟಿದಂತಹ ಒಂದು ಚಳವಳಿ ಅದು. ಅದರಲ್ಲಿ ಅಂಬೇಡ್ಕರ್ ವಾದಿಗಳು, ಗಾಂಧಿವಾದಿಗಳು, ಲೋಹಿಯಾವಾದಿಗಳು, ಮಾರ್ಕ್ಸ್ವಾದಿಗಳು, ಮಾವೋವಾದಿಗಳು ಕೂಡ ಇದರಲ್ಲಿದ್ದರು. ಸೊ ಹೀಗೆ ಅನೇಕ ವಾದಗಳು ಮಿಳಿತವಾಗಿದ್ದಂತಹ ಒಂದು ಚಳುವಳಿಯಾಗಿ ಹುಟ್ಟಿದಂತಹ ದಲಿತ ಚಳುವಳಿ ಅದು ಅಲ್ಟಿಮೇಟ್ ಆಗಿ ಅಂಬೇಡ್ಕರ್ ವಾದದ ಮುಂದುವರಿಕೆಯಾಗಿ ಉಳ್ಕೊಂಡು ಬಂತು. ಅದು ಇವತ್ತಿಗೂ ಅನೇಕ ಕವಲುಗಳಾಗಿದ್ದರೂ ಕೂಡ ಅದರ ಮೂಲ ಭಿತ್ತಿಯಾಗಿ ಅಂಬೇಡ್ಕರ್ ವಾದವನ್ನೇ ತನ್ನ ತಳಹದಿಯನ್ನಾಗಿ ಇಟ್ಕೊಂಡಿರೋದನ್ನು ನಾವು ಗಮನಿಸಬಹುದು. ಅಂದ್ರೆ 1970ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿದ ಸಂದರ್ಭದಲ್ಲಿ ಅದಕ್ಕೂ ಒಂದು 3 ದಶಕಗಳ ಹಿಂದೆ ನಾವು ನೋಡಿದ್ರೆ, ಸ್ವಾತಂತ್ರ್ಯ ಬಂದು 3 ದಶಕಗಳು ಕಳೆದಿದ್ರು ಕೂಡ ದಲಿತರನ್ನ ಯಾವ ರೀತಿ ನೋಡ್ತಾ ಇದ್ರು, ಪ್ರಾಣಿಗಳಿಗೂ ಕೂಡ ಕಡೆಯಾಗಿ ನೋಡ್ತಿದ್ದಂಥ ಕಾಲಘಟ್ಟ. ಅಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳ ಅವಜ್ಞೆಗೆ ಒಳಗಾಗಿರುವಂತಹ ಈ ಸಮುದಾಯವನ್ನ ಏನಾದರೂ ಮಾಡಿ ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ದಲಿತ ಸಮಿತಿ ಹುಟ್ಟುಗಳು ಇವೆಲ್ಲವೂ ಕೂಡ ತುಂಬಾ ಮುಖ್ಯವಾಗಿರುವಂತಹ ಘಟನೆಯಾಗಿ ಅವತ್ತು ಕಾಣ್ತದೆ. ಎಲ್ಲಿ ನೋಡಿದಲ್ಲಿ ದಲಿತರ ಮೇಲಿನ ದೌರ್ಜನ್ಯಗಳು, ಅತ್ಯಾಚಾರಗಳು, ದಬ್ಬಾಳಿಕೆಗಳು, ಕೊಲೆಗಳು ಇವೆಲ್ಲವೂ ಸರ್ವೇ ಸಾಮಾನ್ಯ ಎನ್ನುವ ರೀತಿಯಲ್ಲಿ ನಡೆದೇ ಇದ್ದಂತಹ ಕಾಲಘಟ್ಟ ಅದು. ಅಂದ್ರೆ ದಲಿತರ ಹೆಣಗಳಿಗೆ, ದಲಿತರ ಅತ್ಯಾಚಾರಗಳಿಗೆ ಕೇಳುವವರಿಲ್ಲ, ಹೇಳುವವರಿಲ್ಲ ಅನ್ನುವಂಥ ಕಾಲಘಟ್ಟ. ಅದೀಗ ಬದಲಾಗಿದೆ ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಇವತ್ತು ಕೂಡ ದೌರ್ಜನ್ಯಗಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು ನಿರಂತರವಾಗಿ ನಡೆಯುತ್ತಿರುವಂತಹ ಮತ್ತು ಅವುಗಳಿಗೆ ತುತ್ತಾಗುತ್ತಿರುವಂತಹ ಒಂದು ಸಮಾಜ ಸಮುದಾಯ ಅಂತಂದ್ರೆ ಅದು ದಲಿತ ಸಮುದಾಯ ಅಂತ ನನಗೆ ಅನಿಸುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ವ್ಯವಸ್ಥೆ ಒಳಗಡೆ ನಾವು ಪಾಲು ಪಡೆಯಬೇಕು, ನಾವು ಮನುಷ್ಯರು, ನಾವು ಬದುಕಬೇಕು, ನಮಗೂ ಅರ್ಹತೆ ಇದೆ ಅನ್ನೋದನ್ನ ಮುಖ್ಯವಾಗಿ ಇಟ್ಕೊಂಡು ದಲಿತ ಸಂಘ ಸಮಿತಿ ತಾನು ಹೋರಾಟವನ್ನ ಶುರು ಮಾಡುತ್ತೆ. ಅದರಿಂದ ಈ ಹೋರಾಟದಿಂದ ಅನೇಕ ರೀತಿಯಾಗಿರುವಂತಹ ಒಂದಷ್ಟು ಬದಲಾವಣೆಗಳಾಯಿತು. ದಲಿತ ಸಂಘ ಸಮಿತಿ ಹೋರಾಟವನ್ನ ಮಾಡಿ ಶುರು ಮಾಡಿದ್ಮೇಲೆ, ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಸರ್ಕಾರಗಳೇ ಬಂದು ಮಾಡುವಂತ ಒಂದು ಶಕ್ತಿ ದಲಿತ ಸಮುದಾಯಕ್ಕೆ ಬಂತು. ಅದನ್ನ ಮಾಡಿ ತೋರಿಸಿದಂತಹ ಇತಿಹಾಸ ಕೂಡ ದಲಿತ ಸಂಘ ಸಮಿತಿಗೆ ಇದೆ. ನಾವು ಒಂದನ್ನು ನೆನಪಿಡಬೇಕು, ಯಾರ ಸಾಂಸ್ಕೃತಿಕ ಯಾಜಮಾನ್ಯ ಮುನ್ನೆಲೆಯಲ್ಲಿರ್ತದೋ ಅವರದೇ ಪ್ರಭುತ್ವ ಮತ್ತು ಚಿಂತನೆಗಳು ವ್ಯವಸ್ಥೆಯನ್ನು ರೂಪಿಸುತ್ತವೆ. ಈ ನಿಟ್ಟಿನೊಳಗಡೆ ನಾವು ಯೋಚನೆ ಮಾಡೇ ಇಲ್ಲ. ಅವರು ರೂಪಿಸಿದಂತಹ ಚಿಂತನೆಗಳೇ, ಅವರ ಪ್ರಭುತ್ವ ರೂಪಿಸಿದಂತಹ ಚಿಂತನೆಗಳೇ ನಮ್ಮನ್ನು ಇವತ್ತಿಗೂ ಆಳುತ್ತೇ ಇರುವಂತಹ ಒಂದು ಕರಾಳ ಪರಿಸ್ಥಿತಿಯನ್ನು ನಾವು ಎದುರಿಸುತ್ತಿರುವಂಥದ್ದು
ಒಂದು ಬಹಳ ದುರದೃಷ್ಟಕರ ಅಂತ ನಾನು ಭಾವಿಸ್ತೀನಿ. ದಲಿತರ ಸಾಂಸ್ಕೃತಿಕ ಚಿಂತನೆ ಎನ್ನುವಂಥದ್ದು ಭಾರತದ ಸಾಮಾಜಿಕ ಚೌಕಟ್ಟಿನಲ್ಲಿ, ಭಾರತದ ಸಾಂಸ್ಕೃತಿಕ ಚಲನೆಯಲ್ಲಿ ಸ್ಥಾನವನ್ನ ಪಡೆಯಲೇ ಇಲ್ಲ ಇವತ್ತಿಗೂ ಕೂಡ. ಆದ್ರೆ ದಸಂಸ ಅವತ್ತು ಇದನ್ನು ಮಾಡಬೇಕು, ಇದನ್ನು ತರಬೇಕು ಅನ್ನುವಂಥ ಪ್ರಯತ್ನವನ್ನ ಬಹಳ ಪ್ರಜ್ಞಾಪೂರ್ವಕವಾಗಿ ಮಾಡ್ತೀವಿ. ಅದರಿಂದ ಎಲ್ಲ ಅವಕಾಶ ವಂಚಿತ ಜಾತಿಗಳು ಸಾಮಾಜಿಕ ನ್ಯಾಯವನ್ನು ಮುನ್ನೆಲೆಯಲ್ಲಿ ಇಟ್ಟುಕೊಂಡು ನಮಗೂ ಕೂಡ ಪಾಲು ಕೊಡಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನ ಬಹಳ ಮುಖ್ಯವಾಗಿ 70ರ ದಶಕದಲ್ಲಿ, 80ರ ದಶಕದಲ್ಲಿ, 90ರ ದಶಕದವರೆಗೂ ಬಹಳ ಪರಿಣಾಮಕಾರಿಯಾಗಿ ಅದನ್ನು ಮಂಡಿಸಿದ್ದು ನಮ್ಮ ಎದುರುಗಡೆ ಐತೆ. ಆ ಕಾರಣ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ವಾಭಿಮಾನ ಅನ್ನುವಂಥದ್ದನ್ನ ತಮ್ಮ ಮನಸ್ಸಿಗೆ ತಂದುಕೊಂಡು, ತಮ್ಮ ಎದೆಯಲ್ಲಿ ಇಟ್ಕೊಂಡು ಅವರ ಆಶಯಗಳನ್ನ ಇವರು ಮುನ್ನಡೆದದ್ದು ಇದಕ್ಕೆ ಬಹಳ ಮುಖ್ಯವಾಗಿರುವಂತಹ ಅಂಶ. ಇದರಿಂದ ಅನೇಕ ಮಾತಿಲ್ಲ ಸಮುದಾಯಗಳು ಮಾತಾಡಲಿಕ್ಕೆ ಶುರು ಮಾಡಿದ್ರು, ಪ್ರಶ್ನೆ ಮಾಡಲಿಕ್ಕೆ ಶುರುವಾದ್ರು. ಕೊರಳ ಪಟ್ಟಿಯನ್ನು ಹಿಡಿದು ನನ್ನ ಪಾಲನ್ನು ನನಗೆ ಕೊಡೋ, ನೀನು ಯಾವುದರಲ್ಲಿ ಮೇಲು, ನಾನು ಯಾವುದರಲ್ಲಿ ಕೀಳು ಅಂತ ಎದುರು ಮಾತನಾಡುವಂತ ಒಂದು ಸ್ವಾಭಿಮಾನದ ಪ್ರಶ್ನೆಗಳನ್ನು ಕೇಳುವಂತ ಒಂದು ಸಂದರ್ಭ ಉಂಟಾಗಿದ್ದು ನಮ್ಮ ಎದುರುಗಡೆ ಇದೆ. ಅಂದ್ರೆ ಎಲ್ಲ ಮಾತಿಲ್ಲದ ಸಮುದಾಯಗಳು ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅಂತಹ ದೊಡ್ಡ ರಾಜಕಾರಣಿಯಾದರೂ ಕೂಡ ಅವತ್ತು ಮಾತನಾಡಲಿಕ್ಕೆ ಹಿಂಜರಿತಾ ಇದ್ರು. ಎಂಥ ದೊಡ್ಡ ರಾಜಕಾರಣಿ ಆಗಿದ್ರು ಕೂಡ. ಯಾಕೆ ಅಂತ ಹೇಳಿದ್ರೆ ದಲಿತ ಸಮುದಾಯದ ಬಹಳ ದೊಡ್ಡ ರಾಜಕಾರಣಿ ಒಂದು ಮಾತನ್ನ ಆಡಿದರೆ ಪತ್ರಿಕೆಯವರು ಇನ್ನೊಂದನ್ನಾದ ರೀತಿಯಲ್ಲಿ ಅವರಿಗೆ ಸರಿ ಬಂದಂತಿಗೆ ಬರೆದು ಮಾಡ್ತಾ ಇದ್ದಂತ ಕಾಲಘಟ್ಟ. ನಮ್ಮ ಎದುರುಗಡೆ ಮುಸಾ ಚಳುವಳಿ ಬಸವಲಿಂಗಪ್ಪನವರಿದ್ದಾರೆ, ಅದರಲ್ಲಿ ಪಾಲ್ಗೊಂಡಂತ ಕೃಷ್ಣಮೂರ್ತಿ ಅವರು ಹಿರಿಯರು ಇದ್ದಾರೆ. ಬಸವಲಿಂಗಪ್ಪನವರು ಹೇಳ್ತಾರೆ, ಹೇಳು ಉಚ್ಚೆ ಅಂತ ಅವರು ಭಾಷಣ ಮಾಡಿದ್ರೆ ಅದನ್ನ ಇವರು ಮಲಮೂತ್ರ ಅಂತ ಬರೀತಾರೆ. ಯಾಕಂದ್ರೆ ಬರೀತೀರಿ ನೀವು? ನಾನು ಹೇಳಿದ್ದನ್ನು ಬರೀರಿ ಅಂತಂದ್ರೆ ಸಿಸಿ ಅದನ್ನ ಕೇಳಿಸ್ಕೊಳ್ಳೋಕೆ ನಮ್ಗೆ ಆಗೋದಿಲ್ಲ, ಅಸಹ್ಯ. ನಿಮಗೆ ಕೇಳಿಸ್ಕೊಳ್ಳೋಕು ಕೂಡ ಅಸಹ್ಯ ಆಗುವಂತ ಕಾಲ. ಅದೇ ಹೇಳು ಉಚ್ಚೆಯನ್ನ ತಲೆಯ ಮೇಲೆ ಉರುವಂತ ಮನುಷ್ಯರಿಗೆ ಇನ್ಯಾವ ರೀತಿಯಾಗಿರುವಂತ ನೋವಾಗೋದಿಲ್ಲ. ಇದನ್ನ ಈ ದೇಶದ ರಾಜಕಾರಣಿಗಳಾಗಿರ್ಬೋದು, ಇಲ್ಲಿನ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿನ ಮೇಲ್ಜಾತಿಗಳಾಗಿರ್ಬೋದು, ಯಾರೂ ಕೂಡ ತಮ್ಮ ಆತ್ಮಸಾಕ್ಷಿ ಪ್ರಶ್ನೆಯಾಗಿ ಕೇಳಿಕೊಂಡಿಲ್ಲ. ಕೇಳಿಕೊಂಡಿದ್ರೆ ಮಲವರ್ವ ಪದ್ಧತಿಯನ್ನ ರದ್ದು ಮಾಡಿದ್ದು ಸರಿಯಲ್ಲ ಅಂತ ಕೋರ್ಟ್ ಕೇಸ್ ಹಾಕುವಂತಹ ಕೆಟ್ಟ ಸಾಧ್ಯವಾಗಿರುವಂತ ಮನಸ್ಥಿತಿಗಳು ರೂಪುಗೊಳ್ತಾ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಸೊ ಅದರಿಂದ ಆದ್ರೆ ದಸಂಸ ಇದನ್ನೆಲ್ಲವನ್ನೂ ಒಳಗೊಂಡಂತೆ ಸಮಾಜದ ಕಟ್ಟಕಡೆಯ ಮನುಷ್ಯನ ಮಾತುಗಳನ್ನ ತನ್ನ ಆತ್ಮವಾಗಿಸ್ಕೊಳ್ತು. ಎಲ್ಲ ನೊಂದವರೆಲ್ಲರೂ ನನ್ನವರೇ ಎನ್ನುವಂಥ ವಿಶಾಲವಾದಂಥ ನೆಲೆಗಟ್ಟಿನಲ್ಲಿ ದಸಂಸ ರೂಪುಗೊಂಡದ್ದು ಬಹಳ ಮುಖ್ಯವಾಗಿರುವಂಥ ಒಂದು ನೆಲೆಗಟ್ಟು ಅಂತ ನನಗನ್ನಿಸುತ್ತೆ. ಸೊ ಆ ಮೂಲಕ ಆತ್ಮವಿಶ್ವಾಸವನ್ನು, ಸ್ವಾಭಿಮಾನವನ್ನು ಕಲಿಸುವ, ನ್ಯಾಯ ಕೇಳುವಂತಹ, ಧೈರ್ಯ ಮಾಡುವಂತಹ ಛಾತಿಯನ್ನು ಕಲಿಸಿತು, ಚಿತ್ರಗೊಂಡಿದ್ದ ಸಮುದಾಯವನ್ನ ಐಕ್ಯಗೊಳಿಸಿತು. ಇದೊಂದು ಅವತ್ತು ದಸಂಸಕ್ಕೆ ಒಂದು ಸವಾಲಾಗಿತ್ತು. ಆದರೆ ಇಂದು ದಲಿತ ಚಳುವಳಿ ಜನ ಚಳುವಳಿಯಾಗಿ, ಅದೇ ದಲಿತ ಚಳುವಳಿಯಾಗಿ ಉಳಿದಿದೆಯೇ ಅಂತ ಪ್ರಶ್ನೆ ಕೇಳಿಕೊಂಡ್ರೆ ಉತ್ತರ ಅಷ್ಟು ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಅದು ರೂಪಿಸೋದಕ್ಕೆ ಸಾಧ್ಯತೆ ಇದೆಯಾ? ಸಾಧ್ಯತೆ ಇರಬಹುದು, ಆದರೆ ಅದು ಅಷ್ಟು ಸುಲಭದ ದಾರಿ ಅಲ್ಲ ಅನ್ನುವಂಥದ್ದು ಕೂಡ ನಮ್ಮ ಎದುರುಗಡೆ ಇದೆ. ಅದು ರೂಪಿಸುತ್ತಿದ್ದರೆ ಯಾವ ಕ್ರಮದಲ್ಲಿ ನಾವು ದಲಿತ ಚಳುವಳಿಯನ್ನು ಮತ್ತೆ ನಾವು ಮರುರೂಪಿಸುವಂತ ಅಗತ್ಯ ಇದೆ. ಇವತ್ತು ದಲಿತರಿಗೆ ನಾನು ನಾಯಕ ಆಗಬೇಕು, ನಾನು ನಾಯಕ ಆಗಬೇಕು ಅನ್ನುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಪಕ್ಷದಲ್ಲಿ ಕಾಲಾಳುಗಳಾಗಿದ್ದಾರೆ. ನಮ್ಗೆ ಅನೇಕ ರೀತಿಯಾಗಿರುವಂತಹ ನಾಯಕರು, ಇವತ್ತು ಹಲವಾರು ಬೇರೆ ಬೇರೆ ಪಕ್ಷಗಳಲ್ಲಿರುವಂತಹ ನಾಯಕರು ನಮ್ಮನ್ನ ವರ್ಕ್ಶಾಪ್ಗಳಲ್ಲಿ ಹುರಿದುಂಬಿಸಲಿಕ್ಕೆ ಮಾತಾಡಿದ್ರು. ಇನ್ನೊಂದು ಪಕ್ಷದಲ್ಲಿರುವ ರಾಜಕಾರಣಿಗಳನ್ನ ಬಾಯಿಗೆ ಬಂದಂಗೆ ಬೈದ್ರು ಅನೇಕ ಜನ. ಈಗ ಬಿಜೆಪಿ ಇರುವಂತ, ನಾನು ಉದಾಹರಣೆ ಒಂದು ಹೇಳ್ತೀನಿ, ಬಿಜೆಪಿ ಇರುವಂತ ಈ ಎನ್ ಮಹೇಶ್ ಅನ್ನುವಂಥವ್ರು ನಮ್ಮ ವರ್ಕ್ಶಾಪ್ಗಳಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಜೆಡಿಎಸ್ ನಲ್ಲಿ ಅಥವಾ ಬಿಜೆಪಿ ಇರುವಂತಹ ಅನೇಕ ದಲಿತ ನಾಯಕರುಗಳು ಚಮಚಾಗಿರಿ ಮಾಡ್ತಾ ಇದ್ದಾರೆ, ಅವರು ಬೂಟ್ ನೆಕ್ತಾ ಇದ್ದಾರೆ,
ಅವರೆಲ್ಲರೂ ಮನುವಾದಿಗಳ ಫಲಂಗೋಚಿಗಳಾಗಿದ್ದಾರೆ ಅಂತ ಭಾಷಣ ಬಿಡದ ಮಹಾನುಭಾವರು ಇವತ್ತು ಮಾಡ್ತಾ ಇರೋದು ಏನನ್ನ? ಅದೇ ಮನುವಾದಿಗಳ ಫಲಂಗೋಚಿಗಳಾಗಿದ್ದಾರೆ, ಅದೇ ಚಮಚಾಗಿರಿಯನ್ನು ಮಾಡ್ತಾ ಇದ್ದಾರೆ, ಅದೇ ಮೇಲ್ಜಾತಿ ನಾಯಕರ ಬೂಟು ನೆಂಕುವ ಕೆಲಸವನ್ನ ಅವರೇ ಮಾಡ್ತಾ ಇದ್ದಾರೆ. ಡಸ್ಟ್ಬಿನ್ಗಳು ಇರಬೇಕಾದವರು ಅಂತಂದವರು ಅದೇ ಡಸ್ಟ್ಬಿನ್ ಒಳಗಡೆ ಇವತ್ತು ಬಿದ್ದು ಪಳಿತಾ ಇರೋದನ್ನು ನಮ್ಮ ಎದುರುಗಡೆ ಐತೆ. ಸೊ ಇಂತಹ ಸಂದರ್ಭದಲ್ಲಿ ನಮ್ಮ ರಾಜಕಾರಣಿಗಳಾಗಿರ್ಬೋದು, ನಮ್ಮ ದಲಿತ ನಾಯಕರಾಗಿರ್ಬೋದು, ಹೋರಾಟದ ನಡಿಗೆ ಯಾವ ರೀತಿ ಆಗಿರಬೇಕು ಅನ್ನುವಂಥದ್ದನ್ನು ನಾವು ಕೇಳ್ಕೊಂಡ್ರೆ ಬಹಳ ವಿಷಾದ ಅಂತ ನನಗನ್ನಿಸುತ್ತೆ. ನಾನು ಯಾಕೆ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಒಂದ್ಸಾರಿ ರಾಮನಗರದಲ್ಲಿ ಹಂಕನಹಳ್ಳಿ ಅನ್ನುವಂಥ ಒಂದು ಊರಿನಲ್ಲಿ ದಲಿತರ ಬಹಿಷ್ಕಾರ ಹಾಕಿದ್ರು. ನಾನು ಬಜ್ಜರಿಯವರು ಎಲ್ಲ ಸೇರಿ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತಂದ್ರೆ ದಲಿತರನ್ನ ಬಹಿಷ್ಕಾರ ಹಾಕಿದ್ದಾರೆ. ರಾಜಿ ಕಬೂಲಿಯನ್ನ ಮಾಡಿಸಿದೆ ಅಂತೇಳಿ ಡಿಸಿ ಆಫೀಸಲ್ಲಿ ಕರೆದ್ರೆ ಯಾರು ಬಹಿಷ್ಕಾರವನ್ನ ಹಾಕಿದ್ರು, ಬಹಿಷ್ಕಾರ ಹಾಕಿದವರ ಪರವಾಗಿ ಇದೇ ದಲಿತ ನಾಯಕರು ನಿಂತಿದ್ದಾರೆ. ಅಲ್ಲಿ ರೈತ ಚಳುವಳಿಯ ನಾಯಕರು ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನುವಂತೆ ನಿರ್ಮೂಲವಾಗಿದ್ದಾರೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ನಾವು ಹೇಗೆ ಇರಬೇಕು, ಯಾರ ಕಡೆ ಹೆಜ್ಜೆ ಇಡಬೇಕು, ಈ ಪರಿಸ್ಥಿತಿಯನ್ನು ನನಗನ್ನಿಸ್ತು ಅವತ್ತು. ಇವತ್ತು ಇಂದಿನ ಚಳುವಳಿಯ ನಾಯಕರು ಚಳುವಳಿಯನ್ನ ಹಾಗೂ ಸಮುದಾಯವನ್ನ ಬಿಕ್ಕಟ್ಟುಗಳನ್ನ ಬಂಡವಾಳವಾಗಿ ಮಾಡಿಕೊಂಡ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ ಅಂತ. ಇವತ್ತು ಅಂತಹ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನನ್ನ ಸಮುದಾಯದ ಬಿಕ್ಕಟ್ಟುಗಳು ನನಗೆ ಬಂಡವಾಳ ಆಯ್ತವೆ ಅಂತಂದ್ರೆ ಇದಕ್ಕಿಂತ ದುರಂತ ಮತ್ತು ಇದಕ್ಕಿಂತ ಆತ್ಮಹತ್ಯಾಕಾರಿಯಾಗಿರುವಂತಹ ಒಂದು ಬೆಳವಣಿಗೆ ಇನ್ನೊಂದಿಲ್ಲ ಅನ್ನೋದನ್ನ ಅತ್ಯಂತ ನೋವಿನಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಅಂದ್ರೆ ನಮ್ಮ ಒಳಗನ್ನು ಪ್ರಶ್ನಿಸಿಕೊಳ್ಳಬೇಕಾದಂತಹ, ವಿಮರ್ಶೆ ಮಾಡಿಕೊಳ್ಬೇಕಾದಂತಹ ಒಂದು ಸಾಮಾಜಿಕ ನ್ಯಾಯವನ್ನ ನಾವು ಕೇಳ್ತಾ ಇದ್ದೀವಲ್ಲ, ಆ ಸಾಮಾಜಿಕ ನ್ಯಾಯದ ವಿವೇಕ ನಮ್ಮ ಒಳಗಡೆ ಸತ್ತು ಹೋಗಿದೆಯೇನು ಅಂತ ಅನಿಸುತ್ತೆ. ನೀವು ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ದಲಿತ ಸಮುದಾಯಗಳ ಆತ್ಮವಿಶ್ವಾಸದ ಗಳಿಕೆ ಯಾವ ಚಳುವಳಿಯಲ್ಲಿ ದೀರ್ಘಾವಧಿಯಲ್ಲಿ ಉಳಿಯಲಾರದೋ ಆ ಚಳುವಳಿಗೆ ಉಳಿಗಾಲ ಇಲ್ಲ ಅಂತ ನನಗನ್ನಿಸ್ತಾರೆ. ದಲಿತ ಚಳುವಳಿ ಯಾಕೆ ದೀರ್ಘಕಾಲದವರೆಗೆ ಅಸ್ತಿತ್ವದಲ್ಲಿ ಇತ್ತು ಅಂತ ಹೇಳಿದ್ರೆ ಅದು ಜನರ ವಿಶ್ವಾಸವನ್ನು ಗಳಿಸಿತ್ತು. ಅದ್ರ ಜೊತೆಗೆ ಜನರಿಗೆ ಒಂದು ಆತ್ಮಸ್ಥೈರ್ಯವನ್ನು ಅದು ತುಂಬಿತ್ತು. ಇದು ನನ್ನ ಸಂಘ, ಅಲ್ಲಿರುವವರು ನನ್ನ ಬಂಧುಗಳು, ನನ್ನ ಕಷ್ಟ ಸುಖಕ್ಕೆ ಸ್ಪಂದಿಸುವವರು, ನನ್ನ ಬೇಕು ಬೇಡಗಳನ್ನು ಕೇಳುವವರು ಅನ್ನುವಂಥದ್ದು ಆ ಸಮುದಾಯಗಳಿಗೆ ದಲಿತ ಸಂಘರ್ಷ ಸಮಿತಿ ಕೊಟ್ಟಿತ್ತು. ಆ ಕಾರಣಕ್ಕೋಸ್ಕರ ದಲಿತ ಸಂಘರ್ಷ ಸಮಿತಿಯವರು ಎಷ್ಟೊತ್ತಿಗಾದರೂ ಕೇರಿಗೆ ಹೋದರೆ ಆ ತಾಯಿಯೊಂದಿಗೆ ಎಚ್ಚರವಾಗಿಟ್ಟುಕೊಂಡು ಅವರಿಗೆ ಅನ್ನ ಹಾಕಿದ್ದಾರೆ. ನಮ್ಮ ಜನರ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮ ಕಣ್ಣೀರಿಗೆ ಬೊಗಸೆ ಆಗುತ್ತಾರೆ ಇವರು ಅನ್ನುವಂಥ ಭರವಸೆಯನ್ನು ದಲಿತ ಸಂಘರ್ಷ ಸಮಿತಿ ಅವತ್ತು ಕೊಟ್ಟಿತ್ತು. ಆದ್ರೆ ಇವತ್ತು ನಾವು ಆ ಪ್ರಶ್ನೆಯನ್ನ ಹೇಗೆ ನಾವು ಕೇಳಲಿಕ್ಕೆ ಸಾಧ್ಯತೆ ಇದೆ? ಈ ಪ್ರಶ್ನೆ ನನಗೆ ಮತ್ತೆ ನನಗೆ ಎದುರಾಗುತ್ತೆ ಅಂತ. ಯಾಕೆ ಅಂತಂದ್ರೆ ನಾವು ಈ ವಿಶ್ವಾಸವನ್ನ, ನ್ಯಾಯಪಡಿಸುವ ವಿಶ್ವಾಸವನ್ನ ನಾವು ಕಳೆದುಕೊಂಡಿದ್ದೇವೆ ದಲಿತ ಸಂಘರ್ಷ ಸಂದರ್ಭದಲ್ಲಿ. ನಾನು ಮೊನ್ನೆ ಕೋಟ್ಕನಿ ರಾಮಯ್ಯನ ಜೊತೆ ಮಾತಾಡ್ತಾ, ಕರ್ನಾಟಕದಲ್ಲಿ 90ರ ದಶಕದಿಂದ ಈಚೆಗೆ ಎಷ್ಟೆಲ್ಲ ದೌರ್ಜನ್ಯಗಳು ನಡೆದಿದ್ದಾವೆ, ದಲಿತ ಸಂಘರ್ಷ ಸಮಿತಿ ಅನ್ನುವಂಥದ್ದು ಎಷ್ಟಕ್ಕೆ ನ್ಯಾಯ ದೊರಕಿಸಿದೆ. ಏನು ಬೇಡ, 2000 ಇಸ್ವಿಯಲ್ಲಿ ನಡೆದಂಥ ಕಂಬಾಲಪಲ್ಲಿಯ ಸಂದರ್ಭದಲ್ಲಿ 7 ಜನ ದಲಿತರನ್ನ ಜೀವಸಹಿತವಾಗಿ ಸುಟ್ಟಾಕಿದ್ರು. ಆ ಘಟನೆ ನಡೆದ ಸಂದರ್ಭದಲ್ಲಿ ಕಂಬಾಲಪಲ್ಲಿ ಒಂದು ರೀತಿ ತೀರ್ಥಕ್ಷೇತ್ರ ಆಗುತ್ತಿತ್ತು ರಾಜಕಾರಣಿಗಳಿಗೆ. ಹೋಗೋರು ಬರೋರಿಗೆ ಲೆಕ್ಕವೇ ಇಲ್ಲ. ಅವತ್ತು ಗೃಹ ಮಂತ್ರಿಗಳಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರು. ಅವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಸೋನಿಯಾ ಗಾಂಧಿ ಅವರು ಸ್ವತಃ ಕಂಬಾಲಪಲ್ಲಿಗೆ ಬಂದು ಹೋದ್ರು. ಆದರೆ ರಿಸಲ್ಟ್ ಏನಾಯಿತು? ಇವತ್ತಿಗೂ ಕಂಬಾಲಪಲ್ಲಿಯಲ್ಲಿ ಕೊಂದವರನ್ನ ಸರಿಯಾದ ಸಾಕ್ಷಿಗಳಿಲ್ಲ ಅನ್ನುವಂಥ ನೆಪಗಳನ್ನ ಹುಟ್ಟಿ ಕೊಂದವರೆಲ್ಲರನ್ನು ಖುಲಾಸೆ ಮಾಡಲಾಯಿತು. ಹಾಗಾದ್ರೆ ಒಂದು ಪ್ರಶ್ನೆ ಇವತ್ತಿಗೂ ನಮ್ಮನ್ನ ಬಾಧಿಸುವಂಥದ್ದು, ಆ 7 ಜನರನ್ನ ಕೊಂದವರು ಯಾರು? ಈ ಪ್ರಶ್ನೆಯನ್ನು ನಾವು ಯಾರು ಕೇಳಬೇಕು?
ಇವತ್ತಿನ ಮುಖ್ಯಮಂತ್ರಿಗೆ ಕೇಳಬೇಕು, ಅವತ್ತಿನ ಗೃಹ ಸಚಿವ ಮಲ್ಲಿಕಾರ್ಜುನ ಖರ್ಗೆ ಕೇಳಬೇಕು, ಅವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆಗಿದ್ದಂತ ಸೋನಿಯಾ ಗಾಂಧಿ ಅವರು ಕೇಳಬೇಕು, ಅಥವಾ ಪ್ರಧಾನಮಂತ್ರಿಗಳು ಯಾರು ಉತ್ತರ ಯಾರು ಕೊಡೋರು, ಇದಕ್ಕೆ ನ್ಯಾಯ ಯಾರು ಒದಗಿಸೋರು? ಈ ಪ್ರಶ್ನೆಯನ್ನ ಇದು ದಲಿತ ಸಂಘರ್ಷ ಸಮಿತಿ ಬಹಳ ದೊಡ್ಡ ಫೇಲ್ಯೂರು. ಅವತ್ತು ದಲಿತ ಸಂಘರ್ಷ ಸಮಿತಿ ಅನ್ಯಾಯವಾದವರ ಬೆನ್ನಿಗೆ ನಿಂತಾ ಇತ್ತು, ದೌರ್ಜನ್ಯಕ್ಕೊಳಗಾದವರ ಬೆನ್ನಿಗೆ ನಿಂತಾ ಇತ್ತು. ರಾಮೇಗೌಡರು ಮಾತು ಹೇಳಿದ್ರು, DSS ಕಂಬಾಲಪಲ್ಲಿ ಮತ್ತು ನಾಗಲಾಪಲ್ಲಿಯ ಸಂದರ್ಭದಲ್ಲಿ ಕನಿಷ್ಠ ಅವರಿಗೆ ಬೆನ್ನಿಗೆ ನಿಂತು ಎಲ್ಲಿ ಚಿಂತಾಮಣಿಯಿಂದ ಕಂಬಾಲಪಲ್ಲಿಯಿಂದ ಬೆಂಗಳೂರು ಕೋರ್ಟ್ ಬರಬೇಕು, ಅವರು ಬಸ್ ಚಾರ್ಜ್ ನೋಡ್ಕೊಂಡಿದ್ದಾರೆ, ಅವರು ಊಟ ತಿಂಡಿ ನೋಡ್ಕೊಂಡಿದ್ರೆ ಆ ಕೇಸಿನ ಬದಲಾವಣೆ ಬೇರೆ ತರ ಇರ್ತಿತ್ತು. ಹಿಂದೆ ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರೆ ಹೊರಗಡೆ ನೂರಾರು ಜನ ದಲಿತ ಕಾರ್ಯಕರ್ತರು ಕಾಯ್ಕೊಂಡಿರ್ತಿದ್ರು. ಅದೇ ಕಂಬಾಲಪಲ್ಲಿ ವಿಚಾರ ಎಲ್ಲ ಆಗಲಿಲ್ಲ, ಅವ್ರು ಬಸ್ ಚಾರ್ಜ್ ನೋಡ್ಕೊಂಡಿಲ್ಲ, ಊಟ ತಿಂಡಿ ನೋಡ್ಕೊಂಡಿಲ್ಲ. ಇದರ ಹೊಣೆಯನ್ನ DSS ಹೊರಬೇಕು ಅನ್ನುವಂಥ ಮಾತನ್ನ ಬಹಳ ಗೌರವದಿಂದ ರಾಮಯ್ಯ. ಸೊ ಇಂತಹ ಒಂದು ಇವು ನಮ್ಮ ಎದುರುಗಡೆ ಇದ್ದಾವೆ. ನಾಗಲಾಪಲ್ಲಿ ಘಟನೆ ಕೂಡ ಇದಕ್ಕಿಂತ ಏನು ಭಿನ್ನವಾಗಿ ಏನು ಇಲ್ಲ. ಆದ್ರೆ ಇವತ್ತು ಸಮಸ್ಯೆಗಳಿದಾವೆ, ಅವತ್ತಿನಗಿಂತ ಸಮಸ್ಯೆಗಳು ಜಾಸ್ತಿ ಇದ್ದಾವೆ, ಅವತ್ತಿನಗಿಂತ ಹೆಚ್ಚು ದೌರ್ಜನ್ಯಗಳು ಇವತ್ತು ನಡೀತಾ ಇದ್ದಾವೆ. ಆದರೆ ಸಂಘಟನೆ ಅನ್ನೋದು ಅವತ್ತಿನಗಿಂತ ಇವತ್ತು ಹೆಚ್ಚು ಆಕ್ಟಿವ್ ಆಗಿದೆಯಾ, ಚಟುವಟಿಕೆಯಿಂದ ಮಾಡ್ತಾ ಇದೆಯಾ ಅಂದ್ರೆ ಅಷ್ಟು ಸಮರ್ಥವಾಗಿ ಉತ್ತರ ಕೊಡೋದಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಅವತ್ತಿನ ಸಂಘಟನೆಗಳಿಗಿಂತ ಜಾಸ್ತಿ ಸಂಘಟನೆಗಳಾಗಿದ್ದಾವೆ ಅಂತ ಬೇಕಾದ್ರೆ ಹೇಳ್ಬೋದು. ಇವತ್ತು ಇಡೀ ದೇಶದಲ್ಲಿ ಅತ್ಯಾಚಾರಗಳು ಎಷ್ಟು ನಿರಂತರವಾಗಿ ನಡೀತಾ ಇದ್ದಾವೆ ಅಂತ ಹೇಳಿದ್ರೆ ಅಷ್ಟೇ ಮಟ್ಟದ ಪ್ರತಿಭಟನೆಗಳು, ಪ್ರತಿರೋಧಗಳು ನಡೀತಾ ಇದ್ದಾವೆ ಅಂತ ಹೇಳಲಿಕ್ಕೆ ಅಷ್ಟು ಧೈರ್ಯ ನನಗೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಭಟನೆಗಳು, ಚಳುವಳಿಗಳು ರೂಪುಗೊಳ್ಳುವುದು ಅತ್ಯಾಚಾರಕ್ಕೆ ಒಳಗಾದ ಹೆಣ್ಣು ಮಗಳು ಯಾವ ಜಾತಿಯವಳು ಅನ್ನುವುದರ ಮೇಲೆ ಚಳುವಳಿ ಯಾವ ಸ್ವರೂಪದಲ್ಲಿ ಇರಬೇಕಂತ ರೂಪುಗೊಳ್ಳುತ್ತದೆ. ಮೇಲ್ಜಾತಿಯ ಹೆಣ್ಣು ಮಗಳು ಅತ್ಯಾಚಾರಕ್ಕೆ ಒಳಗಾದರೆ ರೂಪುಗೊಳ್ಳುವ ಚಳುವಳಿ ಸ್ವರೂಪವೇ ಬೇರೆ. ಅದು ನಾವು ದೆಹಲಿಯ ನಿರ್ಭಯ ಪ್ರಕರಣದಲ್ಲಿ ನಾವು ನೋಡಿದ್ದೀವಿ, ಇಡೀ ದೇಶವೇ ಹೇಳಿತು. ಆದರೆ ಅದೇ ಮಾರನೇ ವಾರದಲ್ಲಿ ಅದೇ ಉತ್ತರ ಪ್ರದೇಶದಲ್ಲಿ 2 ದಲಿತ ಹೆಣ್ಣು ಮಕ್ಕಳನ್ನ ಕೊಂದು ಮರಕ್ಕೆ ನೇಣಾಕಿದ್ರು. ಇಡೀ ದೇಶವೇ ತುಟಿ ಬಿಚ್ಚಲಿಲ್ಲ. ಅಂದ್ರೆ ಅವಳು ಮಾತ್ರ ಭಾರತ ಮಾತೆಯೇ, ಇವಳು ಭಾರತ ಮಾತೆ ಅಲ್ಲಿದೆ. ಹೆಣ್ಣು ಯಾವ ಜಾತಿಯಲ್ಲಿ ಅಲ್ಲೂ ಕೂಡ ನೀವು ಜಾತಿಯಲ್ಲಿ ನೋಡಿದ್ರೆ ಈ ದೇಶ ಆತ್ಮಸಾಕ್ಷಿಯನ್ನ ಕಳೆದುಕೊಂಡು ಬದುಕುತ್ತಿರುವ ದಾರಿ ಯಾವುದು ಇಷ್ಟು ಭೀಕರವಾದದ್ದು ಅನ್ನೋದನ್ನ ಇಂತಹ ಘಟನೆಗಳು ನಮ್ಗೆ ಮತ್ತೆ ಸಾಬೀತುಗೊಳಿಸ್ತಿವೆ ಅಂತ ಹೇಳಿದ್ರೆ ಸಂವೇದನೆ ಇಲ್ಲದ ಸ್ಥಿತಿ ಒಳಗಡೆ ನಾವಿದ್ದೀವಿ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಸಮುದಾಯಗಳ ಆತ್ಮವಿಶ್ವಾಸಗಳನ್ನ ಚಳುವಳಿಗಳು ಗಳಿಸುವುದರಲ್ಲಿ ಯಾಕೋ ಹಿಂದೆ ಬಿಡ್ತಾ ಇದ್ದೇವೆ, ಸೋಲ್ತಾ ಇದ್ದೇವೆ ಅಂತ ಏನೋ ಅನಿಸುತ್ತೆ. ಸಮುದಾಯಗಳ ಶೋಷಣೆಯಿಂದಂತ ಎಲ್ಲರಿಗೂ ಅದರಿಂದ ಬಿಡುಗಡೆ ಹೊಂದಬೇಕು, ಬಿಡುಗಡೆ ಮಾಡಬೇಕು ಅನ್ನುವ ದಿಟ್ಟಿನೊಳಗಡೆ ಮುಂದೆ ಬರುವಂತಹ ಚಳುವಳಿಯ ನಾಯಕರ ಕೊರತೆ ಇವತ್ತು ಮೊದಲಿಗಿಂತ ಜಾಸ್ತಿ ಇದೆ ಅಂತ. ಎಲ್ಲ ರಾಜಕೀಯ ಪಕ್ಷಗಳು ದಲಿತರನ್ನ ದಾಳವಾಗಿಯೇ ಇವತ್ತಿಗೆ ಬಳಸ್ಕೊಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಸಮುದಾಯದಲ್ಲಿ ನಾವು ಇಷ್ಟು ದೊಡ್ಡ ಸಮುದಾಯವಾಗಿರುವ ಒಂದು ಸಣ್ಣ ರಾಜಕೀಯ ಪಕ್ಷವನ್ನ ಕಟ್ಟಲಿಕ್ಕೆ ನಮಗೆ ಸಾಧ್ಯ ಇವತ್ತಿಗೂ ಆಗಿಲ್ಲ. ಅವತ್ತಿಂದೂ ಕೂಡ ಕರ್ನಾಟಕದಲ್ಲಿ ಲಂಕೇಶನ್ ಪ್ರಗತಿ ಸಂಘ ಮಾಡಕ್ಕೆ ಹೋದ್ರು, ನಂಜುಂಡಸ್ವಾಮಿ ಅವರು ಕನ್ನಡ ದೇಶ ಪಕ್ಷವನ್ನು ಕಟ್ಟಲಿಕ್ಕೆ ಹೋದ್ರು, ದೇವರ ಮಾದೇವರು ಸರ್ವೋದಯ ಪಕ್ಷವನ್ನು ಕಟ್ಟಲಿಕ್ಕೆ ಅಂತ ಹೋದ್ರು. ಅದು ಯಾವುದೂ ಕೂಡ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಊರ್ಜಿತ ಆಗಲಿಲ್ಲ. ಇದರ ಅರ್ಥ ರಾಜಕಾರಣ ಅನ್ನೋದು ಹಣಬಲ ಮತ್ತು ಜಾತಿ ಬಲ ಇವೆರಡರ ಮೇಲೆಯೇ ನಿಂತಿರೋದು. ಬರೀ ಜನರ ವಿಶ್ವಾಸವನ್ನು ಅಷ್ಟು ಸುಲಭವಾಗಿ ಇವತ್ತು ಗಳಿಸೋದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪರಿಸ್ಥಿತಿ ಒಳಗಡೆ ನಾವಿದ್ದೀವಿ. ಅಂಥವರಿಗೂ ಕೂಡ ಸಾಧ್ಯ ಆಗಿಲ್ಲ. ಅಂದ್ರೆ ಇಲ್ಲಿ ಒಂದು ರಾಜಕೀಯವಾಗಿ ನಾವು ಸಬಲರಾಗಬೇಕು ಅಂತಂದ್ರೆ, ರಾಜಕೀಯವಾಗಿ ಮುನ್ನಡೆಯಬೇಕು ಅಂತಂದ್ರೆ ಒಂದು ಪ್ರಬಲ ಜಾತಿ, ಈಗ ದೇವೇಗೌಡ ಮತ್ತವರ ಮಕ್ಕಳಂತವರಿಗೆ ಮಾತ್ರವೇ ಇಲ್ಲಿ ಸಾಧ್ಯವೇ ಹೊರತು ನಂಜುಂಡಸ್ವಾಮಿಗೂ ಸಾಧ್ಯ ಇಲ್ಲ, ಲಂಕೇಶ್ವರ ಸಾಧ್ಯ ಇಲ್ಲ, ದೇವರಿಗೂ ಸಾಧ್ಯ ಇಲ್ಲ ಅಂತ ಒಂದು 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 ವಿಷಮವಾದಂತಹ ಒಂದು ರಾಜಕಾರಣದ ವಾತಾವರಣ ನಮ್ಮೆದುರುಗಡೆ ಇದೆ ಅಂತ. ಆದ್ರಿಂದ ಭಾರತ ದೇಶದ ರಾಜಕಾರಣಕ್ಕೆ ಮತ್ತು ಕರ್ನಾಟಕದ ರಾಜಕಾರಣಕ್ಕಾಗಲಿ ಎಂದಿಗೂ
ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ದಲಿತರು ಹೇಗೆ ಎಲ್ಲ ರಾಜಕೀಯ ಪಕ್ಷಗಳ ಕಾಲಾಳಿಗಳಾಗಿ ವರ್ತಿಸಿದರೋ ಇವತ್ತಿಗೂ ಕೂಡ ಅದಕ್ಕಿಂತ ಭಿನ್ನವಾಗಿ ಏನು ಅಂತ ಬದಲಾವಣೆ ಆಗಿಲ್ಲ. ಆದರೆ ಅವರ ಸ್ಥಾನಮಾನಗಳಲ್ಲಿ ಒಂದಷ್ಟು ಪಲ್ಲಟಗಳಾಗಿರ್ಬೋದು ಹೊರತು ಆದರೆ ಆಶಯಾತ್ಮಕವಾಗಿ ಅದು ಹಾಗೆಯೇ ಇದೆ. ಎಷ್ಟು ಜನರು ಕರ್ನಾಟಕದಲ್ಲಿ ಹತ್ತತ್ತರಕ್ಕೆ ಬಂದಂತಹ ದಲಿತ ನಾಯಕರನ್ನ CM ಕುರ್ಚಿಯಿಂದ ಆಚೆಗೆ ದಬ್ಬಿದ್ರು ಅನ್ನುವಂಥ ಚರಿತ್ರೆ ಕೂಡ ನಮ್ಮ ಬೆನ್ನಿಗಿರುವುದನ್ನು ನಾವು ಮರೆಯುವಂತಿಲ್ಲ. ಅಂದ್ರೆ ನೈತಿಕ ರಾಜಕಾರಣ ಅನ್ನುವಂಥದ್ದು ಇವತ್ತು ಕಾಣೆಯಾಗಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಅದನ್ನು ಮರುರೂಪಿಸುವಂತಹ ಅಗತ್ಯ ಇವತ್ತು ಜಾಸ್ತಿ ಇದೆ. ಹಾಗಾದ್ರೆ ನಮ್ಮ ಚಳುವಳಿಯ ಹಿನ್ನೆಲೆ ಒಳಗಡೆ ಅದನ್ನು ಹೇಗೆ ನಾವು ರೂಪಿಸಬೇಕು ಅನ್ನೋದು ಕೂಡ ತುಂಬಾ ಮುಖ್ಯವಾದದ್ದು ಅಂತ ನನಗನ್ಸುತ್ತೆ. ಅದ್ರ ಜೊತೆಗೆ ಇವತ್ತು ಚೆದರು ಹೋಗಿರುವಂತಹ ಅನೇಕ ಚಳುವಳಿಗಳು ಒಂದು ಐಕ್ಯವಾಗಿರುವಂತಹ ಒಂದು ಸಮಾಜವನ್ನು ಕಟ್ಟಿಕೊಂಡು ಒಂದು ಐಕ್ಯಗೊಂಡು ಅದರ ಮೂಲಕ ನಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಯಾವ ರೀತಿ ಪ್ರಯತ್ನವನ್ನು ಪಡಬೇಕು ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ಕೂಡ ನಮ್ಮ ಎದುರಿಗೆ ಇದೆ. ಕಳೆದ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಅನೇಕ ಬಡಗಳಾಗಿದ್ದಂತಹ ದಲಿತ ಚಳುವಳಿಯ ನಾಯಕರೆಲ್ಲ ಸೇರಿ ಒಂದು ಐಕ್ಯ ಹೋರಾಟ ಸಮಿತಿ ಅಂತ ಒಂದು ಕಟ್ಕೊಂಡ್ರು. ಆದರೆ ಆ ಐಕ್ಯ ಹೋರಾಟ ಸಮಿತಿಯು ಕೂಡ ಕರ್ನಾಟಕದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಒಂದಷ್ಟು ಸಕ್ರಿಯವಾಯಿತು ಹೊರತು ಆ ನಂತರದಲ್ಲಿ ಅದು ಕೂಡ ಸಂಪೂರ್ಣವಾಗಿ ಬೇರೆ ಬೇರೆ ದಾರಿ ಹಿಡಿದು ತಣ್ಣಗಾಗಿರುವಂಥದ್ದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಬಸವಲಿಂಗಪ್ಪನವರು ಒಂದು ಮಾತು ಹೇಳ್ತಾರೆ, ಮಾನವೀಯತೆ ಈ ದೇಶದ ಕ್ರಾಂತಿ ಆದರೆ ಒಂದಷ್ಟು ಬದಲಾವಣೆ ಆಗುತ್ತೆ. ಆದ್ರೆ ಅವರ ಆಶಯ ಬಹಳ ದೊಡ್ಡದು, ಅದಕ್ಕೆ ಆಗುತ್ತಾ ಅನ್ನೋದು ಅದೇ ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಇದು ಜಾತಿಯ ಕ್ರೌರ್ಯ ಮತ್ತು ಜಾತಿಯ ಬೇರುಗಳು ಮತ್ತೆ ಮತ್ತೆ ವಿಕಾರವೂ ಮತ್ತು ಆಳವೂ ಆಗುತ್ತಿರುವ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಮಾನವೀಯವಾಗಿರುವ ಸಂಬಂಧವನ್ನ ಕಟ್ಟಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ನಮ್ಮ ಎದುರು ದುತ್ತನೆ ಬಂದು ನಿಂತದೆ. ಆದ್ರೆ ಈ ಪ್ರಶ್ನೆಯನ್ನ ಈ ಮಾತುಗಳನ್ನ ಬರೀ ದಲಿತರು ಮಾತ್ರವೇ ಹೇಳಬೇಕೆ ಅನ್ನುವಂತ ಇನ್ನೊಂದು ಪ್ರಶ್ನೆ ಕೂಡ ನಮ್ಮ ಎದುರಿಗೆ ಬರ್ತದೆ. ಇಡೀ ಇದನ್ನ ಮಾನವೀಯಗೊಳಿಸಬೇಕು, ಎಲ್ಲರೂ ಮಾನವಂತರಾಗಬೇಕು, ಎಲ್ಲರೂ ಮನುಷ್ಯರಾಗಬೇಕು. ಯಾಕಂತಂದ್ರೆ ಅಷ್ಟು ಅನಾಗರಿಕವಾಗಿ ಈ ಸಮಾಜ ಬದುಕ್ತಾ ಇದೆ. ಅದೇ ದೇವರು ಹೇಳಿದ ಜಾತಿಯನ್ನು ಆಚರಿಸುವವರು ಅನಾಗರಿಕರು ಅಂತ ಹೇಳ್ತಾರೆ. ಜಾತಿ ಬಹಳ ಕ್ರೌರ್ಯವಾಗಿದ್ದು ಅದೊಂದು ಅನಾಗರಿಕವಾಗಿರುವಂತಹ ಒಂದು ಕ್ರಮ. ಅಂತಹ ಅನಾಗರಿಕ ಸಮಾಜದೊಳಗಡೆ ನಾವು ಬದುಕ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ದಶಾಂಶ ಒಂದು ಪೊಲಿಟಿಕಲ್ ಫೋರ್ಸ್ ಆಗಿ ಯಾವ 70, 80, 90 ದಶಕದಲ್ಲಿ ಅತ್ಯಂತ ಸಕ್ರಿಯವಾಗಿತ್ತು ಅಂತಹ ಒಂದು ಸಂದರ್ಭ ಮತ್ತೆ ನಾವು ನೈತಿಕವಾಗಿ ಅದನ್ನ ಕಟ್ಟಬೇಕಾದಂತಹ ಅಗತ್ಯ ಇದೆ. ಈ ಅಲ್ಪ ಅವಕಾಶಗಳಿಗೆ ನಾವು ತೃಪ್ತಿ ಪಟ್ಟುಕೊಳ್ಳದೆ ನಮ್ಮ ಸಮುದಾಯಗಳನ್ನ 70, 80 ದಶಕದಲ್ಲಿ ಹೇಗೆ ದಲಿತ ಚಳುವಳಿ ಬೆನ್ನಿಗಿಟ್ಟುಕೊಂಡು ತಾಯಿತನದಿಂದ ಕೊರೆಯಿತು ಅಂತಹ ತಾಯಿತನ ಇರುವಂತಹ ಹೊಸ ತಲೆಮಾರಿನ ಯುವಕ ಯುವತಿಯರು ಇದನ್ನು ಮುನ್ನಡೆಸಬೇಕಾದಂತಹ ಅಗತ್ಯ ಇದೆ ಅಂತ. ಅದಕ್ಕೆ ಮುಖ್ಯವಾಗಿರುವಂತಹ ತಾಣಗಳು ನಮ್ಮ ಎದುರುಗಡೆ ಯಾಕಿದೆ, ಅದನ್ನ ದಲಿತ ಚಳುವಳಿ ಮಾಡಿ ತೋರಿಸಿದೆ. ನಾವು ದಲಿತ ಚಳುವಳಿ ಯಾಕೆ ಅಷ್ಟೊಂದು ಗಟ್ಟಿಯಾಗಿರುವಂತಹ ಕಾರ್ಯಕರ್ತರನ್ನು ಸೃಷ್ಟಿ ಮಾಡಿತ್ತು ಅಂತ ಹೇಳಿದ್ರೆ ಅದು ನಿರಂತರವಾಗಿರುವಂತಹ ಅಧ್ಯಯನ ಶಿಬಿರಗಳನ್ನ ಮಾಡಿತ್ತು. ಹೋಬಳಿ ಮಟ್ಟಗಳಲ್ಲಿ, ಗ್ರಾಮ ಮಟ್ಟಗಳಲ್ಲಿ ಅಧ್ಯಯನ ಶಿಬಿರಗಳನ್ನು ಮಾಡಿತ್ತು. ಅದು ಕಾರ್ಯಕರ್ತರನ್ನ ಅತ್ಯಂತ ಗಟ್ಟಿಯಾಗಿ ರೂಪಿಸಲಿಕ್ಕೆ ತುಂಬಾ ಬೆಂಬಲವಾಗಿ ನಿಂತು ಮತ್ತು ಹಾಸ್ಟೆಲ್ಗಳಿಂದ ರೂಪಿಸಿತ್ತು. ದಲಿತ ಚಳುವಳಿ ಹಾಸ್ಟೆಲ್ಗೆ ತುಂಬಾ ಮುಖ್ಯವಾಗಿರುವ ಪ್ರಾಶಸ್ತ್ಯವನ್ನು ಕೊಟ್ಟಿತ್ತು. ಆದ್ರೆ ಇವತ್ತು ದಲಿತ ಚಳುವಳಿ ಅನ್ನುವಂಥದ್ದು ಇವೆರಡನ್ನೂ ಕೂಡ ಪಕ್ಕಕ್ಕೆ ಸರಿಸಿದೆ ಅಂತ ನನಗೆ ಅನಿಸುತ್ತೆ. ಮತ್ತೆ ನಾವು ಮರುರೂಪಿಸಬೇಕು ಅಂತಂದ್ರೆ ಈ ಯುವಕ ಯುವತಿಯರ ಕೈಗೆ ನಾವು ಈ ರಿಲೇ ಓಟದ ಈ ಬ್ಯಾಟನ್ ಅನ್ನು ನಾವು ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಈ ಮಾತನ್ನ ಇವರು ಎಲ್ ವೆಂಕಟೇಶ್ ಅವರು ಕೂಡ ಬೆಂಗಳೂರಿನಲ್ಲಿ ಮೊನ್ನೆ ಮಾತಾಡಿದ್ದು ಕೂಡ ನಾವು ಗಮನಿಸಬಹುದು. ಅದರಿಂದ ದಲಿತರ ಮೇಲಿನ ದೌರ್ಜನ್ಯಗಳು ಇವತ್ತೇನು ನಿಂತಿಲ್ಲ, ನಿರಂತರವಾಗಿ ನಡೀತಾ ಇದೆ. ಈಗ ಮೊನ್ನೆ ಒಂದು ಇದನ್ನ ಕಳಿಸಿದ್ರು, ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ರಿಪೋರ್ಟ್ ಆಗಿತ್ತು. SC ST ದೌರ್ಜನ್ಯಗಳು ಯಾವ ಮಟ್ಟಕ್ಕೆ ಆಗಿದೆ ಅಂತ. 2021ರಲ್ಲಿ
SC ದೌರ್ಜನ್ಯಗಳು 1751 ಇದ್ದಿದ್ದು 2025 2227 ಆಗಿದೆ. ಪೋಕ್ಸೋ ಪ್ರಕರಣ 2884 ಇದ್ದಿದ್ದು 2025ರಲ್ಲಿ 4096 ಆಗಿದೆ, ಡಬಲ್ ಆಗೈತೆ. ಸಿದ್ದರಾಮಯ್ಯವರು ಬಂದ ಮೇಲೆ DCRE ಮೂಲಕ ಪ್ರತ್ಯೇಕ ಪೊಲೀಸ್ ಠಾಣೆಗಳನ್ನ ಜಿಲ್ಲೆಗಳನ್ನು ತೆಗೆದು 333 ಪೊಲೀಸ್ ಠಾಣೆಗಳನ್ನು ತೆರೆದಿದ್ದಾರೆ. ಇಷ್ಟಾಗಿಯೂ ಕೂಡ ದಲಿತರ ಮೇಲಿನ ದೌರ್ಜನ್ಯಗಳು ಮತ್ತೆ ಹೆಚ್ಚಾಗ್ತಾ ಇದ್ದೇವೆ ಅಂತಂದ್ರೆ ನಾವು ಸೋತಿದ್ದೇವೆ ಎನ್ನುವುದನ್ನ ನಾವು ಮುಖ್ಯವಾಗಿ ಈ ಪ್ರಶ್ನೆಗಳನ್ನ ಕೇಳ್ಕೋಬೇಕಾಗಿದೆ. ಕುಂದೂರು ತಿಮ್ಮಯ್ಯನವರು ಬೆಂಗಳೂರಲ್ಲಿ ಒಂದು ಮಾತು ಹೇಳಿದ್ರು ಆ ಸಮಾವೇಶದಲ್ಲಿ, ನಾವು ವಲಯ ಸಂಘಟನೆ ಮಾಡ್ಕೊಂಡಿರ್ತೀವಿ ನ್ಯಾಯಾಂಗಕ್ಕೆ, ಅಲ್ಲಿ ಕೂತಿರೋರು ವಲಯ ಬಂದ ಕಾಣುವಂತಾರೆ. ನಾವು ಮಾದಿಗ ಸಂಘಟನೆ ಮಾಡ್ಕೊಂಡಿರ್ತೀವಿ, ಯಾರವರು ಮಾದಿಗ ಬಂದವ್ರೆ, ಕೊರಮೂರು ಸಂಘಟನೆ ಕೊರಮೂರು ಬಂದವ್ರೆ. ನಿಮಗೆ ಕಿಮ್ಮತ್ತಿಲ್ಲ, ದಸಂಸ ಅಂತ ಹೋಗ್ಬೇಕು. ದಲಿತ ಸಂಘರ್ಷ ಸಮಿತಿ ಅಂದ್ರೆ ಜನ ಹೆದರ್ತಾರೆ, ಕೇಳಿಸ್ಕೊತಾ ಇದ್ರು, ಮಾತಾಡಿಸ್ತಾ ಇದ್ರು, ನಮ್ಮ ಸಮಸ್ಯೆ ಏನಂತ ಕೇಳ್ತಿದ್ರು. ಅಂದ್ರೆ ದಲಿತ ಸಂಘರ್ಷ ಸಮಿತಿಗೆ ಅಷ್ಟು ಶಕ್ತಿ ಇತ್ತು. ಇದರ ಅರ್ಥ ನಾವು ಇಡಿಯಾಗಿದ್ದರೆ ಒಂದು ಶಕ್ತಿ ಆಗಬಲ್ಲು. ಆ ಶಕ್ತಿ ನಮಗೆ ಬೇಕಾದದನ್ನ ನಮಗೆ ದಕ್ಕಿಸಿಕೊಡಬಲ್ಲದು ಅನ್ನೋ ಮಾತಿನ ಅರ್ಥದಲ್ಲಿ ಅವರು ಹೇಳಿದರು. ಇವತ್ತು ನಾವು ಒಳ ಮೀಸಲಾತಿಯ ಸಂದರ್ಭದಲ್ಲಿ ಕೂಡ ಅದೇ ರೀತಿಯ ವಿಘಟನೆಗೆ ಒಳಗಾಗಿದ್ದೀವಿ. ಇದನ್ನ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇದರ ಜೊತೆಗೆ ಕೂಡ ನಾವು ವಲಯನಾಗಿಯೂ, ಮಾದಿಗನಾಗಿಯೂ, ಕೊರಮನಾಗಿಯೂ, ಕೊರಚನಾಗಿಯೂ, ಕೋವಿಯಾಗಿಯೂ, ಲಂಬಾಣಿಯಾಗಿಯೂ ನಮ್ಮ ವೈಯಕ್ತಿಕ ಐಡೆಂಟಿಟಿಗಳನ್ನು ಉಳಿಸಿಕೊಂಡು ಕೂಡ ನಮ್ಮ ಶತ್ರು ಯಾರು ಅನ್ನೋದನ್ನು ಮಾತ್ರ ನಾವು ಗುರುತಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆ ಇವತ್ತಿದೆ. ಹಾಗೆ ನಮ್ಮ ಶತ್ರುವನ್ನು ನಾವು ಗುರುತಿಸ್ಕೊಂಡಿಲ್ಲ ಅಂತಂದ್ರೆ ನಮಗೆ ಉಳಿಗಾಲ ಇಲ್ಲ. ಆ ಅರಿವನ್ನ ನಮಗೆ ಪಡೆಯಲೇಬೇಕು. ಆ ಅರಿವು ಬರಲಿಲ್ಲ ಅಂದ್ರೆ ಅಂತಹ ಒಬ್ಬ ಈ ನಮ್ಮೆಲ್ಲರ ಶತ್ರುವನ್ನು, ಯಾಕಂದ್ರೆ ಸಂವಿಧಾನವೇ ಕಿತ್ತು ಬಿಸಾಡ್ತೀವಿ ಎನ್ನುವಂತ ದಾಷ್ಟ್ಯದ ಮಾತುಗಳು ಆಡ್ತಿರುವ ಕಾಲಘಟ್ಟದಲ್ಲಿ, ಪ್ರಜಾಪ್ರಭುತ್ವ ಬಿಕ್ಕಟ್ಟಿನಲ್ಲಿರುವ ಈ ಕಾಲಘಟ್ಟದಲ್ಲಿ ನಾವು ನಮ್ಮ ಶತ್ರುವನ್ನು ಗುರುತಿಸಿಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಅದನ್ನು ಗುರುತಿಸಿಕೊಳ್ಳದಿದ್ದರೆ ಬಾಬಾ ಸಾಹೇಬರು ಹೇಳುವಂತಹ ನಮ್ಮ ಪರಿವರ್ತನೆಯ ರಥವನ್ನ ಮುನ್ನಡೆಸುವುದು ಕಷ್ಟ ಅಂತ ನನಗನ್ಸುತ್ತೆ. ಈ ದಿಕ್ಕಿನೊಳಗಡೆ ನಾವೆಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ದಸಂಸದ ನಾಯಕರು ಮತ್ತು ನಾವೆಲ್ಲರೂ ಕೂಡ ಈ ದಿಕ್ಕಿನೊಳಗಡೆ ಕಾರ್ಯಪ್ರವೃತ್ತರಾದರೆ ನಮಗೆ ಉಳಿಗಾಲ ಇದೆ. ಇಲ್ಲ ಅಂದ್ರೆ ಅಷ್ಟು ಸುಲಭ ಅಲ್ಲ, ಕಷ್ಟದ ದಿನಗಳು ಮುಂದಿವೆ ಅಂತ ನನಗೆ ಅನಿಸುತ್ತೆ. ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಮೊದಲನೇದಾಗಿ ಇವತ್ತು ಸನ್ಮಾನವನ್ನು ಸ್ವೀಕರಿಸ್ತಾ ಇರುವಂಥ 3 ಜನ ಹಿರಿಯರಿಗೆ ನಾನು ಅಭಿನಂದನೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಕೊಟ್ಟಿರೋ ವಿಚಾರ ಸಾಮಾಜಿಕ ನ್ಯಾಯದ ಪ್ರಶ್ನೆ ಅಂತ. ಸುಮಾರು 50 ವರ್ಷಗಳಿಂದ ಕರ್ನಾಟಕದ ಸಮಾನತೆ, ಸಾಮಾಜಿಕ ನ್ಯಾಯದ ಪ್ರಶ್ನೆಗಳನ್ನು ಇಟ್ಕೊಂಡು ಅವರು ಮಾಡುವಂಥ ಹೋರಾಟ, ಚಿಂತನೆ ಕೆಲವಕ್ಕೂ ಕೂಡ ಇವತ್ತು ಅವರನ್ನು ಅಭಿನಂದಿಸ್ತಾ ಇರೋದು. ಮತ್ತು ಆ ಸಂದರ್ಭದಲ್ಲಿ ನಾನಿರೋದು ನನಗೆ ವೈಯಕ್ತಿಕವಾಗಿ ಭಾಳ ಖುಷಿ ವಿಚಾರ ಅಂತ ಹೇಳ್ತೀನಿ. ಮತ್ತು ನನಗೆ ಇವತ್ತು ಕೊಟ್ಟಿರೋ ವಿಚಾರನ ಆಲ್ರೆಡಿ ನನಗಿಂತ ಮುಂಚೆ ಮಾತಾಡುವಂಥ ಅಮೀನ್ ಮಟ್ಟು ಸರ್ ಮತ್ತು ರವಿಬಾಗಿ ಇಬ್ಬರು ಓವರ್ಲ್ಯಾಪ್ ಮಾಡಿ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ. ಸೊ ಏನು ಒಂದು ಸ್ವಲ್ಪ ಇದೆ, 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಸೊ ನಾವು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಇವತ್ತು ಮಾತಾಡಬೇಕಂದ್ರೆ ಮೋದಿ ಬಗ್ಗೆ ಮಾತಾಡೋರೆಲ್ಲ ಒಂದು ಮಾತನ್ನು ಬಳಸ್ತಾರೆ. ಏನಂತ ಹೇಳಿದ್ರೆ ಅವರು ಡೆಮಾಕ್ರಸಿಯನ್ನು ಮಾಕ್ರಿ ಮಾಡ್ತಾ ಇದ್ದಾರೆ 10 ವರ್ಷದಿಂದ. ಡೆಮೋಕ್ರಸಿ ಮತ್ತು ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸನ್ನು ಮತ್ತು ಕಾನ್ಸ್ಟಿಟ್ಯೂಷನನ್ನು ಅದರ ನಿಜವಾದ ಸತ್ವವನ್ನು ಡೈಲ್ಯೂಟ್ ಮಾಡಿ ಅದು ಏನನ್ನು ಯಾವ ಜವಾಬ್ದಾರಿಯನ್ನು ನಿರ್ವಹಿಸುತ್ತೋ ಅದನ್ನು ದಿಕ್ತಪ್ಪಿಸಿ ಬೇರೆಲ್ಲ ಮಾಡ್ತಾ ಅದನ್ನು ಮಾಕ್ರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕದ ಸಮಕಾಲೀನ ಸಂದರ್ಭವನ್ನು ನೋಡಿದಾಗ ಈ ಸಾಮಾಜಿಕ ನ್ಯಾಯವನ್ನು ಪರಿಕಲ್ಪನೆಯನ್ನು ಕೂಡ ನಾವೆಲ್ಲರೂ ಸೇರಿ ಮಾಕ್ರಿ ಮಾಡ್ತಾ ಇದ್ದೀವಿ 2 ವರ್ಷದಿಂದ ಅಂತ ನನಗೆ ಅನಿಸುತ್ತೆ. ಸಮಕಾಲೀನ ಸಂದರ್ಭದ್ದು ಅಂತ ಆಗಿರೋದ್ರಿಂದ ನಾನು 2 ವಿಚಾರಗಳ ಬಗ್ಗೆ
ಇಲ್ಲಿ ಮಾತಾಡಿ ನಾನು ಮಾತು ಮುಗಿಸ್ತೀನಿ. ಸಾಮಾನ್ಯವಾಗಿ ನಾವು ಕರ್ನಾಟಕದಲ್ಲಿ ಸಾಮಾಜಿಕ ನ್ಯಾಯ ಕ್ವಶನನ್ನು ಚರ್ಚೆ ಮಾಡಬೇಕಾದಾಗೆಲ್ಲ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಮೇಲೆ ದೇವರಾಜ ಅರಸು ಇಬ್ಬರನ್ನ ನಾವು ತುಂಬ ನೆನೆಸ್ಕೊಳ್ತೀವಿ. ಅದಾದಮೇಲೆ 70ರ ದಶಕದಲ್ಲಿ ದಲಿತ ಚಳುವಳಿ, ರೈತ ಚಳುವಳಿ ಮಾಡುವಂಥ ಹೋರಾಟಗಳನ್ನು ನಾವು ನೆನಪು ಮಾಡ್ಕೊಳ್ತಾ ಇರ್ತೀವಿ. ಮತ್ತು ಭಾಳ ಮುಖ್ಯವಾಗಿ ಕಾನ್ಸ್ಟಿಟ್ಯೂಷನ್ನ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಎಲ್ಲ ಸಮುದಾಯಗಳಿಗೆ ಕೊಟ್ಟಿರುವಂಥ ಸಾಮಾಜಿಕ ನ್ಯಾಯದ ಒಂದು ಸವಲತ್ತು ಏನು ಕಾನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಮೂಲಕ ಅವ್ರೇನು ನಮ್ಗೆ ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸ್ತಾ ಇರ್ತೀವಿ. ದಲಿತರು ಮತ್ತು ಹಿಂದುಳಿದವರಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ನ್ಯಾಯವನ್ನು ನಮ್ಮ ಸಂವಿಧಾನ ಯಾವ್ಯಾವ ಸಾಧನೆಗಳ ಮೂಲಕ ನಮಗೆ ಕೊಟ್ಟಿದೆ ಅಂತ ಹೇಳಿದ್ರೆ, ಒಂದು ದಲಿತರ ಮೇಲೆ ಜಾತಿ ಕಾರಣಕ್ಕೆ ಮತ್ತು ಜಾತಿ ಅಸಮಾನತೆ ಕಾರಣಕ್ಕೆ ದಲಿತರು ಅನುಭವಿಸುವಂಥ ಶೋಷಣೆಯ ವಿರುದ್ಧ ರಕ್ಷಣೆಯನ್ನು ಸಂವಿಧಾನ ಕೊಡೋದಕ್ಕೆ ಟ್ರೈ ಮಾಡುತ್ತೆ. ಅದು SC/ST ಅಟ್ರಾಸಿಟಿ ಕಾಯ್ದೆ ಆಗಿರ್ಬೋದು, ಮತ್ತು ದೌರ್ಜನ್ಯ ಅಸ್ಪೃಶ್ಯತೆ ನಿವಾರಣೆ ಕಾಯ್ದೆ ಆಗಿರ್ಬೋದು, ಮತ್ತು ಯಾವುದೇ ಥರದ ಜಾತಿ ದೌರ್ಜನ್ಯಗಳನ್ನು ತಡೆಯುವುದಕ್ಕೆ ಸಂವಿಧಾನ ಕೊಡುವಂಥ ಇದಾಗಿದೆ. ಇನ್ನೊಂದು, ಈ ಸಮುದಾಯಗಳು ಹಿಂದುಳಿದ ಕಾರಣಕ್ಕೆ ಮತ್ತು ಅವರು ಅವಕಾಶ ವಂಚಿತರು ಅನ್ನೋ ಕಾರಣಕ್ಕೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿರೋದು ಬಹಳ ಮುಖ್ಯವಾದಂಥ ಸಾಮಾಜಿಕ ನ್ಯಾಯದ ಸಾಧನ. ಮತ್ತು ಇದಷ್ಟೇ ಅಲ್ಲದೆ ನಮ್ಮ ಮೂಲಭೂತವಾಗಿ ಸಮಾಜ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಆರ್ಥಿಕ ಅಸಮಾನತೆಯನ್ನು ತೊಲಗಿಸಬೇಕು. ಅದಕ್ಕೆ ಒಂದಷ್ಟು ಮೆಜರ್ಸನ್ನು ಕಾನ್ಸ್ಟಿಟ್ಯೂಷನ್ ಕೊಡುತ್ತೆ. SC/ST ಅಟ್ರಾಸಿಟಿ ಕಾಯ್ದೆ ಮತ್ತು ಈ ದೌರ್ಜನ್ಯದ ವಿರುದ್ಧ ನಮ್ಮ ಸಂವಿಧಾನ ಕೊಟ್ಟಿರುವಂಥ ರಕ್ಷಣೆ ಬಗ್ಗೆ ನಾವು ನೋಡೋದಾದರೆ, ಮೊನ್ನೆ ತಾನೇ 5 ವರ್ಷಗಳಲ್ಲಿ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋನವರು ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ನ್ಯಾಷನಲ್ ದಲಿತ್ ರೈಟ್ಸ್ ಅಸೋಸಿಯೇಷನ್ ಅವರು ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 2019ರಿಂದ 2023ವರೆಗೂ ಆಗಿರುವಂಥ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹಿಂದೆ 2019ಕ್ಕಿಂತ ಹಿಂದೆ ಇದ್ದಂಥ ದೌರ್ಜನ್ಯ ಪ್ರಕರಣಗಳಿಗಿಂತ 28% ಜಾಸ್ತಿ ಆಗಿದ್ದಾವೆ. ST ಸಮುದಾಯಗಳು, ಆದಿವಾಸಿ ಸಮುದಾಯಗಳ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯಗಳು 57% ಜಾಸ್ತಿ ಆಗ್ತಾ ಇದೆ. ಅಂದರೆ ಪ್ರತಿದಿನ 158 ಜನ ದಲಿತರ ಮೇಲೆ, ಅಂದರೆ ಒಂದು ಗಂಟೆಗೆ 7 ಜನ ಅಂತ ಕನ್ಸಿಡರ್ ಮಾಡಿದ್ರೆ ಅಷ್ಟು ಜನರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಟ್ರಾಸಿಟೀಸ್ ಆಗ್ತಾ ಇದೆ. ಮತ್ತು 36 ಜನ ಆದಿವಾಸಿಗಳ ಮೇಲೆ ಪ್ರತಿದಿನ ಇಲ್ಲಿ ಅಟ್ರಾಸಿಟಿಗಳಾಗ್ತಾ ಇದೆ. ಇದನ್ನು ನಾವು ಗಮನಿಸಿದ್ರೆ, ಅಂದರೆ ಸಾಮಾಜಿಕ ನ್ಯಾಯದ ಸಾಧನ ಅಂದರೆ ಅವ್ರ ಮೇಲೆ ಆಗುವಂಥ ಅಪಮಾನ ಮತ್ತು ದೌರ್ಜನ್ಯಗಳನ್ನು ತಡೆಯೋದು ಅಂತ ಹೇಗೆ ಅಂತ ನಾವು ಗಮನಿಸಿದ್ರೆ, ಒಂದು, ಈಗ ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿರುವಂಥ BJP ಸರ್ಕಾರ ಮತ್ತು ನರೇಂದ್ರ ಮೋದಿ ಮತ್ತು ಸಂಘ ಪರಿವಾರ ನಾವು ಆದಿವಾಸಿಗಳ ರಕ್ಷಣೆಯನ್ನು ಮಾಡ್ತೀವಿ, ದಲಿತರ ರಕ್ಷಣೆಯನ್ನು ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಾರೆ. ಆದಿವಾಸಿ ಸಮುದಾಯಕ್ಕೆ ಸೇರಿರುವಂಥವ್ರನ್ನ ರಾಷ್ಟ್ರಪತಿ ಮಾಡ್ತಾರೆ. ಮತ್ತು ಅದೇ ಸಂದರ್ಭದಲ್ಲಿ SC/ST ಕಾಯ್ದೆಯನ್ನು ಎಷ್ಟು ದುರ್ಬಲಗೊಳಿಸಬೇಕು ಮತ್ತು ಈ ಸಮುದಾಯಗಳ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಏನೇನು ಅವಕಾಶಗಳಿದಾವೋ ಅವುಗಳೆಲ್ಲವನ್ನು ಯಾವ ಥರ ಸಾಧ್ಯ ಆಗದೇ ಇರೋ ಥರ ಮಾಡಬೇಕು ಅದನ್ನೆಲ್ಲವನ್ನು ಕೂಡ ಮಾಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಎರಡನೇದು ಮೀಸಲಾತಿಗೆ ಸಂಬಂಧಪಟ್ಟಿರುವಂಥದ್ದು. ಈಗಾಗಲೇ ಮೀಸಲಾತಿ, ಒಳ ಮೀಸಲಾತಿ, ಜಾತಿ ಜನಗಣತಿಗೆ ಸಂಬಂಧಪಟ್ಟಂತೆ ದಿನೇಶ್ ಅರವಿಂದ್ ಸರ್ ಪ್ರಸ್ತಾಪ ಮಾಡಿದ್ದಾರೆ. ನನಗೆ 2 ವರ್ಷದಿಂದ, ಅಂದರೆ ಕಾಂತರಾಜ್ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಬೇಕು ಅಂತ ಬಂದಂಥ ಒತ್ತಡದ ಸಂದರ್ಭದಲ್ಲಿ ಸರ್ಕಾರ ಅದನ್ನು ಬಿಡುಗಡೆ ಮಾಡೋದಕ್ಕೆ, ಅದು ಒಪ್ಕೊಳ್ಳೋದಕ್ಕೆ, ಬಿಡುಗಡೆ ಮಾಡೋದಕ್ಕೆ ಮುಂದಾದಾಗ ಬಂದಂಥ ಸ್ಪಂದನೆ ಸಮಾಜದ ಯಾವ ಥರ ಇತ್ತು. ಮತ್ತು 2024 ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ಕೊಟ್ಟಂಥ ತೀರ್ಪು ಬಂದ ಮೇಲೆ ದಲಿತ ಸಮುದಾಯ ಮತ್ತು ಒಟ್ಟಾರೆ ಸಮುದಾಯ ಅದಕ್ಕೆ ಯಾವ ರೀತಿ ಸ್ಪಂದನೆಯನ್ನು ಕೊಡ್ತು ಅನ್ನೋದನ್ನು ನಾವು ಸ್ವಲ್ಪ ಗಮನಿಸಿದರೆ, ನಾವು ಒಂದು ಸಮಾಜವಾಗಿ ಮತ್ತು ನಮ್ಮನ್ನು ಆಳ್ತಾ ಇರುವಂಥ ಒಂದು ಪ್ರಭುತ್ವ ಮತ್ತು ನಮ್ಮನ್ನು ಮುನ್ನಡೆಸ್ತಾ ಇರುವಂಥ ಸಾಮಾಜಿಕ ಚಳುವಳಿಗಳು ಎಷ್ಟು ಮಟ್ಟಿಗೆ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಯಾವಾಗ ಕಾಂತರಾಜ್ ಆಯೋಗದ ವರದಿಯನ್ನು ಬಿಡುಗಡೆ ಮಾಡಬೇಕು ಅಥವಾ ಅದನ್ನು ಒಪ್ಕೋಬೇಕು ಅನ್ನೋ ಒಂದು ಪ್ರಶ್ನೆ ಬಂತು, ಆಗ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಪೊಲಿಟಿಕಲ್ ಪವರನ್ನು ಮತ್ತು ಸೋಷಿಯಲ್ ಪವರನ್ನು ಅನುಭವಿಸಿಕೊಂಡು ಬಂದಿರುವಂಥ ಜಾತಿಗಳು ವರ್ತನೆ ಮಾಡಿದ ರೀತಿ, ಜಾತಿ ಸಂಘಟನೆಗಳಾಗಿರ್ಬೋದು, ಆ ಜಾತಿ ಸ್ವಾಮೀಜಿಗಳಾಗಿರ್ಬೋದು ಮತ್ತು ರಾಜಕಾರಣಿಗಳಾಗಿರ್ಬೋದು, ಅವರು ವರ್ತಿಸಿದಂಥ ರೀತಿ
ಅದು ಸಾಮಾಜಿಕ ನ್ಯಾಯ ಅನ್ನೋ ಒಂದು ಪದಕ್ಕೆ ಕಂಪ್ಲೀಟ್ ಆಗಿ ವಿರುದ್ಧ ದಿಕ್ಕಿನಲ್ಲಿರುವಂಥದ್ದು. ಒಂದು ಕಡೆ BJPಯವರು ಏನೋ ಜಾತಿ ಜನಗಣತಿ ಮಾಡ್ತೀವಿ ಅಂತ ಒಪ್ಪಿಕೊಂಡ್ರು, ಮತ್ತು ಬಹಳ ಮುಖ್ಯವಾಗಿ ಕಾಂಗ್ರೆಸ್ಸಿನ ನಾಯಕರಾದಂಥ ರಾಹುಲ್ ಗಾಂಧಿಯವರು ತಾವು ಜಾತಿ ಜನಗಣತಿ ಮತ್ತು ಸಾಮಾಜಿಕ ನ್ಯಾಯದ ತತ್ವಕ್ಕೆ ಬಹಳ ಬದ್ಧರಾಗಿದ್ದೀವಿ ಅಂತ ಹೇಳಿ ಏನು ಪದೇ ಪದೇ ಮಾತಾಡ್ತಾ ಇದ್ದಾರೆ. ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಫಿಷಿಯಲ್ ವೆಬ್ಸೈಟಲ್ಲಿ ಕೂಡ ಅದನ್ನು ಅವರು ಹೇಳಿದ್ದಾರೆ, ನಾವು ಇದಕ್ಕೆ ಕಮಿಟ್ಮೆಂಟನ್ನು ಇಟ್ಕೊಂಡಿದ್ದೀವಿ ಅಂತ. ಆದರೆ ಅದೇ ಸಂದರ್ಭದಲ್ಲಿ ಅದೇ ಕಾಂಗ್ರೆಸ್ ಪಕ್ಷದ ಕರ್ನಾಟಕದ ಬ್ರಾಹ್ಮಣ, ಒಕ್ಕಲಿಗ ಮತ್ತು ಲಿಂಗಾಯತ ಜಾತಿಯ ನಾಯಕರು ವರ್ತಿಸಿದಂಥ ರೀತಿ ರಾಹುಲ್ ಗಾಂಧಿನೂ ಅಲ್ಲ, ಯಾವುದೇ ಕಾಂಗ್ರೆಸ್ ನಾಯಕರನ್ನು ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳೋದಿಲ್ಲ. ನಮಗೆ ನಮ್ಮ ಜಾತಿನೇ ಮುಖ್ಯ ಅನ್ನೋದನ್ನು ನಮಗೆ ಅವರು ತೋರಿಸಿದ್ದಾರೆ. ಮತ್ತು ಇನ್ನೊಂದು ಕಡೆ BJP ಒಂದು ಕಡೆ ಇದನ್ನು ಸಪೋರ್ಟ್ ಮಾಡ್ತಾನೆ, ಇದು ಜಾರಿ ಬರೋದಕ್ಕೆ ಏನೇನು ತಡೆ ಮಾಡ್ಬೋದು ಅದನ್ನು ಒಡ್ತಾನೆ ಬಂದಿದೆ. ಇದು ಭಾಳ ಮುಖ್ಯ. ಮತ್ತು ಹಿಂದುಳಿದ ಸಮುದಾಯಗಳು ಅಂತ ನಾವು ಯಾವ ಸಮುದಾಯಗಳನ್ನ ಈ ಶೋಷಿತ ಸಮುದಾಯಗಳು ಅಂತ ಗುರುತಿಸಿದ್ದೀವಿ, ಅವರು ಕಾಂತರಾಜ್ ಆಯೋಗ ಆಗಿರ್ಬೋದು ಅಥವಾ ಅದಾದಮೇಲೆ ನಡೆದಂಥ ಸಮೀಕ್ಷೆ ಆಗಿರ್ಬೋದು, ಅಲ್ಲಿ ಮತ್ತು ಮುಖ್ಯಮಂತ್ರಿಗಳೇ ಅವರು ಕೊಟ್ಟಿರುವಂಥ ಮೆಮೊರಂಡಮ್ಗಳನ್ನು, ಅಂದರೆ ಪ್ರತಿಯೊಂದು ಜಾತಿ ಕೂಡ ಅವರ ಜನಸಂಖ್ಯೆ ಎಷ್ಟಿದೆಯೋ ಅದಕ್ಕಿಂತ 10 ಪಟ್ಟು ಜನಸಂಖ್ಯೆ ನಾವಿದ್ದೀವಿ, ನಾವು ಇಷ್ಟು ಪ್ರಾಬಲ್ಯ ಇದ್ದೀವಿ, ಅಷ್ಟು ಪ್ರಾಬಲ್ಯ ಇದ್ದೀವಿ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ಕಾಸ್ಟ್ ಪ್ರೈಡಿಂದ ಅವರು ಏನು ಆ ಕಾಸ್ಟ್ ಪ್ರೈಡ್ನ ವಲ್ಗಾರಿಟಿಯನ್ನು ಶೋಕೇಸ್ ಮಾಡಿದ್ರು. ಅದನ್ನು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಸಾಮಾಜಿಕ ನ್ಯಾಯದ ಒಂದು ದಾರಿ ಯಾವ ಕಡೆ ಹೋಗ್ತಾ ಇದೆ ಅಂತ. ಬಹುಶಃ ಮುಖ್ಯಮಂತ್ರಿಗಳಿಗೆ ಮತ್ತು ಆಯೋಗಕ್ಕೆ ಕೊಟ್ಟಿರುವಂಥ ಜನಸಂಖ್ಯೆ ನಾವು ಎಷ್ಟಿದ್ದೀವಿ ಅಂತ ಕೊಟ್ಟಿರೋದನ್ನ ಲೆಕ್ಕ ಮಾಡಿದ್ರೆ ಬಹುಶಃ ಒಂದು 20 ಕೋಟಿ ಕರ್ನಾಟಕದ ಜನಸಂಖ್ಯೆ ಆಗತ್ತೆ ಅಂತ ಅನಿಸುತ್ತೆ. ಇದಾದ್ಮೇಲೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ, ಒಳ ಮೀಸಲಾತಿ ಅನ್ನೋದು 35 ವರ್ಷಗಳಿಂದ ಇರುವಂಥ ಒಂದು ಕ್ವಶನ್. ಅದು ಆಂಧ್ರದಿಂದ ಶುರುವಾಯಿತು, ತಮಿಳುನಾಡಿಂದ ಶುರುವಾಯಿತು, ಪಂಜಾಬಿಂದ ಶುರುವಾಯಿತು ಅನ್ನೋದು ಅದು ಆಮೇಲೆ ವಿಚಾರ. ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಮ್ಮ ದಲಿತ ಸಮುದಾಯದ ಒಳಗಡೆ ಇರುವಂಥ ಇಂಟೆಲೆಕ್ಚುಯಲ್ಗಳು ಮತ್ತು ದಲಿತ ಹೋರಾಟಗಾರರು, ಸೋಕಾಳು ಹೋರಾಟಗಾರರು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಅಂತ ನಾವು ಸುಮ್ಮನೆ ಗಮನಿಸಿದ್ರೆ ಆಫ್ಟರ್ ಜಡ್ಜ್ಮೆಂಟ್ 25 ವರ್ಷದಿಂದ 30 ವರ್ಷದಿಂದ ಬಿಟ್ಟುಬಿಟ್ಟು ಯಾರು ಅಂಬೇಡ್ಕರ್ ಅವರನ್ನು ಕೇವಲ ಅಂದರೆ ಒಳ ಮೀಸಲಾತಿ ಅನ್ನುವಂಥ ಒಂದು ಸಿಂಪಲ್ ಆಗಿರುವಂಥ ಒಂದು ಕ್ವಶನ್, ಒಂದು ಸಿಂಪಲ್ ಆಗಿರುವಂಥ ಸಮಸ್ಯೆಯನ್ನು ಜನ ಅಥವಾ ಸರ್ಕಾರ ಅಂದ್ಕೊಂಡಿರೋ ಥರದಲ್ಲಿ ಇದು ಭಾಳ ದೊಡ್ಡ ಅಥವಾ ಗಂಭೀರವಾದ ಸಮಸ್ಯೆ ಅಲ್ಲ. ಪರಿಹಾರ ಮಾಡಿದ್ರೆ ಅದು ಕೇವಲ 1 ಗಂಟೆನಲ್ಲಿ ಅಥವಾ 1 ದಿನದಲ್ಲಿ ಪರಿಹಾರ ಆಗುವಂಥ ಒಂದು ಸಮಸ್ಯೆ. ಆದರೆ ಅದನ್ನು ಪ್ರಾಬ್ಲಮ್ಯಾಟೈಸ್ ಮಾಡಿದವರು ಮತ್ತು ಅದನ್ನು ಪ್ರಾಬ್ಲಮ್ನಲ್ಲಿ ಏನೋ ಬಗೆಹರಿಸೋದಕ್ಕೆ ಮನಸ್ಸು ಇಲ್ಲದೇ ಇರುವಂಥವ್ರು ಕೊಟ್ಟಿರುವಂಥ ಕಾರಣಗಳನ್ನು ನಾವು ನೋಡಿದ್ರೆ ಇವರು ಸೋಷಿಯಲ್ ಜಸ್ಟಿಸ್ ಬಗ್ಗೆ ಎಷ್ಟು ಕಮಿಟ್ಮೆಂಟನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಹಿಂದೆನೇ ದಲಿತರ ಒಳಗಡೆ ಇರುವಂಥ ಸಬ್ ಕ್ಯಾಸ್ಟ್ಗಳ ಮಧ್ಯೆ ಇರುವಂಥ ಡಿಫ್ರೆನ್ಸಸನ್ನು ನಿವಾರಣೆ ಮಾಡ್ಕೋಬೇಕು, ಯಾಕೆ ಅದು ನಿವಾರಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ದಲಿತರು ಯಾವುದೇ ರೀತಿಯಾದಂಥ ಕ್ಯಾಪಿಟಲನ್ನು ಈ ದೇಶದಲ್ಲಿ ಹೊಂದಿಲ್ಲ. ಅವ್ರಿಗೆ ಸೋಷಿಯಲ್ ಕ್ಯಾಪಿಟಲ್ ಇಲ್ಲ ಮತ್ತು ಫೈನಾನ್ಷಿಯಲ್ ಕ್ಯಾಪಿಟಲ್, ಎಕನಾಮಿಕ್ ಕ್ಯಾಪಿಟಲ್ ಕೂಡ ಇಲ್ಲ. ಕಲ್ಚರಲ್ ಕ್ಯಾಪಿಟಲ್ ಇದೆ, ಅದನ್ನು ಕ್ಯಾಪಿಟಲ್ ಅಂತಲೇ ದಲಿತರು ಕನ್ಸಿಡರ್ ಮಾಡಿಲ್ಲ, ಸಮಾಜನೂ ಕೂಡ ಕನ್ಸಿಡರ್ ಮಾಡಿಲ್ಲ.